ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಈ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತಿನ ಈ ಸಂಚಿಕೆ ಒಂದು ಸ್ಪೆಷಲ್ ಸಂಚಿಕೆ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ ಇವತ್ತು ಡಿಸ್ಕಸ್ ಮಾಡಿರುವಂಥ ಇಂಡೋ ನೇಪಾಳ್ ಬಾರ್ಡರ್ ಡಿಸ್ಪ್ಯೂಟು, ಕಾಲಪಾನಿ ಲಿಪು ಲೇಕ್ ಆಗಿರಬಹುದು, ಸುಸ್ತಾ, ಟ್ರೀಟಿ ಆಫ್ ಸುಗೋಲಿ, ಈ ಎಂಟೈರ್ ಇಶ್ಯೂ ಇಂದ ಒಂದು ಕ್ವೆಶನ್ ಅನ್ನ ಆಲ್ಮೋಸ್ಟ್ ಫಿಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿಯಾಗಿ ವಿಶಾಖಪಟ್ಟಣಂ ಗ್ಯಾಸ್ ಲೀಕ್ ಟ್ರಾಜಿಡಿಯ ಹಿನ್ನೆಲೆಯಲ್ಲಿ ಎಂಟೈರ್ ಟಾಪಿಕ್ ಅನ್ನ ಕಾಂಪ್ರಹೆನ್ಸಿವ್ ಆಗಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಅದೇ ರೀತಿಯಾಗಿ ಪಿಎಂ ಕೇರ್ಸ್ ಫಂಡ್ ಮತ್ತು ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡ್ ಎರಡು ಫಂಡ್ಸ್ ಗಳ ನಡುವೆ ಇರುವಂತಹ ವ್ಯತ್ಯಾಸ ಏನು, ಎರಡರ ನಡುವೆ ಇರುವಂತಹ ಸಾಮ್ಯತೆ ಏನು ಕಾಂಪ್ರಹೆನ್ಸಿವ್ ಆಗಿ ಡಿಸ್ಕಸ್ ಮಾಡಲಾಗಿದೆ. ಜೊತೆಗೆ ಆರ್ಟಿಪಿಸಿಆರ್ ಮತ್ತು ರ್ಯಾಪಿಡ್ ಟೆಸ್ಟಿಂಗ್ ಈ ಎರಡು ಮೆಥಡ್ ಗಳ ನಡುವೆ ಇರುವಂತಹ ಡಿಫರೆನ್ಸ್ ಅನ್ನ ಒಂದು ಟೇಬಲ್ ನ ಮುಖಾಂತರವಾಗಿ ಡಿಸ್ಕಸ್ ಮಾಡಲಾಗಿದೆ. ಇಷ್ಟು ಟಾಪಿಕ್ಸ್ ಗಳ ಮೇಲೆ ನೀವು ಆಲ್ಮೋಸ್ಟ್ ಒಂದೊಂದು ಕ್ವೆಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಹೊಂದಿರೋದ್ರಿಂದನೇ ಈ ಸಂಚಿಕೆಯನ್ನು ಒಂದು ಸ್ಪೆಷಲ್ ಸಂಚಿಕೆ ಅಂತಾನೆ ಹೇಳಬಹುದು. ಒಂದು ಬಾರಿ ಎಲ್ಲ ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿ, ನಂತರ ರಿವೈಸ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂತಹ ಎಲ್ಲ ಸ್ಲೈಡ್ಸ್ ಗಳನ್ನ ನಿಮಗೆ PDF ರೂಪದಲ್ಲಿ ಕೊಡಲಾಗಿದೆ. ಅದಕ್ಕೆ ಲಿಂಕ್ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಿಗುತ್ತೆ. ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸೂಚನೆ ಅಂತಂದ್ರೆ 2021ರಲ್ಲಿ ಎಕ್ಸಾಮ್ ಬರಿತಾ ಇರೋರಿಗೆ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ ಜನರಲ್ ಸ್ಟಡೀಸ್ಗೆ ಅಂತ ಆನ್ಲೈನ್ ಬ್ಯಾಚ್ ಒಂದನ್ನ ಶುರು ಮಾಡಿದೀವಿ. ಈಗ ಸದ್ಯಕ್ಕೆ ಲಾಕ್ಡೌನಿನ ಹಿನ್ನೆಲೆಯಲ್ಲಿ ಲೈವ್ ಕ್ಲಾಸಸ್ಗಳು ಇರ್ತವೆ. ಲಾಕ್ಡೌನ್ ಮುಗಿದ ನಂತರ ನಿಮಗೆ ಆಫ್ಲೈನ್ ಕ್ಲಾಸಸ್ಗಳು ಕೂಡ ಅವೈಲಬಲ್ ಇರ್ತವೆ. ಈ ಬ್ಯಾಚಿನ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಇಲ್ಲಿ ಕೊಟ್ಟಿರುವಂತಹ ನಂಬರ್ಸ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈ ವಾರ ನಮಗೆ IR ಸೆಕ್ಷನ್ ಅಡಿಯಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಬಂದಿದ್ದಾವೆ. ಸೊ IR ಇಂದನೇ ಶುರು ಮಾಡೋಣ. ಮೊದಲನೇ ಟಾಪಿಕ್ ಇಂಡಿಯಾ ಮತ್ತು ನೇಪಾಳ ನಡುವೆ. ಇತ್ತೀಚೆಗೆ ಇಂಡಿಯಾ ಕೈಲಾಸ್ ಮಾನಸ್ ಸರೋವರ್ ಯಾತ್ರಕ್ಕೆ ಹೋಗ್ಲಿಕ್ಕೆ ಬೇಕಾಗಿರುವಂತಹ ಒಂದು ರೋಡ್ ಅನ್ನ ಸರಿಪಡಿಸುತ್ತೆ. ಅದರ ಹಿನ್ನೆಲೆಯಲ್ಲಿ ಇಂಡಿಯಾ ಮತ್ತು ನೇಪಾಳ ನಡುವೆ ಈಗಾಗಲೇ ಡಿಸ್ಪ್ಯೂಟೆಡ್ ಏರಿಯಾಸ್ಗಳು ಆಗಿರುವಂತಹ ಕಾಲಪಾನಿ, ಲಿಪು ಲೇಕ್ ಪಾಸ್, ಸುಸ್ತಾ ಎಲ್ಲ ಏರಿಯಾಗಳು ಸುದ್ದಿಯಲ್ಲಿದ್ವು. ಸಾಕಷ್ಟು ಆರ್ಟಿಕಲ್ಸ್ಗಳು ಬರ್ತವೆ. ಎಲ್ಲ ಆರ್ಟಿಕಲ್ಗಳ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲಿಗೆ ಟ್ರೀಟಿ ಆಫ್ ಸಗೋಲಿಯ ಬಗ್ಗೆ ಕೆಲವೊಂದು ಬೇಸಿಕ್ ಡೀಟೇಲ್ಸ್ ತಿಳಿದಿರಬೇಕು. ನಂತರ ಈ ಡಿಸ್ಪ್ಯೂಟೆಡ್ ಏರಿಯಾಸ್ಗಳು ಮತ್ತು ಕೈಲಾಸ್ ಮಾನಸ್ ಸರೋವರ್ ಯಾತ್ರಾ ಇವುಗಳ ಬಗ್ಗೆ ಬೇಸಿಕ್ ಡೀಟೇಲ್ಸ್ ತಿಳಿದಿರಬೇಕು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಮೊದಲಿಗೆ ಕೈಲಾಶ್ ಮಾನಸ್ ಸರೋವರ್ ಯಾತ್ರಾವನ್ನೇ ನೋಡೋದಾದ್ರೆ ಇಂಡಿಯಾದಿಂದ ಕೈಲಾಸ್ ಮಾನಸ್ ಸರೋವರ್ಗೆ ಹೋಗಬೇಕು ಅಂತಂದ್ರೆ 3 ದಾರಿಗಳು ಇದಾವೆ. ಮೊದಲನೆಯದು ಸಿಕ್ಕಿಮಿನ ಮುಖಾಂತರವಾಗಿ ಇಲ್ಲಿರುವಂತಹ ನಾಥುಲಾ ಪಾಸಿನ ಮುಖಾಂತರವಾಗಿ ನಾವು ಚೈನಾಕ್ಕೆ ಎಂಟರ್ ಆಗ್ತೀವಿ. ಚೈನಾ ಅಂದ್ರೆ ಟಿಬೆಟ್ಗೆ ಎಂಟರ್ ಆಗ್ತೀವಿ. ನಂತರ ಟಿಬೆಟ್ ನಲ್ಲಿ ಇರುವಂತಹ ಈ ಮಾನಸ್ ಸರೋವರ್ ಲೇಕ್ಸ್ ಗಳಿಗೆ ರೀಚ್ ಆಗ್ತೀವಿ. ಇಲ್ಲಿರುವುದು ಮೊದಲನೆಯದು ಮಾನಸ್ ಸರೋವರ್, ಎರಡನೇದು ರಾಕ್ಷಸ್ ತಳ್ ಅನ್ನುವಂತ ಒಂದು ಸರೋವರ, ನಂತರ ಅದರ ಪಕ್ಕದಲ್ಲೇ ಇಲ್ಲಿರುವುದು ಕೈಲಾಸ್ ಮೌಂಟೇನು. ಈ ಎಲ್ಲ ಏರಿಯಾ ಏನಿದೆ ಇದು ಸಾಕಷ್ಟು ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಅನ್ನ ಹೊಂದಿದೆ. ಹಿಂದೂಗಳಿಗೆ, ಬುದ್ಧಿಸಂಗೆ ಮತ್ತು ಜೈನಿಸಂಗೆ ಎಲ್ಲ ಧರ್ಮಗಳಿಗೆ ಸಾಕಷ್ಟು ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಅನ್ನ ಹೊಂದಿದೆ. ಇದು ಮೊದಲನೇ ಹಾದಿ ಸಿಕ್ಕಿಮಿನ ನಾಥುಲಾ ಪಾಸಿನ ಮುಖಾಂತರವಾಗಿ ಹಾದು ಹೋಗೋದು. ನಂತರ ಎರಡನೇ ದಾರಿ ಲಡಾಖ್ ಯೂನಿಯನ್ ಟೆರಿಟರಿಯ ಮುಖಾಂತರವಾಗಿ ಹೋಗೋದು. ಲಡಾಖ್ ಅಲ್ಲಿ ಈ ಲೆಹ್ ಸಿಟಿಯ ಮುಖಾಂತರವಾಗಿ ಇಲ್ಲಿರುವಂತಹ ಒಂದು ಡೆಮ್ಚಾಕ್ ಅನ್ನುವಂತ ಪಾಸನ್ನ ಬಳಕೆ ಮಾಡಿಕೊಂಡು ಮಾನಸ್ ಸರೋವರ್ಗೆ ರೀಚ್ ಆಗೋದು. ನಂತರ ಮೂರನೇದು ಈಗ ಸದ್ಯಕ್ಕೆ ನಮಗೆ ಆರ್ಟಿಕಲ್ಗೆ ಬೇಕಾಗಿರುವಂತದ್ದು ಲಿಪು ಲೇಕಿನ ಮುಖಾಂತರವಾಗಿ ಹೋಗೋದು. ಉತ್ತರಾಖಂಡಿನ ಈ ಏರಿಯಾದಲ್ಲಿ ನೇಪಾಳ ಮತ್ತು ಉತ್ತರಾಖಂಡಿನ ನಡುವೆ ಇರುವಂತಹ ಈ ಬಾರ್ಡರ್ ಏರಿಯಾದಲ್ಲಿ ಲಿಪು ಲೇಕ್ ಅನ್ನುವಂತ ಒಂದು ಪಾಸ್ ಬರುತ್ತೆ. ಆ ಪಾಸ್ ಅನ್ನ ಬಳಕೆ ಮಾಡಿಕೊಂಡು ಕೈಲಾಸ್ ಮಾನಸ್ ಸರೋವರ್ಗೆ ರೀಚ್ ಆಗೋದು. ಈಗ ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಅಂತಂದ್ರೆ ಈ ಲಿಪು ಲೇಕ್ ಪಾಸಿನ ಹತ್ತಿರ ಇದ್ದಂತ ಒಂದು ರೋಡ್ ಅನ್ನ ಇಂಡಿಯಾ ಮಾಡರ್ನೈಸ್ ಮಾಡುತ್ತೆ. ಅಂದ್ರೆ ರೋಡ್ ಈ ಹಿಂದೆ ಕೂಡ ಇತ್ತು, ಈಗ ಸದ್ಯಕ್ಕೆ ಇಂಡಿಯಾ ಕೇವಲ ಮಾಡರ್ನೈಸ್ ಮಾತ್ರನೇ ಮಾಡಿದೆ. ಆದರೂ ಕೂಡ ನೇಪಾಳ ದೇಶ ತನ್ನ ಕಡೆಯಿಂದ ಕನ್ಸರ್ನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಯಾಕೆ ಅಂತಂದ್ರೆ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಇಂಡಿಯಾ ಮತ್ತು ನೇಪಾಳಿನ ನಡುವೆ ಇರುವಂತಹ ಬಾರ್ಡರ್ ಅಂದ್ರೆ ಇಲ್ಲಿರುವುದು ಉತ್ತರಾಖಂಡ್ ಮತ್ತು ನೇಪಾಳಿನ ನಡುವೆ ಇರುವಂತಹ ಈ ಬಾರ್ಡರ್ ಏರಿಯಾದಲ್ಲಿರುವಂತಹ ಕಾಲಪಾನಿ ಅನ್ನುವಂತ ಈ ಏರಿಯಾ ಯಾವ ದೇಶಕ್ಕೆ ಬಿಲಾಂಗ್ ಆಗುತ್ತೆ, ನೇಪಾಳ್ಗ ಅಥವಾ ಇಂಡಿಯಾಕ ಅನ್ನುವಂತ ಕ್ಲಾರಿಟಿ ನಮ್ಮಲ್ಲಿ ಇನ್ನೂ ಇಲ್ಲ. ಅದಕ್ಕೆ ಕಾರಣ ಬ್ರಿಟಿಷ್ ಕಾಲದಲ್ಲಿ ನಾವು ಸಹಿ ಮಾಡಿದಂತ ಟ್ರೀಟಿ ಆಫ್ ಸಗೋಲಿಯಲ್ಲಿರುವಂತ ಕನ್ಫ್ಯೂಷನ್ಸ್. ಹೀಗೆ ಕನ್ಫ್ಯೂಷನ್ ಇರಬೇಕಾದ್ರೆ ಈ ಕಾಲಪಾನಿ ಏರಿಯಾದಲ್ಲಿ ಈ ಲಿಪು ಲೇಕ್ ಪಾಸ್ಗೆ ಬೇಕಾಗಿರುವಂತ ರೋಡ್ ಅನ್ನ ಇಂಡಿಯಾ ಮಾಡರ್ನೈಸ್ ಮಾಡಿದ್ದು ಸರಿಯಲ್ಲ ಅನ್ನುವಂತ ಮಾತನ್ನ ನೇಪಾಳ ಗವರ್ನಮೆಂಟ್ ಹೇಳುತ್ತೆ. ಇನ್ಫ್ಯಾಕ್ಟ್ ನೇಪಾಳ ಗವರ್ನಮೆಂಟ್ ರಿಲೀಸ್ ಮಾಡಿರುವಂತ ಈ ಪ್ರೆಸ್ ನೋಟಿನ ಮುಖಾಂತರವಾಗಿಯೇ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಧ್ಯಯನ ಮಾಡೋಣ. ಮೊದಲಿಗೆ ನೇಪಾಳ ಗವರ್ನಮೆಂಟ್ ತನ್ನ ಪ್ರೆಸ್ ನೋಟ್ ಅಲ್ಲಿ ಹೇಳುತ್ತೆ ಲಿಪು ಲೇಕ್ ಪಾಸಿನ ಮುಖಾಂತರವಾಗಿ ಇಂಡಿಯಾ ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದು ಸರಿಯಲ್ಲ, ಇದಕ್ಕೆ ನಾವು ರಿಗ್ರೀಟ್ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳುತ್ತೆ. ಎರಡನೆಯದಾಗಿ ನೇಪಾಳ ಈ ಪ್ರೆಸ್ ನೋಟ್ ಅಲ್ಲಿ ಟ್ರೀಟಿ ಆಫ್ ಸುಗೌಲಿಯನ್ನ ಮೆನ್ಷನ್ ಮಾಡುತ್ತೆ. ಟ್ರೀಟಿ ಆಫ್ ಸುಗೌಲಿಯನ್ನ 1816 ನಲ್ಲಿ ಬ್ರಿಟಿಷ್ ಇಂಡಿಯಾದ ಗವರ್ನಮೆಂಟ್ ಮತ್ತು ನೇಪಾಳ ಗವರ್ನಮೆಂಟ್ ಸಹಿ ಮಾಡಲಾಯಿತು. ಈ ಟ್ರೀಟಿಯ ಮುಖಾಂತರವಾಗಿ ನೇಪಾಳ ಮತ್ತು ಇಂಡಿಯಾದ ನಡುವಿನ ಬಾರ್ಡರ್ ಏರಿಯಾವನ್ನ ಡಿಮಾರ್ಕೆಟ್ ಮಾಡಲಾಯಿತು. ಆದರೆ ಈ ಒಂದು ಟ್ರೀಟಿಯಲ್ಲಿ ನಮಗೆ ಕನ್ಫ್ಯೂಷನ್ಸ್ ಇದಾವೆ ಎರಡು ಆಸ್ಪೆಕ್ಟ್ ಗಳ ವಿಷಯವಾಗಿ. ಮೊದಲನೇದು ಈಗ ತಾನೇ ನಾವು ಡಿಸ್ಕಸ್ ಮಾಡಿರುವಂತಹ ಕಾಲಪಾನಿಯ ವಿಷಯವಾಗಿ, ಎರಡನೇದು ಸುಸ್ತಾ ಅನ್ನುವಂತ ಒಂದು ಏರಿಯಾದ ವಿಷಯವಾಗಿ. ಕಾಲಪಾನಿಯ ಬಗ್ಗೆ ಮಾತಾಡೋದಾದ್ರೆ ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಇಂಡಿಯಾ ಮತ್ತು ನೇಪಾಳಿನ ನಡುವೆ ಅಂದ್ರೆ ಇಲ್ಲಿರೋದು
ಉತ್ತರಾಖಂಡ್ ಮತ್ತು ನೇಪಾಳಿನ ನಡುವೆ ಇರುವಂತ ಈ ಬಾರ್ಡರ್ ಏರಿಯಾದಲ್ಲಿ ಕಂಡು ಬರುವಂತ ಈ ಏರಿಯಾವೇ ಕಾಲಾಪಾನಿ ಏರಿಯಾ. ಇಲ್ಲಿಯೇ ನಮಗೆ ಲಿಪುಲೇಕ್ ಪಾಸ್ ಕೂಡ ಕಂಡು ಬರೋದು. ಈ ಏರಿಯಾದ ಬಗ್ಗೆ ಟ್ರೀಟಿ ಆಫ್ ಸುಗೋಲಿ ಏನ್ ಹೇಳುತ್ತೆ ಅಂತಂದ್ರೆ, ಇಲ್ಲಿ ಹರಿಯುವಂತ ಮಹಾಕಾಳಿ ರಿವರೇ ಇಂಡಿಯಾದ ವೆಸ್ಟರ್ನ್ ಬೌಂಡ್ರಿ ಆಗುತ್ತೆ ಅನ್ನುವಂತ ಮಾತನ್ನ ಟ್ರೀಟಿ ಆಫ್ ಸುಗೋಲಿ ಹೇಳುತ್ತೆ. ಆದರೆ ಮಹಾಕಾಳಿ ರಿವರ್ಗೆ ಈ ಏರಿಯಾದಲ್ಲಿ ಸಾಕಷ್ಟು ಟ್ರಿಬ್ಯೂಟರೀಸ್ಗಳು ಇದಾವೆ. ಯಾವ ಟ್ರಿಬ್ಯೂಟರಿಯನ್ನ ನಾವು ಮಹಾಕಾಳಿ ರಿವರ್ ಅಂತ ಕನ್ಸಿಡರ್ ಮಾಡೋದು? ಇಂಡಿಯಾ ಒಂದು ಟ್ರಿಬ್ಯೂಟರಿಯನ್ನ ಮಹಾಕಾಳಿ ರಿವರ್ ಅಂತ ಕನ್ಸಿಡರ್ ಮಾಡುತ್ತೆ. ಆದರೆ ಆ ಟ್ರಿಬ್ಯೂಟರಿಯ ಪ್ರಕಾರವಾಗಿ ಕಾಲಾಪಾನಿ ಇಂಡಿಯಾದ ಬಾರ್ಡರ್ ಒಳಗಡೆ ಬರುತ್ತೆ, ಅಂದ್ರೆ ಇಂಡಿಯಾಕ್ಕೆ ಬಿಲಾಂಗ್ ಆಗುತ್ತೆ. ಅದೇ ನೇಪಾಳ ದೇಶ ಮತ್ತೊಂದು ಟ್ರಿಬ್ಯೂಟರಿಯನ್ನ ಮಹಾಕಾಳಿ ಅಂತ ಕನ್ಸಿಡರ್ ಮಾಡುತ್ತೆ. ಆದ್ದರಿಂದ ಈ ಕಾಲಾಪಾನಿ ಏರಿಯಾ ನೇಪಾಳ ದೇಶಕ್ಕೆ ಬಿಲಾಂಗ್ ಆಗುತ್ತೆ ಅನ್ನುವಂತ ಮಾತನ್ನ ನೇಪಾಳ ಹೇಳುತ್ತೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಟ್ರಿಬ್ಯೂಟರಿಗಳ ವಿಷಯವಾಗಿ ನಮ್ಮಲ್ಲಿ ಕನ್ಫ್ಯೂಷನ್ ಇರೋದ್ರಿಂದ ಕಾಲಾಪಾನಿ ಯಾರಿಗೆ ಬಿಲಾಂಗ್ ಆಗುತ್ತೆ ಅನ್ನೋದು ಕ್ಲಾರಿಟಿ ಇಲ್ಲ. ಸೊ ಇಂಡಿಯಾ ಮತ್ತು ನೇಪಾಳಿನ ನಡುವೆ ಇರುವಂತಹ ಡಿಸ್ಪ್ಯೂಟೆಡ್ ಏರಿಯಾಸ್ ಗಳಲ್ಲಿ ಮೊದಲನೆಯದು ಕಾಲಾಪಾನಿ ಆಯ್ತು. ಎರಡನೇದು ಸುಸ್ತಾ ಅನ್ನುವಂತ ಏರಿಯಾ. ಈ ಸುಸ್ತಾ ಅನ್ನೋದು ಒಂದು ಹಳ್ಳಿ, ಉತ್ತರ ಪ್ರದೇಶ್ ಮತ್ತು ಬಿಹಾರಿನ ಈ ಬಾರ್ಡರ್ ಏರಿಯಾದಲ್ಲಿ ಕಂಡು ಬರುವಂತ ಒಂದು ಹಳ್ಳಿ. ಇದು ನೇಪಾಳಿಗೆ ಬಿಲಾಂಗ್ ಆಗುತ್ತಾ ಅಥವಾ ಇಂಡಿಯಾಕ್ಕೆ ಬಿಲಾಂಗ್ ಆಗುತ್ತೋ ಅನ್ನುವಂತ ಒಂದು ಕನ್ಫ್ಯೂಷನ್ ಇದೆ. ಇದರ ಬಗ್ಗೆ ಟ್ರೀಟಿ ಆಫ್ ಸುಗೋಲಿ ಏನ್ ಹೇಳುತ್ತೆ ಅಂತಂದ್ರೆ, ಈ ಏರಿಯಾದಲ್ಲಿ ಹರಿಯುವಂತ ಗಂಧಕ್ ರಿವರೇ ಇಂಡಿಯಾ ಮತ್ತು ನೇಪಾಳಿನ ನಡುವಿನ ಬಾರ್ಡರ್ ಅನ್ನುವಂತ ಮಾತನ್ನ ಈ ಟ್ರೀಟಿ ಹೇಳುತ್ತೆ. ಆದರೆ ಕನ್ಫ್ಯೂಷನ್ ಎಲ್ಲಿಂದ ಶುರುವಾಗುತ್ತೆ ಅಂತಂದ್ರೆ, ಈ ಟ್ರೀಟಿಯನ್ನ ಸಹಿ ಮಾಡ್ತಾ ಇರಬೇಕಾದ್ರೆ ಗಂಧಕ್ ರಿವರ್ ನ ರೈಟ್ ಬ್ಯಾಂಕ್ ಅಲ್ಲಿ ಸುಸ್ತಾ ಹಳ್ಳಿ ಕಂಡು ಬರ್ತಾ ಇತ್ತು. ಆದರೆ ಈಗ ಲೆಫ್ಟ್ ಬ್ಯಾಂಕ್ ಅಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ರಿಯಲ್ ಆಗಿ ಏನಾಗಿದೆ ಅಂತಂದ್ರೆ, ಗಂಧಕ್ ರಿವರ್ ಹರಿತಾ ಇರಬೇಕಾದ್ರೆ ತನ್ನ ಕೋರ್ಸ್ ಅನ್ನ ಚೇಂಜ್ ಮಾಡ್ಕೊಂಡಿದೆ. ನಾವು ಟ್ರೀಟಿಯನ್ನ ಸಹಿ ಮಾಡ್ತಿರ್ಬೇಕಾದ್ರೆ ಸುಸ್ತಾ ಹಳ್ಳಿ ಈ ಒಂದು ಗಂಧಕ್ ರಿವರ್ ನ ರೈಟ್ ಬ್ಯಾಂಕ್ ಅಲ್ಲಿ ಇತ್ತು, ಆದ್ದರಿಂದ ನೇಪಾಳ ದೇಶಕ್ಕೆ ಬಿಲಾಂಗ್ ಆಗಿತ್ತು. ಆದರೆ ನಂತರ ಈ ಗಂಧಕ್ ರಿವರ್ ತನ್ನ ಕೋರ್ಸ್ ಅನ್ನ ಚೇಂಜ್ ಮಾಡ್ಕೊಳ್ತು. ಕೋರ್ಸ್ ಅನ್ನ ಚೇಂಜ್ ಮಾಡ್ಕೊಂಡದ್ದರಿಂದ ಈ ಸುಸ್ತಾ ಹಳ್ಳಿ ಗಂಧಕ್ ರಿವರ್ ನ ಲೆಫ್ಟ್ ಬ್ಯಾಂಕಿಗೆ ಬಂತು. ಲೆಫ್ಟ್ ಬ್ಯಾಂಕಿಗೆ ಬಂತು ಅಂತಂದ್ರೆ ಇಂಡಿಯಾ ಇದನ್ನ ಕ್ಲೈಮ್ ಮಾಡುತ್ತೆ. ಆದ್ರಿಂದ ಇಂಡಿಯಾ ಹೇಳುತ್ತೆ ಈ ಗಂಧಕ್ ರಿವರ್ ನ ಲೆಫ್ಟ್ ಬ್ಯಾಂಕ್ ಅಲ್ಲಿ ಇರೋದ್ರಿಂದ ಸುಸ್ತಾ ನಮಗೆ ಬಿಲಾಂಗ್ ಆಗಿದೆ ಅಂತ. ಆದರೆ ನೇಪಾಳ ಹೇಳುತ್ತೆ ಈ ಟ್ರೀಟಿಯನ್ನ ಸಹಿ ಮಾಡ್ತಿರ್ಬೇಕಾದ್ರೆ ಸುಸ್ತಾ ನೇಪಾಳ್ಗೆ ಬಿಲಾಂಗ್ ಆಗಿತ್ತು ಅಂತ. ಆದ್ದರಿಂದ ನಮ್ಮಿಬ್ಬರ ನಡುವೆ ಕನ್ಫ್ಯೂಷನ್ ಇದೆ. ಸೊ ಒಟ್ಟಾರೆಯಾಗಿ ಎರಡು ಏರಿಯಾಗಳು ಇಂಡಿಯಾ ಮತ್ತು ನೇಪಾಳಿನ ನಡುವೆ ಈಗ ಸದ್ಯಕ್ಕೆ ಡಿಸ್ಪ್ಯೂಟೆಡ್ ಆಗಿರೋದು. ಒಂದು ಕಾಲಾಪಾನಿ, ಇನ್ನೊಂದು ಸುಸ್ತಾ. ನಮಗೆ ಯಾವುದರ ಬಗ್ಗೆ ಆದ್ರೂ ಕ್ವೆಶನ್ ಕೇಳಬಹುದು. ಜೊತೆಗೆ ಸುಗೌಲಿ ಟ್ರೀಟಿಯ ಬಗ್ಗೆ ಕೂಡ ಕ್ವೆಶನ್ ಕೇಳಬಹುದು. ಜೊತೆಗೆ ಈ ಎಂಟೈರ್ ಟಾಪಿಕ್ ಈ ಹಿಂದೆ ಕೂಡ ಸುದ್ದಿಯಲ್ಲಿತ್ತು. ಯಾವ ಸಂದರ್ಭದಲ್ಲಿ ಅಂತಂದ್ರೆ, ಜಮ್ಮು ಅಂಡ್ ಕಾಶ್ಮೀರ್ ರಾಜ್ಯವನ್ನ ರೀಆರ್ಗನೈಸ್ ಮಾಡ್ತಿರ್ಬೇಕಾದ್ರೆ ಹೊಸ ಪೊಲಿಟಿಕಲ್ ಮ್ಯಾಪ್ ಅನ್ನ ನಾವು ತಗೊಂಡ್ ಬರ್ತೀವಿ. ನವೆಂಬರ್ 2019 ಅಲ್ಲಿ ಹೊಸ ಪೊಲಿಟಿಕಲ್ ಮ್ಯಾಪ್ ಅನ್ನ ತಂದಾಗ ಇಂಡಿಯಾ ತನ್ನ ಕಡೆಯಿಂದ ಕಾಲಾಪಾನಿಯನ್ನ ಉತ್ತರಾಖಂಡಿನ ಭಾಗವಾಗಿ ತೋರಿಸುತ್ತೆ. ಆ ಸಂದರ್ಭದಲ್ಲಿ ಕೂಡ ನೇಪಾಳ ಗವರ್ನಮೆಂಟ್ ತನ್ನ ಕನ್ಸರ್ನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಿತ್ತು. ಎಲ್ಲ ಕಾರಣದಿಂದಾಗಿ ಒಂದು ಕ್ವೆಶನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಎಂಟೈರ್ ಟಾಪಿಕ್ ಇಂದ. ನಂತರ ಇದೇ ವಾರ ಇಂಡಿಯಾ ಮತ್ತು ಚೈನಾದ ನಡುವೆ ಪ್ಯಾಂಗಾಂಗ್ಸೋ ಲೇಕಿನ ಹತ್ತಿರ ಮತ್ತು ಸಿಕ್ಕಿಮಿನ ನಾಕುಲಾನ ಹತ್ತಿರ ಇಂಡಿಯಾ ಮತ್ತು ಚೈನಾದ ನಡುವೆ ಒಂದಷ್ಟು ಕ್ಲಾಶಸ್ಗಳು ಆದವು ಅಂತ ಸಾಕಷ್ಟು ಆರ್ಟಿಕಲ್ಸ್ಗಳು ಬರ್ತವೆ. ಆದರೆ ನಂತರ ಇಂಡಿಯನ್ ಆರ್ಮಿ ಕ್ಲಾರಿಫೈ ಮಾಡುತ್ತೆ, ಯಾವುದೇ ರೀತಿಯ ಏರ್ ಸ್ಪೇಸ್ ವೈಲೇಷನ್ಸ್ಗಳು ಆಗಿಲ್ಲ ಅಂತ, ಉಲ್ಲಂಘನೆ ಆಗಿಲ್ಲ, ಎರಡೂ ಕಡೆಯಿಂದ ಪೀಸ್ ಅಂಡ್ ಟ್ರಾಂಕ್ವಿಲಿಟಿಯನ್ನ ಮೇಂಟೈನ್ ಮಾಡ್ತಾ ಇದೀವಿ ಅಂತ. ಎಲ್ಲ ಆರ್ಟಿಕಲ್ಸ್ಗಳ ಹಿನ್ನೆಲೆಯಲ್ಲಿ ನಾವು ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡಬೇಕಾಗಿರೋದು ಪ್ಯಾಂಗಾಂಗ್ಸೋ ಲೇಕಿನ ಬಗ್ಗೆ ಮತ್ತು ನಾಕುಲಾದ ಬಗ್ಗೆ. ಈ ಎರಡನ್ನ ನೋಡೋದಕ್ಕಿಂತ ಮುಂಚೆ ಇಂಡಿಯಾ ಮತ್ತು ಚೈನಾದ ನಡುವೆ ಇರುವಂತಹ ಬಾರ್ಡರ್ ಏರಿಯಾವನ್ನ ಒಂದು ಬಾರಿ ನಾವು ವಿಜುವಲೈಸ್ ಮಾಡ್ಕೊಳ್ಳೋದಾದ್ರೆ, ಈ ಬಾರ್ಡರ್ ಏರಿಯಾ 3 ಸೆಕ್ಟರ್ಸ್ ಗಳಾಗಿ ನಾವು ಡಿವೈಡ್ ಮಾಡ್ತೀವಿ. ಮೊದಲಿಗೆ ವೆಸ್ಟರ್ನ್ ಸೆಕ್ಟರ್. ಇಲ್ಲಿ ನಮಗೆ ಈಗ ಸದ್ಯಕ್ಕೆ ಇಶ್ಯೂ ಅಲ್ಲಿ ಇರೋದು ಅಂತಂದ್ರೆ ಅಕ್ಸೈ ಚಿನ್. ಈ ಅಕ್ಸೈ ಚಿನ್ ವಿಷಯವಾಗಿ ನಮಗೆ ಕನ್ಫ್ಯೂಷನ್ಸ್ ಎಲ್ಲಿಂದ ಶುರುವಾಗುತ್ತೆ ಅಂತಂದ್ರೆ, ಬ್ರಿಟಿಷ್ ಎರಾದಲ್ಲಿ ಒಂದು ಮೆಕ್ಡೊನಾಲ್ಡ್ ಲೈನ್ ಅಂತ ಒಂದು ಲೈನ್ ಅನ್ನ ತರಲಾಯಿತು. ನಂತರ ಜಾನ್ಸನ್ ಲೈನ್ ಅಂತ ಒಂದು ಲೈನ್ ಅನ್ನ ತರಲಾಯಿತು. ಇಂಡಿಯಾ ಜಾನ್ಸನ್ ಲೈನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಜಾನ್ಸನ್ ಲೈನ್ ಏನ್ ಹೇಳುತ್ತೆ ಅಂತಂದ್ರೆ, ಈ ಒಂದು ಲಡಾಖ್ ಅಲ್ಲಿರುವಂತಹ ಅಕ್ಸೈ ಚಿನ್ ಇಂಡಿಯಾಕ್ಕೆ ಬಿಲಾಂಗ್ ಆಗುತ್ತೆ ಅಂತ ಹೇಳುತ್ತೆ. ಅದೇ ಮೆಕ್ಡೊನಾಲ್ಡ್ ಲೈನ್ ಏನ್ ಹೇಳುತ್ತೆ, ಅಕ್ಸೈ ಚಿನ್ನು ಚೈನಾಕ್ಕೆ ಬಿಲಾಂಗ್ ಆಗುತ್ತೆ ಅಂತ ಹೇಳುತ್ತೆ. ಚೈನಾ ಮೆಕ್ಡೊನಾಲ್ಡ್ ಲೈನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಆದ್ದರಿಂದ ಅಕ್ಸೈ ಚಿನ್ ತನಗೆ ಬಿಲಾಂಗ್ ಆಗಿದ್ದು ಅಂತ ಹೇಳುತ್ತೆ. ಇಂಡಿಯಾ ಜಾನ್ಸನ್ ಲೈನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಆದ್ದರಿಂದ ಅಕ್ಸೈ ಚಿನ್ ತನಗೆ ಬಿಲಾಂಗ್ ಆಗಿದ್ದು ಅಂತ ಹೇಳುತ್ತೆ. ಸೊ ಕನ್ಫ್ಯೂಷನ್ಸ್ ಗಳು ಇದ್ವು. ಆದರೆ 1962 ನಲ್ಲಿ ಆದಂತ ಯುದ್ಧದ ಸಂದರ್ಭದಲ್ಲಿ ಈ ಅಕ್ಸೈ ಚಿನ್ ಏರಿಯಾವನ್ನ ಚೈನಾ ತನ್ನ ಹಿಡಿತಕ್ಕೆ ತಗೊಳ್ಳುತ್ತೆ. ಆದ್ದರಿಂದ ಆ ಸಂದರ್ಭದಿಂದ ಇಲ್ಲಿಯವರೆಗೂ ಅಕ್ಸೈ ಚಿನ್ ಚೈನಾದ ಹಿಡಿತದಲ್ಲೇ ಇದೆ. ಈ ಅಕ್ಸೈ ಚಿನ್ ಮತ್ತು ಇತರ ಭಾಗಗಳ ನಡುವೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದೆ. ಸೊ ಇದು ನಮಗೆ ಈಗ ಸದ್ಯಕ್ಕೆ ಇರುವಂತ ಯಥಾಸ್ಥಿತಿ ವೆಸ್ಟರ್ನ್ ಸೆಕ್ಟರ್ ನ ವಿಷಯವಾಗಿ. ಸೆಂಟ್ರಲ್ ಸೆಕ್ಟರ್ ಅಲ್ಲಿ ಅಷ್ಟೇನು ಕನ್ಫ್ಯೂಷನ್ಸ್ ಗಳು ಇಲ್ಲ, ಆದರೆ ಈಸ್ಟರ್ನ್ ಸೆಕ್ಟರ್ ಅಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಇದೆ. ಯಾಕೆ ಅಂತಂದ್ರೆ, ಮೆಕ್ ಮೋಹನ್ ಲೈನ್ ಅನ್ನ ಬ್ರಿಟಿಷ್ ಅವರು ತಗೊಂಡ್ ಬರ್ತಾರೆ. ಇದರ ಪ್ರಕಾರವಾಗಿ ಅರುಣಾಚಲ್ ಪ್ರದೇಶ ಇಂಡಿಯಾಕ್ಕೆ ಬಿಲಾಂಗ್ ಆಗುತ್ತೆ. ಇದನ್ನ ಇಂಡಿಯಾ ಅಕ್ಸೆಪ್ಟ್ ಮಾಡ್ಕೊಂಡಿದೆ, ಅದರಿಂದ ಅರುಣಾಚಲ್ ಪ್ರದೇಶ್ ನಮ್ಮ ರಾಜ್ಯ ಅಂತ ನಾವು ಹೇಳ್ತೀವಿ. ಆದರೆ ಚೈನಾ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಆದ್ದರಿಂದ ಚೈನಾ ಹೇಳೋದು ಈ ಅರುಣಾಚಲ್ ಪ್ರದೇಶ್ ಚೈನಾದ ಟಿಬೆಟಿನ ಒಂದು ಭಾಗ, ಸದರ್ನ್ ಟಿಬೆಟಿನ ಒಂದು ಭಾಗ ಅಂತ ಚೈನಾ ಹೇಳುತ್ತೆ. ಸೊ ಒಟ್ಟಾರೆಯಾಗಿ ಅರುಣಾಚಲ್ ಪ್ರದೇಶ ವಿಷಯವಾಗಿ ಈಸ್ಟರ್ನ್ ಸೆಕ್ಟರ್ ಅಲ್ಲಿ ನಮಗೆ ಕನ್ಫ್ಯೂಷನ್ ಇದೆ. ಈಗ ನಮಗೆ ಡಿಸ್ಕಷನ್ಗೆ ಬೇಕಾಗಿರೋದು ವೆಸ್ಟರ್ನ್ ಸೆಕ್ಟರ್. ವೆಸ್ಟರ್ನ್ ಸೆಕ್ಟರ್ ಅಲ್ಲಿ ಈ ಲಡಾಖ್ ಯೂನಿಯನ್ ಟೆರಿಟರಿಯಲ್ಲಿ ಇರುವಂತಹ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲಿನ ಮೇಲೆ ಇರುವಂತ ಈ ಪ್ಯಾಂಗಾಂಗ್ಸೋ ಲೇಕಿನ ಬಗ್ಗೆ. ಈ ಲೇಕಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್. ಮೊದಲನೇದು, ಇದು ಒಂದು ಸಾಲ್ಟ್ ವಾಟರ್ ಲೇಕ್ ಆಗಿದೆ.
ಈ ಲೇಕಿನ 1/3 ಭಾಗ ಇಂಡಿಯಾಕ್ಕೆ ಬಿಲಾಂಗ್ ಆಗಿದೆ. ಆದ್ದರಿಂದ ಇಂಡಿಯಾದ ಬಾರ್ಡರ್ ಫೋರ್ಸಸ್ಗಳು ಇಲ್ಲಿ ಸರ್ವಿಲೆನ್ಸ್ ಅನ್ನ ಮಾಡ್ತವೆ. ಉಳಿದಿರುವಂತಹ 2/3 ಭಾಗ ಚೈನಾಕ್ಕೆ ಬಿಲಾಂಗ್ ಆಗಿದೆ. ಆದ್ದರಿಂದ ಚೈನಾದ ಬಾರ್ಡರ್ ಫೋರ್ಸಸ್ಗಳು ಇಲ್ಲಿ ಇರ್ತವೆ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಈ ಲೇಕು ಪ್ರಪಂಚದಲ್ಲೇ ಅತಿ ಎತ್ತರದ ಪ್ರದೇಶದಲ್ಲಿರುವಂತಹ ಒಂದು ಲೇಕ್ ಆಗಿದೆ. ಇದು ಸಮುದ್ರದ ಮಟ್ಟಕ್ಕಿಂತ ಅರೌಂಡ್ 4300 ಮೀಟರ್ ಎತ್ತರದಲ್ಲಿರುವಂತಹ ಒಂದು ಸರೋವರ ಆಗಿದೆ. ಪ್ರಪಂಚದಲ್ಲಿ ಇಷ್ಟು ಎತ್ತರದಲ್ಲಿರುವಂತಹ ಒನ್ ಅಂಡ್ ಓನ್ಲಿ ಸರೋವರ ಈ ಪ್ಯಾಂಗಾಂಗ್ ಸೋ ಲೇಕ್ ಆಗಿದೆ. ಒಂದು ಸಾಲ್ಟ್ ವಾಟರ್ ಲೇಕ್ ಇದಾಗಿದೆ. ಇದನ್ನ ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ರಾಮ್ಸರ್ ಕನ್ವೆನ್ಷನ್ ನ ಅಡಿಯಲ್ಲಿ ಡಿಕ್ಲೇರ್ ಮಾಡಬೇಕು ಅಂತ ಎಫರ್ಟ್ಸ್ ಗಳು ನಡೀತಾ ಇದಾವೆ. ಇನ್ನೂ ಡಿಕ್ಲೇರ್ ಆಗಿಲ್ಲ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಬೇಕು. ಇಷ್ಟು ಪ್ಯಾಂಗಾಂಗ್ ಸೋ ಲೇಕಿನ ಬಗ್ಗೆ. ಈಗ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಸಿಕ್ಕಿಮಿನ ಈ ಏರಿಯಾದಲ್ಲಿ ಕಂಡು ಬರುವಂತಹ ನಾಕುಲಾ ಪಾಸಿನ ಬಗ್ಗೆ. ಇಲ್ಲಿ ಕೂಡ ಇಂಡಿಯಾ ಮತ್ತು ಚೈನಾದ ನಡುವೆ ಕ್ಲಾಶಸ್ ಗಳು ಆದವು ಅಂತ ನಮಗೆ ಆರ್ಟಿಕಲ್ಸ್ ಗಳು ಬಂದವು. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಈ ನಾಕುಲಾ ಇಂಡಿಯಾ ಮತ್ತು ಚೈನಾದ ನಡುವೆ ಇರುವಂತಹ ಪಾಸ್ ಆಗಿದೆ. ಈ ಚೈನಾದ ಏರಿಯಾ ಏನಿದೆ ಇದು ಸಾಕಷ್ಟು ಮೋಟರಬಲ್ ರೋಡ್ ಅನ್ನ ಹೊಂದಿದೆ, ಮೋಟರಬಲ್ ಏರಿಯಾವನ್ನ ಹೊಂದಿದೆ. ಅಂದ್ರೆ ಒಂದಷ್ಟು ಪ್ಲೇನ್ ಏರಿಯಾವನ್ನ ಹೊಂದಿದೆ. ಅದರಿಂದ ಚೈನಾ ಸುಲಭವಾಗಿ ಟ್ರೂಪ್ಸ್ ಅನ್ನ ಇಲ್ಲಿಗೆ ಕಳಿಸುತ್ತೆ. ಆದರೆ ಇಂಡಿಯಾದ ಸೈಡ್ ಇರುವಂತಹ ಈ ಏರಿಯಾ ಸಾಕಷ್ಟು ಹಿಲ್ಲಿ ಏರಿಯಾ ಆಗಿದೆ, ಪರ್ವತಗಳೇ ಇದಾವೆ. ಅದರಿಂದ ನಮ್ಮ ಫೋರ್ಸಸ್ ಗಳನ್ನ ಸುಲಭವಾಗಿ ಕಳಿಸ್ಲಿಕ್ಕೆ ಆಗುದಿಲ್ಲ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಈ ಪಾಸಿನ ಹತ್ತಿರವೇ ಮುಗುತಾಂಗ್ ಅಥವಾ ಇದನ್ನೇ ನಾವು ಚೋ ಲಾಮೋ ಅಂತ ಕೂಡ ಕರಿತೀವಿ. ಈ ಒಂದು ಏರಿಯಾದಿಂದನೇ ತೀಸ್ತಾ ರಿವರ್ ಹುಟ್ಟೋದು. ಮುಗುತಾಂಗ್ ಅಥವಾ ಚೋಲಾಮೋ ಏರಿಯಾದಿಂದನೇ ತೀಸ್ತಾ ರಿವರ್ ಹುಟ್ಟಿ ಹರಿದು ಬರೋದು. ಅದು ಕೂಡ ಈ ನಾಕುಲಾ ಪಾಸಿನ ಹತ್ತಿರವೇ ಇರೋದು. ಈ ನಾಕುಲಾ ಪಾಸ್ ಸಮುದ್ರದ ಮಟ್ಟದಿಂದ ಅರೌಂಡ್ 5000 ಮೀಟರ್ಸ್ ಎತ್ತರದಲ್ಲಿ ಇದೆ. ಇಷ್ಟು ಬೇಸಿಕ್ ಪಾಯಿಂಟ್ಸ್ ತಿಳಿದಿದ್ರೆ ಸಾಕು. ಆದರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ನೂ ಇಂಪಾರ್ಟೆಂಟ್ 2 ಪಾಸಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಅದೇ ಒಂದು ನಾತುಲಾ, ಇನ್ನೊಂದು ಜೆಲೆಪ್ಲಾ. ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ದು ನಾಕುಲಾ, NAKU ನಾಕುಲಾ. ಈಗ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿರೋದು ನಾತುಲಾ, NATHU ನಾತುಲಾ. ಇದನ್ನ ನೀವು ಈ ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಈ ಸಿಕ್ಕಿಂ ಏರಿಯಾದಲ್ಲಿ ಚೈನಾಕ್ಕೆ, ಟಿಬೆಟ್ಗೆ ಡೈರೆಕ್ಟ್ಲಿ ಕನೆಕ್ಟ್ ಮಾಡುವಂತ ಒಂದು ಪಾಸ್ ಇದಾಗಿದೆ. ಈ ನಾತುಲಾ ಪಾಸಿನ ಮುಖಾಂತರವಾಗಿಯೇ ಕೈಲಾಸ್ ಮಾನಸ್ ಸರೋವರ್ ಯಾತ್ರವನ್ನ ನಾವು ಕೈಗೊಳ್ತೀವಿ. ನಂತರ ಇದರ ಹತ್ತಿರವೇ ಬರೋದು ನಮಗೆ ಜೆಲೆಪ್ಲಾ. ಸೊ ನಾತುಲಾ ಮತ್ತು ಜೆಲೆಪ್ಲಾ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಬಹುದು. ಸಿಕ್ಕಿಂ ರಾಜ್ಯದಲ್ಲಿ. ಮತ್ತು ಯಾವ ದೇಶಕ್ಕೆ ಕನೆಕ್ಟ್ ಮಾಡ್ತವೆ ಅಂತ ಕೇಳಬಹುದು. ಇಂಡಿಯಾ ಮತ್ತು ಚೈನಾದ ನಡುವೆ ಅಥವಾ ಇಂಡಿಯಾ, ಚೈನಾ, ಭೂತಾನ್ ಈ ಟ್ರೈ ಜಂಕ್ಷನ್ ಏರಿಯಾದಲ್ಲಿ ಕಂಡು ಬರುವಂತ ಒಂದು ಪಾಸ್ ಅಂತ ನಿಮಗೆ ನೆನಪಿರಬೇಕು. ನಂತರ ಇದೇ ಟ್ರೈ ಜಂಕ್ಷನ್ ಅಲ್ಲಿ ಭೂತಾನ್ ದೇಶಕ್ಕೆ ಬಿಲಾಂಗ್ ಆಗಿರುವಂತಹ ಒಂದು ಇಂಪಾರ್ಟೆಂಟ್ ಏರಿಯಾ ಕಂಡು ಬರುತ್ತೆ. ಅದೇ ಡೋಕ್ಲಾಂ ಪ್ಲಾಟ್ಯೂ. ಈ ಹಿಂದೆ ಇಂಡಿಯಾ ಮತ್ತು ಚೈನಾದ ನಡುವೆ ಈ ಡೋಕ್ಲಾಂ ಪ್ಲಾಟ್ಯೂ ವಿಷಯವಾಗಿ ಕ್ಲಾಶಸ್ ಗಳು ಆಗಿದ್ವು. ಈ ಕ್ಲಾಶಸ್ ಗಳ ನಂತರವೇ ನಾವು ವುಹಾನ್ ಅಲ್ಲಿ ಮೀಟ್ ಮಾಡಿದ್ವಿ, ವುಹಾನ್ ಸ್ಪಿರಿಟ್ ಅನ್ನ ತಗೊಂಡ್ ಬಂದ್ವಿ. ನಂತರ ಚೆನ್ನೈಯಲ್ಲಿ ಮೀಟ್ ಮಾಡಿದ್ವಿ, ಚೆನ್ನೈ ಕನೆಕ್ಟ್ ಅನ್ನ ತಗೊಂಡ್ ಬಂದ್ವಿ. ಸೊ ಒಟ್ಟಾರೆಗೆ ಡೋಕ್ಲಾಂ ಪ್ಲಾಟ್ಯೂ ಎಲ್ಲಿ ಕಂಡು ಬರುತ್ತೆ ಅನ್ನುವಂತ ಒಂದು ವಿಜುವಲೈಸೇಷನ್ ನಿಮಗೆ ಬಂದಿದ್ರೆ ಸಾಕು. ನಂತರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏರಿಯಾ, ಈ ಒಂದು ಏರಿಯಾವನ್ನ ನಾವು ಚುಂಬಿ ವ್ಯಾಲಿ ಅಂತ ಕರಿತೀವಿ. ಚುಂಬಿ ವ್ಯಾಲಿಯನ್ನ ಈಗಾಗಲೇ ಸಾಕಷ್ಟು ಬಾರಿ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ. ಯಾವ ಏರಿಯಾದಲ್ಲಿ ಕಂಡು ಬರುತ್ತೆ ಅನ್ನುವಂತ ಕ್ವೆಶ್ಚನ್ ಅನ್ನ ಕೇಳಿದೆ. ಚೈನಾದ ಟಿಬೆಟ್ಗೆ ಬಿಲಾಂಗ್ ಆಗಿರುವಂತಹ ಈ ಚುಂಬಿ ವ್ಯಾಲಿ ಇಂಡಿಯಾ, ಭೂತಾನ್ ಮತ್ತು ಚೈನಾ ಈ 3 ದೇಶಗಳ ಟ್ರೈ ಜಂಕ್ಷನ್ ಅಲ್ಲಿ ಕಂಡು ಬರುತ್ತೆ. ಈ ಪಾಯಿಂಟ್ ನಿಮ್ಗೆ ನೆನಪಿದ್ರೆ ಸಾಕಾಗುತ್ತೆ. ಸೊ ಒಟ್ಟಾರೆಯಾಗಿ ಈ ವಾರ ಪೂರ್ತಿ ಇಂಡಿಯಾ ಮತ್ತು ಚೈನಾದ ನಡುವೆ ಆಗಿರುವಂತಹ ಕ್ಲಾಶಸ್ ಗಳ ಬಗ್ಗೆ ಬಂದಿರುವಂತಹ ಆರ್ಟಿಕಲ್ಸ್ ಗಳ ಹಿನ್ನೆಲೆಯಲ್ಲಿ ಒಂದು ವೆಸ್ಟರ್ನ್ ಸೆಕ್ಟರ್ ಅಲ್ಲಿ ಪ್ಯಾಂಗಾಂಗ್ ಸೋ ಲೇಕಿನ ಬಗ್ಗೆ, ಇನ್ನೊಂದು ಸಿಕ್ಕಿಂ ಅಲ್ಲಿ ಇರುವಂತಹ ಪಾಸಸ್ ಗಳ ಬಗ್ಗೆ ಇಷ್ಟು ನಿಮ್ಗೆ ಗೊತ್ತಾಗಿದ್ರೆ ಸಾಕು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಈಗ ಬರ್ತಾ ಇರುವಂತ ಮೇ 18ನೇ ತಾರೀಕು WHO ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ನಡೆಯೋದಿದೆ. ಈ ಅಸೆಂಬ್ಲಿಯಲ್ಲಿ ತೈವಾನ್ ದೇಶಕ್ಕೆ ಅಬ್ಸರ್ವರ್ ಸ್ಟೇಟಸ್ ಅನ್ನ ಕೊಡಬೇಕೋ ಬೇಡವೋ ಅನ್ನುವ ವಿಷಯವಾಗಿ ಸಾಕಷ್ಟು ಆರ್ಟಿಕಲ್ಸ್ ಗಳು ಬರ್ತವೆ. ಕೊಡಬಾರದು ಅಂತ ಹೇಳ್ತಾ ಇರೋದು ಚೈನಾ, ಕೊಡಬೇಕು ಅಂತ ಹೇಳ್ತಾ ಇರೋದು USA ಲೆಡ್ ವೆಸ್ಟರ್ನ್ ದೇಶಗಳು. ಆದರೆ ಇಂಡಿಯಾ ಯಾವ ಸ್ಟ್ಯಾಂಡ್ ಅನ್ನ ತಗೊಳುತ್ತೆ ಅದರ ಬಗ್ಗೆ ಈಗ ಸದ್ಯಕ್ಕೆ ಸಾಕಷ್ಟು ಕನ್ಫ್ಯೂಷನ್ಸ್ ಗಳು ಇದಾವೆ. ನಾವು ಕಾದು ನೋಡಬೇಕು ಮೇ 18ನೇ ತಾರೀಕಿನವರೆಗೂ. ಈಗ ಸದ್ಯಕ್ಕೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ತೈವಾನಿನ ವಿಷಯವಾಗಿ, ಜಿಯೋಗ್ರಫಿ ವಿಷಯವಾಗಿ ನಮಗೆ ಕ್ವೆಶ್ಚನ್ಸ್ ಗಳು ಕೇಳಬಹುದು. ನಂತರ ತೈವಾನಿನ ಹಿಸ್ಟ್ರಿಯ ಬಗ್ಗೆ ನಮಗೆ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಅದಕ್ಕೋಸ್ಕರ ಡಿಸ್ಕಸ್ ಮಾಡೋಣ. ನಂತರ ಈ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ಜಿಯೋಗ್ರಫಿಯಿಂದನೇ ಶುರು ಮಾಡೋದಾದ್ರೆ ಚೈನಾದ ಈ ಮ್ಯಾಪ್ ಅನ್ನು ನೀವು ಅಬ್ಸರ್ವ್ ಮಾಡೋದಾದ್ರೆ ಬೀಜಿಂಗ್ ನಾರ್ತ್ ಅಲ್ಲಿ ಬರುತ್ತೆ, ನಂತರ ಶಾಂಘೈ ಬರುತ್ತೆ, ನಂತರ ತೈವಾನ್ ಬರುತ್ತೆ, ನಂತರ ಹಾಂಗ್ಕಾಂಗ್ ಮತ್ತು ಮಕಾವೋ ಪ್ರದೇಶಗಳು ಕಂಡು ಬರ್ತವೆ. ಇಷ್ಟನ್ನು ಇದೇ ಒಂದು ಸೀಕ್ವೆನ್ಸ್ ಅಲ್ಲಿ ನೆನ್ಪಿಟ್ಕೊಳ್ಬೇಕು. ಯಾಕೆಂತಂದ್ರೆ ಪ್ರಿಲಿಮ್ಸ್ ಅಲ್ಲಿ ನಮಗೆ ಸುದ್ದಿಯಲ್ಲಿರುವಂತಹ ಈ ಪ್ರದೇಶಗಳನ್ನ ಕೊಟ್ಟು ನಾರ್ತ್ ಇಂದ ಸೌತ್ಗೆ ಅಥವಾ ಸೌತ್ ಇಂದ ನಾರ್ತ್ಗೆ ಅರೇಂಜ್ ಮಾಡ್ಲಿಕ್ಕೆ ಕೇಳಲಾಗುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಬೀಜಿಂಗ್ ಬರುತ್ತೆ, ನಂತರ ಶಾಂಘೈ ಬರುತ್ತೆ, ನಂತರ ತೈವಾನ್ ಬರುತ್ತೆ. ತೈವಾನ್ ಅನ್ನಾದ್ರೂ ಕೇಳಬಹುದು ಅಥವಾ ತೈವಾನಿನ ಕ್ಯಾಪಿಟಲ್ ಸಿಟಿ ಆಗಿರುವಂತಹ ತೈಪೆಯನ್ನಾದ್ರೂ ಕೇಳಬಹುದು. ಸೊ ತೈವಾನ್ ಅಥವಾ ತೈಪೆ, ನಂತರ ಹಾಂಗ್ಕಾಂಗ್, ನಂತರ ಮಕಾವೋ ಬರುತ್ತೆ. ಇದು ನಮಗೆ ಸೀಕ್ವೆನ್ಸ್ ಜಿಯೋಗ್ರಫಿ. ನಂತರ ಈಗ ನಾವು ತೈವಾನಿನ ಬಗ್ಗೆ ನೋಡೋದಾದ್ರೆ ಈ ಒಂದು ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡಿ, ತೈವಾನಿನ ನಾರ್ತ್ ಅಲ್ಲಿ ಈಸ್ಟ್ ಚೈನಾ ಸಿ ಬರುತ್ತೆ, ಸೌತ್ ಅಲ್ಲಿ ಸೌತ್ ಚೈನಾ ಸಿ ಬರುತ್ತೆ. ಈ ತೈವಾನ್ ಅನ್ನುವಂತ ದ್ವೀಪ ಚೈನಾದ ಮೇನ್ ಲ್ಯಾಂಡ್ ಇಂದ ಸೆಪರೇಟ್ ಆಗ್ಲಿಕ್ಕೆ ಕಾರಣ ಇಲ್ಲಿ ನಡುವೆ ಇರುವಂತ ತೈವಾನ್
ತೈವಾನ್ ಸ್ಟ್ರೇಟ್. ತೈವಾನ್ ಸ್ಟ್ರೇಟ್ ಅಥವಾ ಜಲಸಂಧಿ ಒಂದು ಕಡೆ ಸೌತ್ ಚೈನಾ ಸಿಯನ್ನ ಇನ್ನೊಂದು ಕಡೆ ಈಸ್ಟ್ ಚೈನಾ ಸಿಯನ್ನ ಕನೆಕ್ಟ್ ಮಾಡುವಂತ ಒಂದು ಜಲಸಂಧಿ, ಅಥವಾ ತೈವಾನ್ ಅನ್ನ ಚೈನಾದಿಂದ ಸೆಪರೇಟ್ ಮಾಡುವಂತ ಒಂದು ಜಲಸಂಧಿ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಬೇಕು. ನಂತರ ಕೊನೆಯದಾಗಿ ತೈವಾನಿನ ಈಸ್ಟರ್ನ್ ಏರಿಯಾದಲ್ಲಿ ಇರೋದು ಫಿಲಿಪೈನ್ಸ್ ಸಿ. ಸೊ ಒಟ್ಟಾರೆಯಾಗಿ ತೈವಾನ್ನ ಸುತ್ತ ಇರುವಂತ ವಾಟರ್ ಬಾಡೀಸ್ ಗಳನ್ನ ಒಂದು ಬಾರಿ ನೋಡೋದಾದ್ರೆ ಈಸ್ಟ್ ಚೈನಾ ಸಿ, ಫಿಲಿಪೈನ್ಸ್ ಸಿ, ಸೌತ್ ಚೈನಾ ಸಿ ಮತ್ತು ತೈವಾನ್ ಸ್ಟ್ರೇಟ್ ಎಲ್ಲ ವಾಟರ್ ಬಾಡೀಸ್ ಗಳಿಂದ ಸುತ್ತುವರೆದಿರೋದು ಈ ತೈವಾನ್ ದ್ವೀಪ. ಈಗ ನಾವು ತೈವಾನ್ ಮತ್ತು ಚೈನಾದ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಸಂಬಂಧವನ್ನ ನಾವು ಹಿಸ್ಟ್ರಿಯ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ 16th 17th ಸೆಂಚುರಿಗೆ ಹೋಗೋದಾದ್ರೆ 1624 ಇಂದ 1661 ವರೆಗೂ ಈ ತೈವಾನ್ ದ್ವೀಪ ಡಚ್ ಕಲೋನಿ ಆಗಿತ್ತು. ಯಾವ ರೀತಿಯಾಗಿ ಇಂಡಿಯಾ ಬ್ರಿಟಿಷರ ಕಲೋನಿ ಆಗಿತ್ತು ಅದೇ ರೀತಿಯಾಗಿ ತೈವಾನು ಡಚ್ಚರ ಕಲೋನಿ ಆಗಿತ್ತು. ನಂತರ ನೆಕ್ಸ್ಟ್ 2 ಸೆಂಚುರಿಗಳು 1683 ಇಂದ 1895 ವರೆಗೂ ಚೈನಾದ ಹಿಡಿತಕ್ಕೆ ಬರುತ್ತೆ ತೈವಾನು. ಆ ಕಾರಣದಿಂದಾಗಿಯೇ ಚೈನಾದ ಮೇನ್ ಲ್ಯಾಂಡ್ ಇಂದ ತೈವಾನ್ಗೆ ಸಾಕಷ್ಟು ಮೈಗ್ರೇಷನ್ ಆಗುತ್ತೆ. ಅಂದ್ರೆ ನಾವು ಈಗ ತಾನೇ ನಾವು ಮ್ಯಾಪ್ ಅಲ್ಲಿ ನೋಡಿದ್ವಿ, ಚೈನಾದ ಮೇನ್ ಲ್ಯಾಂಡಿನ ಪಕ್ಕದಲ್ಲೇ ಇರೋದು ಈ ತೈವಾನ್ ದ್ವೀಪ. ಆದ್ರಿಂದ ಮೇನ್ ಲ್ಯಾಂಡ್ ಇಂದ ಸಾಕಷ್ಟು ಮೈಗ್ರೇಷನ್ಸ್ ಗಳು ಆಗ್ತವೆ ಈ 2 ಸೆಂಚುರಿಯಲ್ಲಿ. ಆದರೆ ನಂತರ 1895 ಅಲ್ಲಿ ಫಸ್ಟ್ ಸಿನೋ ಜಪಾನ್ ವಾರ್ ಆಗುತ್ತೆ. ಅಂದ್ರೆ ಚೈನಾ ಮತ್ತು ಜಪಾನ್ ನಡುವೆ ಯುದ್ಧ ಆಗುತ್ತೆ. ಆ ಸಂದರ್ಭದಲ್ಲಿ ಈ ತೈವಾನ್ ಅನ್ನ ಜಪಾನ್ಗೆ ಬಿಟ್ಟು ಕೊಡ್ಲಾಗುತ್ತೆ. ತೈವಾನು ಜಪಾನಿನ ಹಿಡಿತಕ್ಕೆ ಬರುತ್ತೆ 1895 ಅಲ್ಲಿ. ನಂತರ ನಮಗೆ ವರ್ಲ್ಡ್ ವಾರ್ 2 ಆಗುತ್ತೆ 1940s ಅಲ್ಲಿ. ವರ್ಲ್ಡ್ ವಾರ್ 2 ನ ನಂತರ ತೈವಾನು ಚೈನಾದ ಹಿಡಿತಕ್ಕೆ ಬರುತ್ತೆ, ಜಪಾನ್ ಬಿಟ್ಟು ಕೊಡುತ್ತೆ ಚೈನಾಕ್ಕೆ. ನಂತರ 1949 ಅಲ್ಲಿ ಮೇನ್ಲ್ಯಾಂಡ್ ಚೈನಾದಲ್ಲಿ ಆಗುವಂತ ಬೆಳವಣಿಗೆಗಳು, ಮೇನ್ಲ್ಯಾಂಡ್ ಚೈನಾದಲ್ಲಿ ಇದ್ದಂತ ಕ್ಯೋಮಿಂಗ್ ಟಾಂಗ್ ಅನ್ನುವಂತ ಒಂದು ಗವರ್ನಮೆಂಟ್ ಆ ಸಂದರ್ಭದಲ್ಲಿ ಇದ್ದದ್ದು. ಇದರ ಎಗೇನೆಸ್ಟ್ ಆಗಿ ಸಿವಿಲ್ ವಾರ್ ಆಗುತ್ತೆ. ಸಿವಿಲ್ ವಾರಿನ ಮುಖಾಂತರವಾಗಿ ಕಮ್ಯುನಿಸ್ಟ್ ಗ್ರೂಪ್ಗಳು ಕುಮಿಂಗ್ ಟಾಂಗ್ ಗವರ್ನಮೆಂಟ್ ಅನ್ನ ಸೋಲಿಸ್ತವೆ. ಈ ಗವರ್ನಮೆಂಟ್ ಅನ್ನ ತೈವಾನ್ಗೆ ಪುಷ್ ಮಾಡ್ತವೆ. ಅಂದ್ರೆ ಮೇನ್ಲ್ಯಾಂಡ್ ಚೈನಾದಲ್ಲಿ ಇದ್ದಂತ ಗವರ್ನಮೆಂಟ್ ಈಗ ಪಕ್ಕದಲ್ಲಿರುವಂತ ತೈವಾನ್ ದ್ವೀಪಕ್ಕೆ ಬರುತ್ತೆ. ಆದ್ದರಿಂದ ಕುಮಿಂಗ್ ಟಾಂಗ್ ಗವರ್ನಮೆಂಟ್ ಈಗ ತೈವಾನ್ಗೆ ಬರುತ್ತೆ. ಆದರೆ ಕುಮಿಂಗ್ ಟಾಂಗ್ ಗವರ್ನಮೆಂಟ್ ಹೇಳೋದು ಅಂತಂದ್ರೆ ನಾವೇ ನಿಜವಾದ ಚೈನಾ ಅಂತ. ಮೈನ್ ಲ್ಯಾಂಡ್ ಇರುವಂತಹ ಈ ಕಮ್ಯುನಿಸ್ಟ್ ಗ್ರೂಪ್ಸ್ ಗಳು ಏನಿದಾವೆ ಇವುಗಳು ನಿಜವಾದ ಚೈನಾ ಅಲ್ಲ, ನಾವೇ ನಿಜವಾದ ಚೈನೀಸ್ ಗವರ್ನಮೆಂಟ್ ಅನ್ನುವಂತ ಮಾತನ್ನ ಈ ಕುಮಿಂಗ್ ಟಾಂಗ್ ಗವರ್ನಮೆಂಟ್ ಹೇಳುತ್ತೆ. ಇನ್ಫ್ಯಾಕ್ಟ್ ಇದನ್ನ ರೆಕಗ್ನೈಸ್ ಕೂಡ ಮಾಡಲಾಗಿರುತ್ತೆ. ಆದರೆ ನಂತರ ಮೇನ್ಲ್ಯಾಂಡ್ ಚೈನಾ ತನ್ನನ್ನು ತಾನು PRC ಅಂತ ಕರ್ಕೊಳ್ಳುತ್ತೆ, ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂತ. PRC ಸಾಕಷ್ಟು ಬೆಳವಣಿಗೆಯನ್ನ ಹೊಂದುತ್ತೆ. ಎಕನಾಮಿಕಲಿ, ಮಿಲಿಟರಿಲಿ ಸಾಕಷ್ಟು ಬೆಳವಣಿಗೆಯನ್ನ ಹೊಂದುತ್ತೆ. UNSC ಯಲ್ಲಿ ತನ್ನ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಎಲ್ಲ ಕಾರಣದಿಂದಾಗಿ PRC ಯನ್ನ ಎಲ್ಲರೂ ರೆಕಗ್ನೈಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ಫ್ಯಾಕ್ಟ್ 1980s ಅಲ್ಲಿ PRC ಒನ್ ಚೈನಾ ಪ್ರಿನ್ಸಿಪಲ್ ಅನ್ನ ತಗೊಂಡ್ ಬರುತ್ತೆ. ಇದೇನು ಹೇಳುತ್ತೆ ಅಂತಂದ್ರೆ ಒನ್ ಚೈನಾ ಪ್ರಿನ್ಸಿಪಲಿನ ಪ್ರಕಾರವಾಗಿ ಯಾವುದಾದ್ರೂ ಒಂದು ದೇಶ PRC ಯ ಜೊತೆಗೆ ಸಂಬಂಧವನ್ನ ಇಟ್ಕೊಳ್ಬೇಕು ಅಂತಂದ್ರೆ ತೈವಾನ್ ಅನ್ನ ಚೈನಾ ಅಂತ ಕನ್ಸಿಡರ್ ಮಾಡಬಾರದು, ಅಥವಾ ತೈವಾನ್ ಅನ್ನ PRC ಯ ಒಂದು ಭಾಗ, PRC ಯ ಒಂದು ಸ್ಟೇಟ್ ಅಥವಾ ರಾಜ್ಯ ಅಂತ ಕನ್ಸಿಡರ್ ಮಾಡಬೇಕೇ ಹೊರತು ಇದನ್ನ ಸೆಪರೇಟ್ ಚೈನಾ ಅಂತ ಕನ್ಸಿಡರ್ ಮಾಡಬಾರದು. ಒಂದೇ ಚೈನಾ ಇರೋದು ಅಂತ ಕನ್ಸಿಡರ್ ಮಾಡಬೇಕು. ಆಗ ಮಾತ್ರನೇ ಆ ಪರ್ಟಿಕ್ಯುಲರ್ ದೇಶದ ಜೊತೆಗೆ PRC ಸಂಬಂಧವನ್ನ ಹೊಂದಿರುತ್ತೆ ಅನ್ನುವಂತ ಮಾತನ್ನ ಈ ಒನ್ ಚೈನಾ ಪ್ರಿನ್ಸಿಪಲ್ ಹೇಳುತ್ತೆ. ಆದರೆ ಅಮೆರಿಕ ಏನ್ ಮಾಡುತ್ತೆ, PRC ಯ ವಿಷಯವಾಗಿ ಅಂದ್ರೆ ಇವತ್ತು ನಾವೇನು ಚೈನಾ ಅಂತ ಕರಿತೀವಿ, ಈ ಚೈನಾದ ವಿಷಯವಾಗಿ ಯಾವುದಾದ್ರೂ ಸ್ಟೆಪ್ ಅನ್ನ ತಗೊಳ್ಬೇಕು ಅಂತಂದ್ರೆ, ಚೈನಾದ ಎಗೇನೆಸ್ಟ್ ಆಗಿ ಯಾವುದಾದ್ರೂ ಸ್ಟೆಪ್ ಅನ್ನ ತಗೊಳ್ಬೇಕು ಅಂತಂದ್ರೆ ತೈವಾನ್ ಅನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅಂದ್ರೆ ಒನ್ ಚೈನಾ ಪ್ರಿನ್ಸಿಪಲ್ ಅನ್ನ ವೈಲೇಟ್ ಮಾಡ್ಲಿಕ್ಕೆ, ಉಲ್ಲಂಘನೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಆಗಾಗಿ USA ಸಾಕಷ್ಟು ಬಾರಿ ಈ ಪ್ರಿನ್ಸಿಪಲ್ ಅನ್ನ ವೈಲೇಟ್ ಮಾಡಿದೆ. ಇಷ್ಟು ನಮಗೆ ತೈವಾನ್ ಮತ್ತು ಚೈನಾದ ನಡುವಿನ ಸಂಬಂಧದ ಬಗ್ಗೆ ಹಿಸ್ಟ್ರಿ. ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಮಾತ್ರನೇ, ಕ್ವೆಶ್ಚನ್ ಕೇಳುವಂತ ಸಾಧ್ಯತೆ ಸ್ವಲ್ಪ ಕಡಿಮೆ. ಈಗ ನಾವು ಪ್ರೆಸೆಂಟ್ ಸಿಚುಯೇಷನ್ಗೆ ಬರೋಣ. ಇವತ್ತು ತೈವಾನು UN ನ ಮೆಂಬರ್ ಅಲ್ಲ, ಯುನೈಟೆಡ್ ನೇಷನ್ಸಿನ ಯಾವ ಏಜೆನ್ಸಿಯ ಮೆಂಬರ್ ಕೂಡ ಅಲ್ಲ ತೈವಾನು. ಯುನೈಟೆಡ್ ನೇಷನ್ಸಿನ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿದೆ WHO. ಆದ್ದರಿಂದ WHO ದಲ್ಲಿ ಕೂಡ ತೈವಾನ್ ಮೆಂಬರ್ ಅಲ್ಲ. ಆದರೆ ಆಗಾಗ್ಗೆ ವೆಸ್ಟರ್ನ್ ದೇಶಗಳು ಅಂದ್ರೆ USA ಮತ್ತು ಇತರ ದೇಶಗಳು ಏನ್ ಮಾಡ್ತವೆ, ತೈವಾನ್ ಅನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯಲ್ಲಿ ಅಬ್ಸರ್ವರ್ ಆಗಿ ಕರೀತವೆ. ಇನ್ಫ್ಯಾಕ್ಟ್ USA ಸಪೋರ್ಟ್ ಅನ್ನ ಪಡ್ಕೊಂಡು ತೈವಾನು 2008 ರಿಂದ 2016 ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯಲ್ಲಿ ಅಬ್ಸರ್ವರ್ ಸ್ಟೇಟಸ್ ಅನ್ನ ಪಡ್ಕೊಂಡಿತ್ತು. ಆದರೆ 2018 ಚೈನಾ ಇದನ್ನ ಬ್ಲಾಕ್ ಮಾಡುತ್ತೆ. 2018 ರಿಂದ ತೈವಾನ್ ಯಾವುದೇ ಅಬ್ಸರ್ವರ್ ಸ್ಟೇಟಸ್ ಅನ್ನ ಹೊಂದಿಲ್ಲ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯಲ್ಲಿ. ಆದರೆ ಈಗ ಸದ್ಯಕ್ಕೆ 2020 ಇಂಡಿಯಾ ಈ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯ ಚೇರ್ ಆಗುವಂತ ಸಾಧ್ಯತೆ ಇದೆ. ಇದರ ಹಿನ್ನೆಲೆಯಲ್ಲಿ ಇಂಡಿಯಾ ಯಾವ ಪೊಸಿಷನ್ ಅನ್ನ ತಗೊಳುತ್ತೆ, ಇಂಡಿಯಾ ಸಪೋರ್ಟ್ ಮಾಡುತ್ತಾ ತೈವಾನಿಗೆ ಅಬ್ಸರ್ವರ್ ಸ್ಟೇಟಸ್ ಅನ್ನ ಕೊಡ್ಲಿಕ್ಕೆ ಅಥವಾ ಅಪೋಸ್ ಮಾಡುತ್ತಾ, ಇದನ್ನ ನಾವೀಗ ಕಾದು ನೋಡಬೇಕಾಗಿದೆ. ಇದರ ಅನಾಲಿಸಿಸ್ ಏನು ಅಂತಂದ್ರೆ USA ಹೇಳುತ್ತೆ ತೈವಾನ್ಗೆ ಇವತ್ತು ಅಬ್ಸರ್ವರ್ ಸ್ಟೇಟಸ್ ಅನ್ನ ಕೊಡಬೇಕು ಅಂತ. ಇನ್ಫ್ಯಾಕ್ಟ್ USA ಈಗಾಗಲೇ ತೈವಾನ್ ರಿಲೇಷನ್ಸ್ ಆಕ್ಟ್ ಅನ್ನ ಕೂಡ ಪಾಸ್ ಮಾಡಿದೆ.
ಆದರೆ ಈ ಸ್ಟೆಪ್ಸ್ಗಳ ಹಿನ್ನೆಲೆಯಲ್ಲಿ ಯುಎಸ್ಎ ಉದ್ದೇಶ ಏನು ಅಂತಂದ್ರೆ ಯುಎಸ್ಎ ಇವತ್ತು ಕೋವಿಡ್-19 ವಿಷಯವಾಗಿ ಚೈನಾವನ್ನ ಬ್ಲೇಮ್ ಮಾಡ್ತಾ ಇದೆ ಮತ್ತು ಯುಎಸ್ಎ ಮತ್ತು ಚೈನಾದ ನಡುವೆ ಸಾಕಷ್ಟು ಕಾನ್ಫ್ಲಿಕ್ಟ್ಸ್ಗಳು ಇದಾವೆ. ಆ ಎಲ್ಲದರ ಹಿನ್ನೆಲೆಯಲ್ಲಿ ಯುಎಸ್ಎ ಚೈನಾಕ್ಕೆ ಎಗೇನೆಸ್ಟ್ ಆಗಿ ಹೋಗಬೇಕು ಅನ್ನುವ ಕಾರಣಕ್ಕೋಸ್ಕರ ತೈವಾನ್ ಅನ್ನ ಸಪೋರ್ಟ್ ಮಾಡ್ತಾ ಇದೆ. ಆದರೆ ಇನ್ನೊಂದು ಸ್ಟ್ರಾಂಗ್ ರೀಸನ್ ಇವತ್ತು ತೈವಾನ್ ಹೇಳ್ತಾ ಇರೋದು ಅಂತಂದ್ರೆ ತೈವಾನ್ ಕೋವಿಡ್-19 ವಿಷಯವಾಗಿ ಸಾಕಷ್ಟು ಸಕ್ಸಸ್ಫುಲ್ ಆಗಿದೆ. ಇಲ್ಲಿಯವರೆಗೂ ಅರೌಂಡ್ 400 ಕೇಸಸ್ಗಳು ಮಾತ್ರನೇ ತೈವಾನ್ ದೇಶದಲ್ಲಿ ಆಗಿರೋದು. ತೈವಾನ್ ಇವತ್ತು ಚೈನಾದ ಪಕ್ಕದಲ್ಲೇ ಇರುವಂತಹ ಒಂದು ದ್ವೀಪ ಆಗಿದ್ರೂ ಕೂಡ ಕೋವಿಡ್-19 ಕೇಸಸ್ಗಳು ತುಂಬಾ ಕಡಿಮೆ ಇದಾವೆ. ಅಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿರುವಂತಹ ಒಂದು ದೇಶಕ್ಕೆ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯಲ್ಲಿ ಅಬ್ಸರ್ವರ್ ಸ್ಟೇಟಸ್ ಕೊಡೋದು ಸರಿಯೇ ಅಲ್ವಾ ಅನ್ನೋದು ತೈವಾನಿನ ವಾದ ಆಗಿದೆ. ಇದು ಒಂದು ಕಡೆ ನಾವು ಯುಎಸ್ಎಗೆ ಸಪೋರ್ಟ್ ಮಾಡೋದಾದ್ರೆ ತೈವಾನ್ಗೆ ಅಬ್ಸರ್ವರ್ ಸ್ಟೇಟಸ್ ಅನ್ನ ಕೊಡಬೇಕು ಅಂತ ನಮ್ಮ ಸಪೋರ್ಟ್ ಅನ್ನ ಕೊಡಬೇಕಾಗುತ್ತೆ. ಆದರೆ ಇನ್ನೊಂದು ಕಡೆ ನಾವು ಚೈನಾಗೆ ಸಪೋರ್ಟ್ ಮಾಡೋದಾದ್ರೆ ತೈವಾನ್ಗೆ ಅಬ್ಸರ್ವರ್ ಸ್ಟೇಟಸ್ ಅನ್ನ ಕೊಡಬಾರದು ಅಂತ ನಾವು ಅಪೋಸ್ ಮಾಡಬೇಕಾಗುತ್ತೆ. ಆದರೆ ಎಕ್ಸ್ಪರ್ಟ್ಸ್ ಗಳು ಹೇಳೋದು ಅಂತಂದ್ರೆ ಚೈನಾ ಈ ಹಿಂದೆ ಇಂಡಿಯಾದ ಎಗೇನೆಸ್ಟ್ ಆಗಿ ಹೋಗಿದೆ. ಫಾರ್ ಎಕ್ಸಾಂಪಲ್ ಯುಎನ್ಎಸ್ಸಿಯಲ್ಲಿ ಕಾಶ್ಮೀರ್ ವಿಷಯ ಬಂದಾಗ ಪಾಕಿಸ್ತಾನಿನ ಪರವಾಗಿ ಹೋಗಿದೆ ಚೈನಾ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಕೂಡ ಮತ್ತು ಪಾಕಿಸ್ತಾನಿನ ವಿಷಯವಾಗಿ FATF ಅಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಇದೆಲ್ಲವನ್ನ ಮಾಡ್ತಾ ಇದೆ ಚೈನಾ. ಇಂಡಿಯಾದ ಜೊತೆಗೆ ಫ್ರೆಂಡ್ಲಿ ರಿಲೇಶನ್ಶಿಪ್ ಇರಬೇಕಾದ್ರೆ ಕೂಡ ಅಂದ್ರೆ ಇಂಡಿಯಾದ ಜೊತೆಗೆ ಕೂಡ ಮಿತ್ರ ದೇಶವಾಗಿ ಇದೆ. ಇನ್ನೊಂದು ಕಡೆ ಇಂಡಿಯಾದ ವಿರೋಧಿ ದೇಶವಾಗಿರುವಂತಹ ಪಾಕಿಸ್ತಾನ್ಗೆ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಆದ್ರಿಂದ ಇಂಡಿಯಾ ಕೂಡ ಅದೇ ರೀತಿಯಾಗಿ ಮಾಡಬಹುದು. ಹೇಗೆ ಚೈನಾದ ಜೊತೆಗೆ ಒಂದು ಕಡೆ ಫ್ರೆಂಡ್ಲಿ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ತಾನೆ, ಇನ್ನೊಂದು ಕಡೆ ಯುಎಸ್ಎಗೆ ಅಥವಾ ಪರ್ಟಿಕ್ಯುಲರ್ಲಿ ತೈವಾನ್ಗೆ ಸಪೋರ್ಟ್ ಮಾಡೋದು. ಈ ರೀತಿಯಾಗಿ ಇಂಡಿಯಾ ಕೂಡ ಮಾಡಬಹುದು. ಇದರಿಂದ ಇನ್ನು ಮುಂದೆ ಚೈನಾ ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡೋದನ್ನ ಕಡಿಮೆ ಮಾಡಿಸಬಹುದು ಅನ್ನೋದು ಎಕ್ಸ್ಪರ್ಟ್ಸ್ ಗಳ ಒಪಿನಿಯನ್. ಇಂಡಿಯಾ ಯಾವ ಸ್ಟ್ಯಾಂಡ್ ಅನ್ನ ತಗೊಳುತ್ತೆ ನಾವು ಮೇ 18 ವರೆಗೂ ಕಾದು ನೋಡಬೇಕು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಈಗ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡಬೇಕಾಗಿದ್ದು ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯ ಬಗ್ಗೆ. ಇದು WHO ದ ಒಂದು ಎಕ್ಸಿಕ್ಯೂಟಿವ್ ಡಿಸಿಷನ್ ಮೇಕಿಂಗ್ ಬಾಡಿ ಆಗಿದೆ. WHO ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಯುನೈಟೆಡ್ ನೇಷನ್ಸ್ ನ ಹೆಲ್ತ್ ರಿಲೇಟೆಡ್ ಆಗಿರುವಂತಹ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿದೆ. ಈ WHO ಗೆ ಚೈರ್ ಪರ್ಸನ್ ಅನ್ನ ಆಯ್ಕೆ ಮಾಡ್ಲಿಕ್ಕೋಸ್ಕರ ಈಗ ಮೇ 18 ಇಂದ ನಡೆಯುವಂತ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯ ಮೀಟಿಂಗ್ ಗಳಲ್ಲಿ ಡಿಸ್ಕಷನ್ಸ್ ಗಳನ್ನ ಕೈಗೊಳ್ಳಲಾಗುತ್ತೆ. ಇಂಡಿಯಾದ ಕಡೆಯಿಂದನೂ ನಾಮಿನಿಗಳು ಇದಾವೆ. ಮೋಸ್ಟ್ ಪ್ರಾಬಬ್ಲಿ ಇಂಡಿಯಾದ ಕಡೆಯಿಂದನೇ ಚೈರ್ ಪರ್ಸನ್ ಆಯ್ಕೆ ಆಗುವಂತ ಸಾಧ್ಯತೆ ಇದೆ WHO ಗೆ. ಈಗ ಸದ್ಯಕ್ಕೆ ಇರುವಂತ ಚೈರ್ ಪರ್ಸನ್ ಪ್ರೋ ಚೈನಾ ಕೆಲಸವನ್ನ ಮಾಡಿದರೆ, ಅದರಲ್ಲೂ ಕೋವಿಡ್-19 ವಿಷಯವಾಗಿ ಪ್ರಪಂಚಕ್ಕೆ ಎಚ್ಚರಿಕೆಯನ್ನ ಕೊಡದೆ ಪ್ರೋ ಚೈನಾ ಕೆಲಸವನ್ನ ಮಾಡಿದರೆ ಅನ್ನುವಂತ ಕ್ರಿಟಿಸಿಸಮ್ ಇದೆ. ಇದನ್ನ ಯುಎಸ್ಎ ಸಾಕಷ್ಟು ಕ್ರಿಟಿಸೈಸ್ ಮಾಡಿದೆ. ಅದರ ಹಿನ್ನೆಲೆಯಲ್ಲಿ ಇಂಡಿಯಾ ಈಗ ತನ್ನ ಚೈರ್ ಪರ್ಸನ್ ಆಯ್ಕೆ ಮಾಡಿ ಕಳಿಸಿದ ನಂತರ ಯಾವ ರೀತಿಯಾಗಿ WHO ಅನ್ನ ಮ್ಯಾನೇಜ್ ಮಾಡುತ್ತೆ, WHO ದ ಪ್ರೆಸ್ಟೀಜ್ ಅನ್ನ, ಅದರಲ್ಲೂ ಇವತ್ತು ಕೋವಿಡ್-19 ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ WHO ದ ಪ್ರೆಸ್ಟೀಜ್ ಅನ್ನ ಎಷ್ಟರ ಮಟ್ಟಿಗೆ ಎತ್ತಿ ಹಿಡಿಯಲಿಕ್ಕೆ ಇಂಡಿಯಾ ಪ್ರಯತ್ನ ಪಡುತ್ತೆ ಅನ್ನೋದನ್ನ ನಾವೀಗ ಕಾದು ನೋಡಬೇಕಾಗಿದೆ. ಅದಕ್ಕಿಂತನೂ ಹೆಚ್ಚಿನದಾಗಿ ಮೇ 18 ನಡೆಯುವಂತ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯ ಮೀಟಿಂಗ್ಸ್ ಗಳನ್ನ ನೀವು ಅಬ್ಸರ್ವ್ ಮಾಡಿ ಇಂಡಿಯಾ ತೈವಾನ್ಗೆ ಸಪೋರ್ಟ್ ಮಾಡಿದ್ಯೋ ಇಲ್ವೋ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನಂತರ ಇದೇ ವಾರದ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಂದ್ರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಆದಂತ ಗ್ಯಾಸ್ ಲೀಕ್ ಇನ್ಸಿಡೆಂಟ್. ಈ ಗ್ಯಾಸ್ ಲೀಕ್ ಇಂದಾಗಿ ಸಾಕಷ್ಟು ಸಾವು ನೋವುಗಳು ಆದವು. ಇದರ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಲೀಕ್ ಆದಂತ ಗ್ಯಾಸ್ ಸ್ಟೈರಿನ್ ನ ಬಗ್ಗೆ ಬೇಸಿಕ್ ಡೀಟೇಲ್ಸ್, ನಂತರ ಇದೇ ರೀತಿಯಾಗಿ ಈ ಹಿಂದೆ ಆದಂತ ಒಂದು ಮೇಜರ್ ಗ್ಯಾಸ್ ಟ್ರಾಜಿಡಿ, ಭೋಪಾಲ್ ಗ್ಯಾಸ್ ಟ್ರಾಜಿಡಿ, ನಂತರ ಈ ರೀತಿಯಾಗಿ ಯಾವುದಾದ್ರೂ ಟ್ರಾಜಿಡಿ ಆಗಿದ್ದೆ ಆದ್ರೆ ನಮ್ಮಲ್ಲಿರುವಂತ ಲೀಗಲ್ ಫ್ರೇಮ್ ವರ್ಕ್ಗಳು ಯಾವ್ಯಾವು, ಇಷ್ಟು ನಮಗೆ ಡಿಸ್ಕಷನ್ಗೆ ಬೇಕಾಗಿದೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಮೊದಲಿಗೆ ಸ್ಟೈರಿನ್ ಬಗ್ಗೆನೇ ಡಿಸ್ಕಸ್ ಮಾಡೋದಾದ್ರೆ, ಲೀಕ್ ಆಗಿರುವಂತ ಗ್ಯಾಸ್ ಬಂದಿರೋದು ಸೌತ್ ಕೊರಿಯನ್ ಕಂಪನಿ ಆಗಿರುವಂತ LG ಪಾಲಿಮರ್ಸ್ ಅನ್ನುವಂತ ಕಂಪನಿಯ ಕಾಂಪೌಂಡ್ ಇಂದ. ಯಾಕೆ ಈ ಗ್ಯಾಸ್ ಲೀಕ್ ಆಯ್ತು? ಯಾಕೆ ಅಂತಂದ್ರೆ ಒಂದು ಕಾರಣ ಈಗ ಸದ್ಯಕ್ಕೆ ನಮಗೆ ಗೊತ್ತಿರೋದು ಅಂತಂದ್ರೆ ಲಾಕ್ ಡೌನಿನ ಹಿನ್ನೆಲೆಯಲ್ಲಿ ಈ ಪ್ಲಾಂಟ್ ಗಳಲ್ಲಿ ಸ್ಟಾಗ್ನೇಷನ್ ಆಗಿದೆ, ಆಕ್ಟಿವಿಟೀಸ್ ಗಳು ನಡೀತಾ ಇಲ್ಲ, ಜೊತೆಗೆ ಟೆಂಪರೇಚರ್ ವೇರಿಯೇಷನ್ಸ್ ಆಗಿರಬಹುದು. ಈ ಎಲ್ಲ ಕಾರಣದಿಂದಾಗಿ ಆಟೋಮ್ಯಾಟಿಕಲಿ ಕೆಮಿಕಲ್ ರಿಯಾಕ್ಷನ್ಸ್ ಗಳು ಶುರುವಾಗಿ ಇಲ್ಲಿರುವಂತಹ ಸ್ಟೈರಿನ್ ವೇಪರೈಸ್ ಆಗಿರಬಹುದು. ವೇಪರೈಸ್ ಆಗಿ ಟ್ಯಾಂಕ್ ಇಂದ ಹೊರಗಡೆ ಬಂದು ಸುತ್ತಮುತ್ತಲಿನಲ್ಲಿರುವಂತಹ ಹಳ್ಳಿಗಳಿಗೆ ಹಬ್ಬಿರಬಹುದು ಅನ್ನುವಂತ ಒಂದು ಸಾಧ್ಯತೆ ಈಗ ಸದ್ಯಕ್ಕೆ ನಮ್ಮ ಮುಂದಿರೋದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮಗೆ ಇನ್ವೆಸ್ಟಿಗೇಷನ್ ನಂತರ ಗೊತ್ತಾಗುತ್ತೆ. ಈಗ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಟೈರಿನ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಇದು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿದೆ. ಇದರ ಕೆಮಿಕಲ್ ಫಾರ್ಮುಲಾ ಬಂದು C8H8. ಆದ್ದರಿಂದನೇ ಇದನ್ನ ನಾವು ಬೆನ್ಝೀನ್ ನ ಡಿರೈವೇಟಿವ್ ಅಂತ ಕರಿತೀವಿ. ಬೆನ್ಝೀನ್ ಅಂತಂದ್ರೆ C6H6, ಈ ಸ್ಟೈರಿನ್ ಬಂದು C8H8. ಆದ್ದರಿಂದ ನಮಗೆ ಸ್ಟೇಟ್ಮೆಂಟ್ ಅಲ್ಲಿ ಕೇಳಬಹುದು ಇದು ಒಂದು ಬೆನ್ಝೀನ್ ನ ಡಿರೈವೇಟಿವ್ ಅಂತ ಕೇಳಬಹುದು. ಯಾಕೆ ಅಂತಂದ್ರೆ ಇದು ಬೇಸಿಕ್ ಕೆಮಿಸ್ಟ್ರಿಯಲ್ಲಿ ಬರುತ್ತೆ, ಅದಕ್ಕೋಸ್ಕರ. ಈ ಸ್ಟೈರಿನ್ ನ ಇನ್ನೊಂದು ಪ್ರಾಪರ್ಟಿ ಅಂತಂದ್ರೆ ಇದನ್ನ ಟೆಂಪರೇಚರ್ ಬಿಲೋ 20 ಡಿಗ್ರಿ ಸೆಲ್ಸಿಯಸ್ ಕಾಪಾಡಬೇಕಾಗುತ್ತೆ. ಅಂದ್ರೆ ರೂಮ್ ಟೆಂಪರೇಚರ್ ಗೆ ಬಂದ್ರೂ ಕೂಡ ಇದು ವೇಪರೈಸ್ ಆಗುವಂತ ಸಾಧ್ಯತೆ ಇರುತ್ತೆ. 20 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಟೆಂಪರೇಚರ್ ಇದ್ರೆ ಮಾತ್ರನೇ ಅದು ದ್ರವ ರೂಪದಲ್ಲಿ ಇರೋದು, ಅಥವಾ ಜಾಸ್ತಿ ಆಗಿದ್ದೆ ಆದ್ರೆ ಅನಿಲ ರೂಪವನ್ನ ಪಡ್ಕೊಳ್ಳುತ್ತೆ. ಇದು ಬೇಸಿಕ್ ಕೆಮಿಸ್ಟ್ರಿ. ನಂತರ ಈ ಸ್ಟೈರಿನ್ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತಂದ್ರೆ, ಒಂದು ನಾವು ಲ್ಯಾಬ್ ಅಲ್ಲಿ ಪ್ರೊಡ್ಯೂಸ್ ಮಾಡೋದು, ಅದರಿಂದ ವೆಹಿಕಲ್ ಎಕ್ಸಾಸ್ಟ್ ಅಲ್ಲಿ ಕಂಡು ಬರುತ್ತೆ, ಸಿಗರೇಟ್ ಸ್ಮೋಕ್ ಅಲ್ಲಿ ಕಂಡು ಬರುತ್ತೆ. ಇನ್ನೊಂದು ಕಡೆ ನ್ಯಾಚುರಲಿ ಕೂಡ ಈ ಒಂದು ಸ್ಟೈರಿನ್ ಕಂಡು ಬರುತ್ತೆ. ಎಲ್ಲಿ ಅಂದ್ರೆ ಫ್ರೂಟ್ಸ್ ಗಳಲ್ಲಿ, ವೆಜಿಟೇಬಲ್
ವೆಜಿಟೇಬಲ್ಸ್ ಗಳಲ್ಲಿ ಕಂಡು ಬರುತ್ತೆ. ಇದನ್ನ ಎಲ್ಲೆಲ್ಲಿ ನಾವು ಬಳಕೆ ಮಾಡ್ತೀವಿ ಅಂತಂದ್ರೆ ಪಾಲಿಸ್ಟರಿನ್ ಪ್ಲಾಸ್ಟಿಕ್ ಅನ್ನ ನಾವು ಉತ್ಪಾದನೆ ಮಾಡಬೇಕಾದ್ರೆ ಬಳಕೆ ಮಾಡ್ತೀವಿ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಈ ರೀತಿಯ ಪ್ರಾಡಕ್ಟ್ಸ್ ಗಳನ್ನ ನೀವು ಬಳಕೆ ಮಾಡಿರ್ತೀರಾ. ಟೀ ಕಪ್ಸ್ ಗಳು, ಫುಡ್ ಸ್ಟೋರೇಜ್ ಮಾಡ್ಲಿಕ್ಕೆ ಬಳಕೆ ಮಾಡುವಂತ ಈ ಎಲ್ಲ ಪ್ಲಾಸ್ಟಿಕ್ ಗಳು, ಇವುಗಳನ್ನ ಉತ್ಪಾದನೆ ಮಾಡುವಾಗ ನಾವು ಸ್ಟೈರಿನ್ ಅನ್ನ ಬಳಕೆ ಮಾಡ್ತೀವಿ. ಇದು ಮೊದಲನೇ ಯೂಸ್ ಸ್ಟೈರಿನ್ ಅನ್ನೋದು. ಎರಡನೇದು ಫೈಬರ್ ಗ್ಲಾಸ್ ಗಳು, ರಬ್ಬರು, ಲೇಟೆಕ್ಸ್ ಇವೆಲ್ಲವನ್ನ ಉತ್ಪಾದನೆ ಮಾಡುವಲ್ಲಿ ನಾವು ಸ್ಟೈರಿನ್ ಅನ್ನ ಬಳಕೆ ಮಾಡ್ತೀವಿ. ಇದು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂತ ಆಯ್ತು. ಈಗ ರಿಸ್ಕಿನ ಬಗ್ಗೆ ಮಾತಾಡಿದ್ರೆ ಶಾರ್ಟ್ ಟರ್ಮ್ ಎಕ್ಸ್ಪೋಜರ್ ಇಂದ ಒಂದು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಗಳು ಆಗಬಹುದು, ಉಸಿರಾಟದಲ್ಲಿ ತೊಂದರೆ ಆಗಬಹುದು, ಕಣ್ಣಿನಲ್ಲಿ ಇರಿಟೇಷನ್ ಆಗಬಹುದು, ಮ್ಯೂಕಸ್ ಮೆಂಬ್ರೇನ್ ಅಲ್ಲಿ ಅಂದ್ರೆ ಮೂಗಿನಲ್ಲಿ ಆಗಿರಬಹುದು, ಬಾಯಿಯಲ್ಲಿ ಆಗಿರಬಹುದು, ನಮ್ಮಲ್ಲಿರುವಂತಹ ಮ್ಯೂಕಸ್ ಮೆಂಬ್ರೇನ್ ಅಲ್ಲಿ ಇರಿಟೇಷನ್ ಆಗಬಹುದು, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇಶ್ಯೂಸ್ ಗಳು ಆಗಬಹುದು. ಇದು ಶಾರ್ಟ್ ಟರ್ಮ್ ಎಕ್ಸ್ಪೋಜರ್ ಆಗಿದೆ. ಆದ್ರೆ ಅದೇ ಲಾಂಗ್ ಟರ್ಮ್ ಎಕ್ಸ್ಪೋಜರ್ ಆಗಿದೆ, ದಿನೇ ದಿನವೂ ಎಕ್ಸ್ಪೋಜರ್ ಆಗ್ತಾನೆ ಹೋಗಿದೆ ಆದ್ರೆ ನರ್ವಸ್ ಸಿಸ್ಟಮ್ ಅಲ್ಲಿ ತೊಂದರೆ ಆಗಬಹುದು. ಜೊತೆಗೆ ಇದು ಒಂದು ಕಾರ್ಸಿನೋಜೆನಿಕ್ ಅಂಶ ಆಗಿದೆ. ಕ್ಯಾನ್ಸರ್ ಅನ್ನ ಕೂಡ ಉಂಟು ಮಾಡಬಹುದು, ಡಿಪ್ರೆಷನ್ಗೆ ಕೂಡ ಕಾರಣ ಆಗಬಹುದು. ಇದು ನಮಗೆ ಈಗ ಸದ್ಯಕ್ಕೆ ಗೊತ್ತಿರುವಂತಹ ಲಾಂಗ್ ಟರ್ಮ್ ಎಕ್ಸ್ಪೋಜರ್ ನ ಇಂಪ್ಯಾಕ್ಟ್. ಆದರೆ ಇದರ ಬಗ್ಗೆ ಇನ್ನೂ ಎನಫ್ ಸ್ಟಡಿಗಳು ಆಗಬೇಕಾಗಿದೆ. ಇದರಿಂದ ಇನ್ನೂ ಯಾವ ರೀತಿಯ ಇಂಪ್ಯಾಕ್ಟ್ ಆಗಬಹುದು, ಲ್ಯುಕೇಮಿಯಾ ಆಗಬಹುದಾ, ಲಿಂಫೋಮಾ ಅನ್ನುವಂತ ಕಾಯಿಲೆಗಳು ಬರಬಹುದಾ, ಇವುಗಳ ಬಗ್ಗೆ ಇನ್ನೊಂದಷ್ಟು ಎವಿಡೆನ್ಸ್ ಗಳು ನಮಗೆ ಬೇಕಾಗಿದ್ದಾವೆ. ಇಷ್ಟು ನಮಗೆ ಓವರಾಲ್ ಸ್ಟೈರಿನ್ ನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ತಿಳಿದಿರಲೇಬೇಕಾದಂತದ್ದು. ಈಗ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಭೋಪಾಲ್ ಗ್ಯಾಸ್ ಟ್ರಾಜಿಡಿಯ ಬಗ್ಗೆ. ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆಗೋದು ಡಿಸೆಂಬರ್ 3, 1984ರಲ್ಲಿ. ಅದಕ್ಕೆ ಕಾರಣ ಆದಂತಹ ಗ್ಯಾಸ್ ಅಥವಾ ಕೆಮಿಕಲ್ ಯಾವುದು ಅಂತಂದ್ರೆ ಮಿಥೈಲ್ ಐಸೋಸೈನೇಟ್. ಈ ಕೆಮಿಕಲ್ ಅನ್ನ ನೆನ್ಪಿಟ್ಕೊಳ್ಬೇಕು. ನಮಗೆ ಮ್ಯಾಚ್ ಮಾಡ್ಲಿಕ್ಕೆ ಕೇಳಬಹುದು. ಭೋಪಾಲ್ ಗ್ಯಾಸ್ ಟ್ರಾಜಿಡಿ, ವೈಜಾಗ್ ಗ್ಯಾಸ್ ಟ್ರಾಜಿಡಿ ಇವುಗಳನ್ನ ಒಂದು ಕಡೆ ಕೊಟ್ಟು, ಈ ಟ್ರಾಜಿಡಿಗೆ ಕಾರಣ ಆಗಿರುವಂತಹ ಕೆಮಿಕಲ್ ಗಳನ್ನ ಇನ್ನೊಂದು ಕಡೆ ಕೊಟ್ಟು ನಮಗೆ ಮ್ಯಾಚ್ ಮಾಡ್ಲಿಕ್ಕೆ ಕೇಳಬಹುದು. ಆದ್ದರಿಂದ ಭೋಪಾಲ್ ಗ್ಯಾಸ್ ಟ್ರಾಜಿಡಿಗೆ ಕಾರಣ ಆಗಿರುವಂತಹ ಕೆಮಿಕಲ್ ಬಂದು ಮಿಥೈಲ್ ಐಸೋಸೈನೇಟ್. ಇದು ಎಷ್ಟರ ಮಟ್ಟಿಗೆ ವಿಷಪೂರಿತ ಅನಿಲ ಅಂತಂದ್ರೆ ಇನ್ ಕೇಸ್ ಏರಲ್ಲಿ ಏನಾದ್ರೂ ಇದರ ಕಾನ್ಸಂಟ್ರೇಷನ್ 21 ಪಾರ್ಟ್ಸ್ ಪರ್ ಮಿಲಿಯನ್ ಗಿಂತ ಜಾಸ್ತಿ ಆಗಿದೆ ಆದ್ರೆ, ಈ ಒಂದು ಗಾಳಿಯನ್ನ ಯಾರಾದ್ರೂ ಸೇವಿಸಿದೆ ಆದ್ರೆ ವಿತಿನ್ ಮಿನಿಟ್ಸ್ ಅವರಿಗೆ ಸಾವು ಬರಬಹುದು. ಅಷ್ಟರ ಮಟ್ಟಿಗೆ ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಗ್ಯಾಸ್ ಇದಾಗಿದೆ ಮಿಥೈಲ್ ಐಸೋಸೈನೇಟ್. ಈ ಇನ್ಸಿಡೆಂಟಿನ ಬಗ್ಗೆ ಮಾತಾಡಿದ್ರೆ ಮಧ್ಯಪ್ರದೇಶದ ಭೋಪಾಲ್ ಸಿಟಿಯಲ್ಲಿರುವಂತಹ ಒಂದು MNC ಯೂನಿಯನ್ ಕಾರ್ಬೈಡ್ ಅನ್ನುವಂತ MNCಯ ಪ್ಲಾಂಟ್ ಇಂದ ಈ ಕೆಮಿಕಲ್ ರಿಲೀಸ್ ಆಗ್ತಾ ಹೋಗುತ್ತೆ. ಮಧ್ಯರಾತ್ರಿಯಿಂದ ರಿಲೀಸ್ ಆಗ್ತಾ ಹೋದದ್ದು ಎಷ್ಟರ ಮಟ್ಟಿಗೆ ಈ ಗ್ಯಾಸ್ ಹೊರಗಡೆ ಬರುತ್ತೆ ಅಂತಂದ್ರೆ ಅರೌಂಡ್ 40 ಟನ್ಸ್ ಆಫ್ ಗ್ಯಾಸ್ ಹೊರಗಡೆ ಬರುತ್ತೆ. ಆದ್ದರಿಂದನೇ ನೂರಾರು ಜನ ಸಾವನ್ನ ಆಗ್ತಾರೆ, ಸಾವಿರಾರು ಜನ ಇದರಿಂದ ಇಂಪ್ಯಾಕ್ಟ್ ಗೆ ಒಳಗಾಗ್ತಾರೆ. ಇವತ್ತು ಕೂಡ ಇದರ ಇಂಪ್ಯಾಕ್ಟ್ ಇಂದ ಬಳಲ್ತಾ ಇದ್ದಾರೆ. ಇದು ಪ್ರಪಂಚದಲ್ಲೇ ಒನ್ ಆಫ್ ದಿ ವರ್ಸ್ಟ್ ಕೆಮಿಕಲ್ ಡಿಸಾಸ್ಟರ್ ಅನ್ನುವಂತ ಹೆಸರನ್ನ ಪಡ್ಕೊಂಡಿದೆ. ನಮ್ಮ ಆನ್ಸರ್ಸ್ ಗಳಲ್ಲಿ ಕೂಡ ಡಿಸಾಸ್ಟರ್ಸ್ ಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಅದರಲ್ಲೂ ಕೆಮಿಕಲ್ ಡಿಸಾಸ್ಟರ್ಸ್ ಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಭೋಪಾಲ್ ಗ್ಯಾಸ್ ಟ್ರಾಜಿಡಿಯನ್ನ ಒಂದು ಎಕ್ಸಾಂಪಲ್ ಆಗಿ ನಾವು ಬರೀಲೇಬೇಕು. ನಂತರ ಈ ಭೋಪಾಲ್ ಗ್ಯಾಸ್ ಟ್ರಾಜಿಡಿಯ ನಂತರ ಗವರ್ನಮೆಂಟ್ ಆಫ್ ಇಂಡಿಯಾ ಸಾಕಷ್ಟು ಸ್ಟೆಪ್ಸ್ ಗಳನ್ನ ತಗೊಳುತ್ತೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂತಂದ್ರೆ 1991 ನಲ್ಲಿ ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆಕ್ಟ್ ಅನ್ನ ತಗೊಂಡ್ ಬರುತ್ತೆ. ಯಾಕೆ ಅಂತಂದ್ರೆ ಈ ರೀತಿಯ ಟ್ರಾಜಿಡಿಗಳು ಆದಾಗ ವಿಕ್ಟಿಮ್ಸ್ ಗಳಿಗೆ ಕಾಂಪೆನ್ಸೇಷನ್ ನ ಕೊಡ್ಲಿಕ್ಕೋಸ್ಕರ, ಪರಿಹಾರವನ್ನ ಕೊಡ್ಲಿಕ್ಕೋಸ್ಕರ, ಜೊತೆಗೆ ಎನ್ವಿರಾನ್ಮೆಂಟ್ ರಿಲೀಫ್ ಫಂಡ್ ಅನ್ನ ಕೂಡ ತಗೊಂಡ್ ಬರುತ್ತೆ. ಈಗ ನಾವು ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿರುವಂತಹ ಲೀಗಲ್ ಪ್ರಾವಿಷನ್ಸ್ ಗಳ ಬಗ್ಗೆ ಮಾತಾಡೋಣ, ಡಿಸಾಸ್ಟರ್ಸ್ ಗಳ ಬಗ್ಗೆ. ಮೊದಲಿಗೆ ಡಿಸಾಸ್ಟರ್ಸ್ ಗಳು ಅಂದ ತಕ್ಷಣ ನಮ್ಮಲ್ಲಿ ಈಗಾಗಲೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಇದೆ. ಈಗ ನಾವು ಸ್ಪೆಸಿಫಿಕ್ ಆಗಿ ಕೆಮಿಕಲ್ ಡಿಸಾಸ್ಟರ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆಗೋದಕ್ಕಿಂತ ಮುಂಚೆ ಅಂದ್ರೆ 1984 ಗಿಂತ ಮುಂಚೆ ಕೇವಲ ಇಂಡಿಯನ್ ಪೆನಲ್ ಕೋಡ್ ಅನ್ನ ಮಾತ್ರನೇ ಬಳಕೆ ಮಾಡ್ತಾ ಇದ್ವಿ. ಕೆಮಿಕಲ್ ಡಿಸಾಸ್ಟರ್ಸ್ ಗಳಿಗೆ ಅಂತ ಹೇಳಿ ಯಾವುದೇ ಸ್ಪೆಸಿಫಿಕ್ ಕಾನೂನು ನಮ್ಮಲ್ಲಿ ಇರಲಿಲ್ಲ. ಆದರೆ ಈ ಒಂದು ಡಿಸಾಸ್ಟರ್ ನ ನಂತರ ಸಾಕಷ್ಟು ಕಾನೂನುಗಳನ್ನ ತಗೊಂಡ್ ಬರ್ತೀವಿ. ಮೊದಲನೆಯದು ಈ ಟ್ರಾಜಿಡಿಯ ಇಮಿಡಿಯೇಟ್ಲಿ ನಾವು ತಗೊಂಡ್ ಬಂದಿದ್ದು ಗೋಪಾಲ್ ಗ್ಯಾಸ್ ಲೀಕ್ ಪ್ರೊಸೆಸಿಂಗ್ ಆಫ್ ಕ್ಲೇಮ್ಸ್ ಆಕ್ಟ್ 1985. ಈ ಟ್ರಾಜಿಡಿಯಲ್ಲಿ ಯಾರ್ಯಾರು ವಿಕ್ಟಿಮ್ಸ್ ಗಳು ಇದ್ದಾರೆ ಅವರಿಗೆ ಕಾಂಪೆನ್ಸೇಷನ್ ನ ಆದಷ್ಟು ಬೇಗ ಕೊಡ್ಲಿಕ್ಕೋಸ್ಕರ ಈ ಆಕ್ಟ್ ಅನ್ನ ತರಲಾಯಿತು. ವಿಕ್ಟಿಮ್ಸ್ ಗಳಿಗೆ ಪರಿಹಾರವನ್ನ ಆದಷ್ಟು ಬೇಗ ತಲುಪಿಸೋದು ಮತ್ತು ಎಲ್ಲ ವಿಕ್ಟಿಮ್ಸ್ ಗಳಿಗೆ ಪರಿಹಾರವನ್ನ ತಲುಪಿಸೋದು ಈ ಆಕ್ಟಿನ ಉದ್ದೇಶ ಆಗಿತ್ತು. ನಂತರ ಎರಡನೇ ಕಾನೂನು ನಾವು ತಗೊಂಡ್ ಬರೋದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986. ಈ ಆಕ್ಟಿನ ಅಡಿಯಲ್ಲಿ ಕೆಮಿಕಲ್ ಡಿಸಾಸ್ಟರ್ಸ್ ಗಳ ವಿಷಯವಾಗಿ ಕೆಮಿಕಲ್ ಪ್ಲಾಂಟ್ಸ್ ಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೋಸ್ಕರ, ರೆಗ್ಯುಲೇಟ್ ಮಾಡ್ಲಿಕ್ಕೋಸ್ಕರ ಗವರ್ನಮೆಂಟ್ ಆಫ್ ಇಂಡಿಯಾ ತನ್ನ ಕಡೆಯಿಂದ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ತರಬಹುದು. ಈಗಾಗಲೇ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ತಗೊಂಡ್ ಬಂದಿದೆ. ಇದನ್ನ ನಾವು ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಂತರ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲನೆಯದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986, ನಂತರ ಎರಡನೆಯದು ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆಕ್ಟ್ 1991. ಇದರ ಅಡಿಯಲ್ಲೇ ಎನ್ವಿರಾನ್ಮೆಂಟ್ ರಿಲೀಫ್ ಫಂಡ್ ಅನ್ನ ಕೂಡ ನಾವು ತಗೊಂಡ್ ಬರ್ತೀವಿ. ನಂತರ 1997 ಅಲ್ಲಿ ನ್ಯಾಷನಲ್ ಎನ್ವಿರಾನ್ಮೆಂಟ್ ಅಪಿಲೇಟ್ ಅಥಾರಿಟಿ ಆಕ್ಟ್ ಅನ್ನ ಕೂಡ ತಗೊಂಡ್ ಬರ್ತೀವಿ. ಎನ್ವಿರಾನ್ಮೆಂಟ್ ವಿಷಯವಾಗಿ ಇರುವಂತಹ ಕೇಸಸ್ ಗಳ ವಿಷಯವಾಗಿ ಈಗಾಗಲೇ ಕೊಟ್ಟಿರುವಂತಹ ಜಡ್ಜ್ಮೆಂಟ್ಸ್ ಗಳನ್ನ ಅಪೀಲ್ ಮಾಡ್ಲಿಕ್ಕೋಸ್ಕರ ಈ ಒಂದು ಅಪಿಲೇಟ್ ಅಥಾರಿಟಿಯನ್ನ ತಗೊಂಡ್ ಬರ್ತೀವಿ.
ನಂತರ 2010ರಲ್ಲಿ NGTಯನ್ನ ತಗೊಂಡ್ ಬರ್ತೀವಿ. NGT ಎಲ್ಲಾ ರೀತಿಯ ಪರಿಸರದ ರಿಲೇಟೆಡ್ ಕೇಸಸ್ಗಳನ್ನ ತನ್ನ ಕಡೆಯಿಂದನೇ ಡಿಸ್ಪೋಸ್ ಮಾಡುತ್ತೆ. ಸ್ಪೆಸಿಫಿಕಲಿ ಹೇಳೋದಾದ್ರೆ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಅಂತ ಟ್ರಾಜಿಡಿಗಳ ಸಂದರ್ಭದಲ್ಲಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಬಳಕೆ ಮಾಡಿಕೊಂಡು ಎಲ್ಲ ಕೇಸಸ್ಗಳನ್ನ NGTಯೇ ಟ್ರೈ ಮಾಡುತ್ತೆ. ಅದರಲ್ಲೂ ಇಂಥ ಟ್ರಾಜಿಡಿಗಳ ಕೇಸಲ್ಲಿ NGTಯ ಪ್ರಕಾರವಾಗಿ ಮೊದಲಿಗೆ ಆ ಕಂಪನಿ ತಪ್ಪು ಮಾಡಿದೆ ಅನ್ನೋದನ್ನ ನಾವು ಅಸ್ಯೂಮ್ ಮಾಡ್ಕೊಳ್ತೀವಿ. ಈಗ ಆ ಕಂಪನಿ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗಬೇಕು ಅಂತಂದ್ರೆ ಆ ಕಂಪನಿ ಟ್ರಿಬ್ಯುನಲಿನ ಹತ್ತಿರ ಬಂದು ಪ್ರೂವ್ ಮಾಡಬೇಕು ತನ್ನ ಕಡೆಯಿಂದ ಯಾವುದೇ ಮಿಸ್ಟೇಕ್ ಆಗಿಲ್ಲ ಅಂತ. ಅಲ್ಲಿಯವರೆಗೂ ಆ ತಪ್ಪು ಅಥವಾ ಆ ಟ್ರಾಜಿಡಿಗೆ ಕಾರಣ ಆ ಕಂಪನಿಯೇ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ತೀವಿ ಅನ್ನುವಂತ ಪ್ರಿನ್ಸಿಪಲ್ ಅನ್ನ NGT ಫಾಲೋ ಮಾಡುತ್ತೆ. ಇದಕ್ಕೆ ಆಪೋಸಿಟ್ ಆಗಿರುವಂತ ಒಂದು ಜುಡಿಷಿಯಲ್ ಪ್ರಿನ್ಸಿಪಲ್ ಯಾವುದು? ಪ್ರಿಸಂಪ್ಷನ್ ಆಫ್ ಇನ್ನೋಸೆನ್ಸ್. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನಾವೀಗ ಅಪರಾಧಿ ಅಂತ ಹೇಳಿ ಕೋರ್ಟಿಗೆ ತಂದಿದ್ದೆ ಆದ್ರೆ ಆ ವ್ಯಕ್ತಿಯನ್ನ ಮೊದಲಿಗೆ ನಾವು ಇನ್ನೋಸೆಂಟ್, ಮುಗ್ಧ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ, ನಿರಪರಾಧಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅನ್ಲೆಸ್ ಬೇರೆಯವರು ಬಂದು ಆ ವ್ಯಕ್ತಿ ಒಂದು ಅಪರಾಧವನ್ನ ಮಾಡಿದಾನೆ ಅಂತ ಪ್ರೂವ್ ಮಾಡುವವರೆಗೂ ಇಲ್ಲಿರುವಂತ ಅಕ್ಯೂಸ್ಡ್ ಪರ್ಸನ್ ಇನ್ನೋಸೆಂಟ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಇದನ್ನೇ ನಾವು ಪ್ರಿಸಂಪ್ಷನ್ ಆಫ್ ಇನ್ನೋಸೆನ್ಸ್ ಅಂತ ಕರಿತೀವಿ. ಅಂದ್ರೆ ನಾವು ಅಸ್ಯೂಮ್ ಮಾಡ್ಕೊಂಡಿರ್ತೀವಿ ಈ ವ್ಯಕ್ತಿ ನಿರಪರಾಧಿ ಅಂತ. ಪ್ರೂವ್ ಆಗಿದೆ ಆದ್ರೆ ಆಗ ಆ ವ್ಯಕ್ತಿಯನ್ನ ಅಪರಾಧಿ ಅಂತ ಕರಿತೀವಿ. ಆದರೆ ಈ ಟ್ರಾಜಿಡಿಗಳ ವಿಷಯವಾಗಿ, ಗ್ಯಾಸ್ ಟ್ರಾಜಿಡಿ ಅಂತ ಇಂಥ ಟ್ರಾಜಿಡಿಗಳ ವಿಷಯವಾಗಿ ನಾವು ಅಸ್ಯೂಮ್ ಮಾಡ್ಕೊಳ್ತೀವಿ ಇಲ್ಲಿರುವಂತಹ ಕಂಪನಿಯೇ ತಪ್ಪು ಮಾಡಿದೆ ಅಂತ. ಇದು NGT ಫಾಲೋ ಮಾಡೋದು ಈ ರೀತಿಯಾದಂತಹ ಗ್ಯಾಸ್ ಟ್ರಾಜಿಡಿಗಳ ಕೇಸಸ್ಗಳ ಸಂದರ್ಭದಲ್ಲಿ. ನಂತರ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಡಾಕ್ಟ್ರಿನ್ ನಮಗೆ ಈಗ ಸದ್ಯಕ್ಕೆ ಡಿಸ್ಕಷನ್ಗೆ ಬೇಕಾಗಿರೋದು ಡಾಕ್ಟ್ರಿನ್ ಆಫ್ ಅಬ್ಸಲ್ಯೂಟ್ ಲಯಬಿಲಿಟಿ. ಈ ಡಾಕ್ಟ್ರಿನ್ ಕೋರ್ಟು MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ 1986 ಅಲ್ಲಿ ಕೊಡುತ್ತೆ. ಈ ಡಾಕ್ಟ್ರಿನ್ ಏನ್ ಹೇಳುತ್ತೆ ಅಂತಂದ್ರೆ ಅಜಾರ್ಡಸ್ ಆಕ್ಟಿವಿಟೀಸ್ ಗಳಲ್ಲಿ ಇನ್ವಾಲ್ವ್ ಆಗಿರುವಂತಹ ಕಂಪನಿಗಳು ಇನ್ ಕೇಸ್ ಯಾವುದಾದ್ರೂ ಆಕ್ಸಿಡೆಂಟ್ ಆಗಿದ್ದೆ ಆದ್ರೆ ಈ ಅಜಾರ್ಡಸ್ ಆಕ್ಟಿವಿಟೀಸ್ ಗಳಲ್ಲಿರುವಂತಹ ಟಾಕ್ಸಿಕ್ ಸಬ್ಸ್ಟಾನ್ಸಸ್ ಗಳು ಏನಿದಾವೆ, ವಿಷಪೂರಿತವಾದಂತಹ ಅಂಶಗಳು, ಇವೇನಾದ್ರೂ ಹೊರಗಡೆ ಎಸ್ಕೇಪ್ ಆಗಿ ಆಕ್ಸಿಡೆಂಟ್ ಆಗಿದೆ ಆದ್ರೆ ಆ ಸಂದರ್ಭದಲ್ಲಿ ಈ ಕಂಪನಿಗಳು ಕಂಪ್ಲೀಟ್ ಲಯಬಿಲಿಟಿಯನ್ನ ಹೊಂದಿರ್ತವೆ ಕಾಂಪೆನ್ಸೇಷನ್ ನ ಕೊಡ್ಲಿಕ್ಕೆ. ಅಂದ್ರೆ ಈ ಆಕ್ಸಿಡೆಂಟ್ ಅಲ್ಲಿ ಇರುವಂತಹ ವಿಕ್ಟಿಮ್ಸ್ ಗಳಿಗೆ ಪರಿಹಾರವನ್ನ ಕೊಡುವಂತ ಕಂಪ್ಲೀಟ್ ಲಯಬಿಲಿಟಿ ಜವಾಬ್ದಾರಿ ಈ ಕಂಪನಿಗಳಿಗೆ ಇರುತ್ತೆ ಅನ್ನುವಂತ ಮಾತನ್ನ ಈ ಡಾಕ್ಟ್ರಿನ್ ಆಫ್ ಅಬ್ಸಲ್ಯೂಟ್ ಲಯಬಿಲಿಟಿ ಹೇಳುತ್ತೆ. ಅಬ್ಸಲ್ಯೂಟ್ ಲಯಬಿಲಿಟಿ ಆ ಪದವೇ ಹೇಳ್ತಾ ಇದೆ ಇಲ್ಲಿರುವಂತಹ ಕಂಪನಿಗೆ ಕಂಪ್ಲೀಟ್ ಲಯಬಿಲಿಟಿ ಇರುತ್ತೆ ಇಲ್ಲಿರುವಂತಹ ವಿಕ್ಟಿಮ್ಸ್ ಗಳಿಗೆ ಪರಿಹಾರವನ್ನ ಕೊಡುವ ವಿಷಯವಾಗಿ. ಇಷ್ಟು ನಮಗೆ ಓವರಾಲ್ ಗ್ಯಾಸ್ ಟ್ರಾಜಿಡಿಗಳ ವಿಷಯವಾಗಿ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಸ್ಟೈರಿನ್ ಇಂದ ಆಗಿರುವಂತಹ ವೈಜಾಗ್ ಗ್ಯಾಸ್ ಲೀಕಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ತಿಳಿದಿರಬೇಕಾದಂತದ್ದು. ನಂತರ ಇತ್ತೀಚೆಗೆ ಸೆಂಟ್ರಲ್ ಗವರ್ನಮೆಂಟ್ ಪ್ರಧಾನಮಂತ್ರಿ ಸಿಟಿಜನ್ ಅಸಿಸ್ಟೆನ್ಸ್ ಅಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುಯೇಷನ್ಸ್ ಫಂಡ್ ಒಂದನ್ನ ತಗೊಂಡ್ ಬಂತು, PM ಕೇರ್ಸ್ ಫಂಡ್ ಅನ್ನ. ಇದರ ಬಗ್ಗೆ ಒಂದು ಕ್ವೆಶನ್ ಆಲ್ಮೋಸ್ಟ್ ಫಿಕ್ಸ್ ಅಂತಾನೆ ನೀವು ಅನ್ಕೊಳ್ಳಿ. ಐದರ್ ನಮಗೆ PM ಕೇರ್ಸ್ ಫಂಡಿನ ಬಗ್ಗೆ ಆದ್ರೂ ಕೇಳಬಹುದು ಸ್ಪೆಸಿಫಿಕಲಿ, ಅಥವಾ ಈ PM ಕೇರ್ಸ್ ಫಂಡಿನ ರೀತಿಯಲ್ಲೇ ಈ ಹಿಂದೆ ನಾವು ತೆಗೆದುಕೊಂಡು ಬಂದಿದಂತ ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡ್, ಎರಡು ಫಂಡ್ ಗಳನ್ನ ಕಂಪೇರ್ ಮಾಡಿ ಆದ್ರೂ ಕ್ವೆಶನ್ ಕೇಳಬಹುದು. ಆದರೆ ಒಂದು ಕ್ವೆಶನ್ ಅಂತೂ ಈಗ ಬರ್ತಾ ಇರುವಂತಹ ಪ್ರಿಲಿಮ್ಸ್ ಅಲ್ಲಿ ಫಿಕ್ಸ್ ಇದೆ ಈ PM ಕೇರ್ಸ್ ಫಂಡಿನ ಬಗ್ಗೆ. ಸೊ ಇದೇ ಹಿನ್ನೆಲೆಯಲ್ಲಿ ಲಾಸ್ಟ್ ಸಂಡೇ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಈ ಎರಡು ಫಂಡ್ ಗಳನ್ನ ಕಂಪೇರ್ ಮಾಡಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಪಾಯಿಂಟ್ಸ್ ಗಳನ್ನ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳೋಣ. ಮೊದಲಿಗೆ PM ಕೇರ್ಸ್ ಫಂಡ್ ಅನ್ನ ನಾವು ತಗೊಂಡ್ ಬರೋದು 2020ರಲ್ಲಿ. ಇಮಿಡಿಯೇಟ್ ರೀಸನ್ ಏನಿತ್ತು ಈ ಫಂಡ್ ಅನ್ನ ತರಲಿಕ್ಕೆ? ಕೊರೋನಾ ವೈರಸ್ ಅನ್ನ ಫೈಟ್ ಮಾಡೋದು. ಆದರೆ ಇಮಿಡಿಯೇಟ್ ರೀಸನ್ ಮಾತ್ರನೇ COVID-19 ಆಗುತ್ತೆ. ಈ ಫಂಡ್ ಅನ್ನ ನಾವು ಬೇರೆ ಬೇರೆ ಎಮರ್ಜೆನ್ಸಿ ರಿಲೀಫ್ ಅನ್ನ ಕೊಡ್ಲಿಕ್ಕೆ ಬಳಕೆ ಮಾಡ್ಕೊಳ್ತೀವಿ. ಅಂದ್ರೆ ಕೇವಲ ಕೊರೋನಾ ವೈರಸ್ ಗೆ ಮಾತ್ರನೇ ಅಲ್ಲ ನಾವು ಇದನ್ನ ತಂದಿರೋದು, ಎಲ್ಲ ರೀತಿಯ ಎಮರ್ಜೆನ್ಸಿ ಸಿಚುಯೇಷನ್ಸ್ ಗಳಲ್ಲಿ ಜನತೆಗೆ ರಿಲೀಫ್ ಅನ್ನ ಮತ್ತು ಅಸಿಸ್ಟೆನ್ಸ್ ಅನ್ನ ಕೊಡ್ಲಿಕ್ಕೋಸ್ಕರ ಈ ಫಂಡ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಅದೇ ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡಿನ ಬಗ್ಗೆ ಮಾತಾಡೋದಾದ್ರೆ ಇದನ್ನ ನಾವು ತಗೊಂಡ್ ಬರೋದು 1948 ಅಲ್ಲಿ. ಯಾತಕ್ಕೋಸ್ಕರ ಅಂತಂದ್ರೆ 1947 ಅಲ್ಲಿ ದೇಶ ವಿಭಜನೆ ಆದಾಗ ಪಾಕಿಸ್ತಾನಿಂದ ಇಂಡಿಯಾಕ್ಕೆ ಬಂದಂತ ಡಿಸ್ಪ್ಲೇಸ್ಡ್ ಪೀಪಲ್ ಅಂತ ಏನಿದ್ದಾರೆ ಈ ವಿಕ್ಟಿಮ್ಸ್ ಗಳಿಗೆ ಪರಿಹಾರವನ್ನ ಕೊಡ್ಲಿಕ್ಕೋಸ್ಕರ ಈ ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡ್ ಅನ್ನ ತರಲಾಯಿತು. ಯಾವಾಗ ತಂದಿದ್ದು? 1948 ಅಲ್ಲಿ. ಯಾತಕ್ಕೋಸ್ಕರ ತಂದಿದ್ದು? ಪಾರ್ಟಿಷನ್ ಇಂದ ಆಗಿರುವಂತಹ ವಿಕ್ಟಿಮ್ಸ್ ಗಳಿಗೆ ಪರಿಹಾರವನ್ನ ಕೊಡ್ಲಿಕ್ಕೋಸ್ಕರ. ಆದರೆ ನಂತರ ನಾವು ಈ ಫಂಡಿನ ಜುರಿಸ್ಟಿಕ್ಷನ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀವಿ. ಬೇರೆ ಬೇರೆ ಡಿಸಾಸ್ಟರ್ಸ್ ಗಳಿಗೆ, ಫಾರ್ ಎಕ್ಸಾಂಪಲ್ ಆಸಿಡ್ ಅಟ್ಯಾಕ್ ಆಗಿರುವಂತಹ ವಿಕ್ಟಿಮ್ ಗಳಿಗೆ, ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟ್ ಇಂದ ಆಗಿರುವಂತಹ ಡಿಸಾಸ್ಟರ್ಸ್ ಗಳಿಂದ ಆಗಿರುವಂತಹ ವಿಕ್ಟಿಮ್ಸ್ ಗಳಿಗೆ, ಬೇರೆ ಬೇರೆ ವಿಕ್ಟಿಮ್ಸ್ ಗಳಿಗೆ ಪರಿಹಾರವನ್ನ ಕೊಡ್ಲಿಕ್ಕೋಸ್ಕರ ಈ ಫಂಡ್ ಅನ್ನ ಬಳಕೆ ಮಾಡ್ಕೊಳ್ತಾ ಹೋಗ್ತೀವಿ. ಇಮಿಡಿಯೇಟ್ ರೀಸನ್ ಇಲ್ಲಿ ನಮಗೆ ಪಾರ್ಟಿಷನ್ ಆಗಿತ್ತು. PM ಕೇಸ್ ಅಲ್ಲಿ ಇಮಿಡಿಯೇಟ್ ರೀಸನ್ COVID-19 ಆಗಿದೆ. ಆದರೆ ಎರಡೂ ಫಂಡ್ಸ್ ಗಳನ್ನ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬೇರೆ ಬೇರೆ ಡಿಸಾಸ್ಟರ್ಸ್ ಗಳಲ್ಲಿ ಬಳಕೆ ಮಾಡಬಹುದು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಎರಡೂ ಫಂಡ್ಸ್ ಗಳನ್ನ ಟ್ರಸ್ಟ್ ಗಳ ರೂಪದಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಎರಡೂ ಫಂಡ್ಸ್ ಗಳು ಪ್ರಧಾನಮಂತ್ರಿಗಳಿಗೆ ಲಿಂಕ್ ಆಗಿದೆ. ಆದರೆ ಈ PM ಕೇಸ್ ಅಲ್ಲಿ ಪ್ರಧಾನಮಂತ್ರಿ ಅವರು ಈ ಟ್ರಸ್ಟ್ ಗೆ ಚೈರ್ಪರ್ಸನ್ ಆಗಿರ್ತಾರೆ. ಈ ಟ್ರಸ್ಟ್ ಅಲ್ಲಿ ಇತರ ಮೆಂಬರ್ಸ್ ಗಳು ಯಾರ್ಯಾರು ಅಂತಂದ್ರೆ ಡಿಫೆನ್ಸ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಮತ್ತು ಫಿನಾನ್ಸ್ ಮಿನಿಸ್ಟರ್ಸ್ ಇರ್ತಾರೆ. ಈ ಟ್ರಸ್ಟ್ ಕಲೆಕ್ಟಿವ್ಲಿ ಡಿಸಿಷನ್ ಅನ್ನು ತಗೊಳುತ್ತೆ ಯಾವ ಕಾರಣಕ್ಕೋಸ್ಕರ ಈ ಫಂಡ್ ಅಲ್ಲಿರುವಂತಹ ಹಣವನ್ನ ಬಳಕೆ ಮಾಡಬೇಕು ಅಂತ. ಅದೇ ನಾವು ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡ್ ಗೆ ಬರೋದಾದ್ರೆ ಇಲ್ಲಿ ಕೂಡ ಟ್ರಸ್ಟ್ ಇರುತ್ತೆ. ಆದರೆ ಈ ಟ್ರಸ್ಟ್ ಅಲ್ಲಿ INC ಯ ಪ್ರೆಸಿಡೆಂಟ್ ಅವರು ಕೂಡ ಇರ್ತಿದ್ರು.
ಆದರೆ 1985 ಅಲ್ಲಿ ಒಂದು ಡಿಸಿಷನ್ ನ ಕೈಗೊಳ್ಳಾಯಿತು. ಅದೇನು ಅಂತಂದ್ರೆ ಈ ಫಂಡ್ ಅನ್ನ PMOದ ಕಂಟ್ರೋಲಿಗೆ ಕಳಿಸಬೇಕು ಅಂತ. ಅದರಿಂದ 1985 ಇಂದ ಈ ಫಂಡ್ PMOದ ಕಂಟ್ರೋಲಿಗೆ ಬರುತ್ತೆ. ಈ ಫಂಡ್ ಅನ್ನ ಮ್ಯಾನೇಜ್ ಮಾಡುವಂತ ಕೆಲಸವನ್ನ ಮಾತ್ರನೇ PMO ಮಾಡುತ್ತೆ. ಆದರೆ ಈ ಫಂಡ್ ಅನ್ನ ಎಲ್ಲೆಲ್ಲಿ ಬಳಕೆ ಮಾಡಬೇಕು, ಯಾವ ಬೆನಿಫಿಷರಿಗೆ ಕೊಡಬೇಕು ಅನ್ನುವಂತ ಡಿಸಿಷನ್ ಅನ್ನ ಪ್ರಧಾನಮಂತ್ರಿಯವರೇ ತಗೊಳ್ತಾರೆ. ಪ್ರಧಾನಮಂತ್ರಿಯವರ ಡಿಸ್ಕ್ರಿಷನರಿ ಪವರ್ ಇದಾಗಿದೆ. ಅವರು ರೆಕಮೆಂಡ್ ಮಾಡಿದ ನಂತರವೇ ಈ ಫಂಡ್ ಅಲ್ಲಿರುವಂತಹ ಹಣವನ್ನ ಬಳಕೆ ಮಾಡಲಿಕ್ಕೆ ಆಗುತ್ತೆ. ಸೊ ಮೊದಲನೇ ಡಿಫರೆನ್ಸ್, ಈ ಫಂಡ್ ಅನ್ನ ಬಳಕೆ ಮಾಡಬೇಕು ಅಂತಂದ್ರೆ ಪ್ರಧಾನಮಂತ್ರಿಯವರಿಗೆ ಡಿಸ್ಕ್ರಿಷನರಿ ಪವರ್ ಇದೆ. ಪ್ರಧಾನಮಂತ್ರಿಯವರೇ ಡಿಸಿಷನ್ ನ ತಗೊಳ್ತಾರೆ. ಆದರೆ PM ಕೇರ್ಸ್ ಅಲ್ಲಿ ಆದ್ರೆ ಈ ಟ್ರಸ್ಟ್ ಡಿಸಿಷನ್ ನ ತಗೊಳುತ್ತೆ. ನಂತರ ಈ ಫಂಡ್ಸ್ ಗಳಿಗೆ ಹಣ ಎಲ್ಲಿಂದ ಬರುತ್ತೆ ಅಂತಂದ್ರೆ, ಈಗ PM ಕೇರ್ಸ್ ಅನ್ನೇ ತಗೊಂಡಿದ್ದರೆ ಪ್ರತಿಯೊಬ್ಬ ವ್ಯಕ್ತಿಯು ಇದಕ್ಕೆ ಡೊನೇಟ್ ಮಾಡಬಹುದು ಅಥವಾ ಕಂಪನಿಗಳು ಡೊನೇಟ್ ಮಾಡಬಹುದು ಮತ್ತು ಫಾರಿನರ್ಸ್ ಕೂಡ ಡೊನೇಟ್ ಮಾಡಬಹುದು ಈ ಫಂಡಿಗೆ. ಜೊತೆಗೆ ಈ ಫಂಡಿಗೆ ಡೊನೇಟ್ ಮಾಡಿರುವಂತಹ ಈ ಹಣ, ಈ ಫಂಡ್ಸ್ ಗಳು ಟ್ಯಾಕ್ಸ್ ಎಕ್ಸೆಂಪ್ಟ್ ಆಗಿದಾವೆ. ಅದೇ ರೀತಿಯಾಗಿ ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡಿಗೆ ಕೂಡ ಇಂಡಿವಿಜುವಲ್ಸ್ ಡೊನೇಟ್ ಮಾಡಬಹುದು, ಕಂಪನಿಗಳು ಡೊನೇಟ್ ಮಾಡಬಹುದು. ಇವುಗಳು ಕೂಡ ಟ್ಯಾಕ್ಸ್ ಎಕ್ಸೆಂಪ್ಟ್ ಆಗಿದಾವೆ. ನಂತರ ಕಂಪನಿಗಳು ಕೊಡುವಂತ ಡೊನೇಷನ್ ನ ಕಂಪನೀಸ್ ಆಕ್ಟ್ ಅಡಿಯಲ್ಲಿ ಈ ಕಂಪನಿಗಳಿಗೆ ಇರುವಂತಹ ಸಾಮಾಜಿಕ ಹೊಣೆಗಾರಿಕೆ CSR ಆಬ್ಲಿಗೇಷನ್ ಏನಿದೆ, ಈ ಹೊಣೆಗಾರಿಕೆಯ ಅಡಿಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡಿಗೆ ಕೊಟ್ಟರು ಕೂಡ ಅದನ್ನ CSR ನ ಅಡಿಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಆದರೆ ಇದನ್ನ ಡಿಸ್ಕರೇಜ್ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಸಾಕಷ್ಟು ಕಮಿಟೀಸ್ ಗಳು ಹೇಳ್ತವೆ, ಇಲ್ಲಿ ಕಂಪನೀಸ್ ಗಳು CSR ಫಂಡ್ಸ್ ಅನ್ನ ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡಿಗೆ ಕೊಟ್ಟಿದ್ದೆ ಆದ್ರೆ ಇದು ಒಂದು ರೀತಿಯಲ್ಲಿ ಗವರ್ನಮೆಂಟ್ ಸ್ಕೀಮ್ಸ್ ಗಳಿಗೆ ಕಾರ್ಪೊರೇಟ್ಸ್ ಗಳು ಫಂಡ್ ಮಾಡಿದ ರೀತಿಯಲ್ಲಿ ಆಗತ್ತೆ ಹೊರತು ಕಾರ್ಪೊರೇಟ್ಸ್ ಗಳು ತಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನ ನಿಭಾಯಿಸಿದ ರೀತಿಯಲ್ಲಿ ಆಗೋದಿಲ್ಲ ಅನ್ನುವಂತ ಮಾತನ್ನ ಕಮಿಟೀಸ್ ಗಳು ಹೇಳಿದವೆ. ಆದ್ದರಿಂದನೇ ಕಂಪನೀಸ್ ಗಳು ತಮ್ಮ ಸಾಮಾಜಿಕ ಹೊಣೆಗಾರಿಕೆ ಅಂತ ಹೇಳಿ ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡಿಗೆ ಕೊಡುಗೆಯನ್ನು ಕೊಡೋದನ್ನ ಇತ್ತೀಚೆಗೆ ಡಿಸ್ಕರೇಜ್ ಮಾಡಲಾಗ್ತಾ ಇದೆ. ಆದರೆ ಪ್ರಧಾನಮಂತ್ರಿ ಕೇರ್ಸ್ ಫಂಡ್ ಅಲ್ಲಿ ಇದನ್ನ ಎನ್ಕರೇಜ್ ಮಾಡಲಾಗ್ತಾ ಇದೆ. ಅಂದ್ರೆ CSR ಫಂಡ್ಸ್ ಅಡಿಯಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ, ನೀವು ಡೊನೇಟ್ ಮಾಡಿ ಅಂತ ಎನ್ಕರೇಜ್ ಮಾಡಲಾಗ್ತಾ ಇದೆ. ಸೊ ಇದು ಎರಡನೇ ಡಿಫರೆನ್ಸ್ ಆಗುತ್ತೆ. CSR ಫಂಡ್ಸ್ ಗಳನ್ನ ಎನ್ಕರೇಜ್ ಮಾಡಲಾಗ್ತಾ ಇದೆ PM ಕೇಸ್ ಅಲ್ಲಿ, ಅದೇ ಡಿಸ್ಕರೇಜ್ ಮಾಡಲಾಗ್ತಾ ಇದೆ ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡ್ಸ್ ಅಡಿಯಲ್ಲಿ. ನಂತರ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಡಿಫರೆನ್ಸ್ ಅಂತಂದ್ರೆ, ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡ್ ಅನ್ನ CAG ಆಫ್ ಇಂಡಿಯಾನೇ ಆಡಿಟ್ ಮಾಡ್ತಾರೆ. ಆದರೆ PM ಕೇರ್ಸ್ ಫಂಡ್ ಅನ್ನ ಯಾರು ಆಡಿಟ್ ಮಾಡಲಾಗುತ್ತೆ ಇದರ ಬಗ್ಗೆ ಇನ್ನೂ ಕ್ಲಾರಿಟಿ ನಮಗೆ ಸಿಕ್ಕಿಲ್ಲ. ಇಂಡಿಪೆಂಡೆಂಟ್ ಆಡಿಟರ್ಸ್ ಗಳ ಮುಖಾಂತರವಾಗಿ ಆಡಿಟ್ ಮಾಡಿಸಲಾಗುತ್ತೆ ಅನ್ನುವಂತ ಒಂದಷ್ಟು ಪಾಯಿಂಟ್ಸ್ ಗಳು ಕೂಡ ಕೇಳಿ ಬರ್ತಾ ಇದಾವೆ. ಆದರೆ ಇನ್ನೂ ಕ್ಲಾರಿಟಿ ನಮಗೆ ಸಿಕ್ಕಿಲ್ಲ. ನಂತರ ಕೊನೆಯದಾಗಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗಿರೋದು ಅಂತಂದ್ರೆ, ಈ ಎರಡೂ ಫಂಡ್ಸ್ ಗಳಿಗೆ ಹಣ ಎಲ್ಲಿಂದ ಬರುತ್ತೆ ಅಂತ. ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ, ಪ್ರತಿಯೊಬ್ಬ ವ್ಯಕ್ತಿನೂ ಈ ಫಂಡ್ಸ್ ಗಳಿಗೆ ತಮ್ಮ ಕಡೆಯಿಂದ ಕೊಡುಗೆಯನ್ನ ಕೊಡಬಹುದು. PM ಕೇಸ್ ಅಲ್ಲಿ ಸ್ಪೆಸಿಫಿಕಲಿ ಮೈಕ್ರೋ ಡೊನೇಷನ್ ಅನ್ನ ಎನೇಬಲ್ ಮಾಡಲಾಗಿದೆ. ಅಂದ್ರೆ 10 ರೂಪಾಯಿಯಿಂದ ನಾವು ಡೊನೇಷನ್ ಅನ್ನ ಶುರು ಮಾಡಬಹುದು. ಅದೇ ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡ್ ಅಲ್ಲಿ ಮಿನಿಮಮ್ 100 ರೂಪೀಸ್ ಇಂದ ನಾವು ಡೊನೇಷನ್ ಅನ್ನ ಶುರು ಮಾಡಬೇಕಾಗಿದೆ. ನಂತರ ಇನ್ಸ್ಟಿಟ್ಯೂಷನ್ಸ್ ಗಳು, ಕಾರ್ಪೊರೇಟ್ಸ್ ಗಳು ಡೊನೇಷನ್ ನ ಕೊಡಬಹುದು PM ಕೇರ್ಸ್ ಗೆ ಮತ್ತು ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡ್ ಗೆ. ಆದರೆ ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡ್ ಅಲ್ಲಿ ಡಿಸ್ಕರೇಜ್ ಮಾಡಲಾಗ್ತಿದೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಬೇಕು. ನಂತರ ಫಾರಿನ್ ಡೊನೇಷನ್ ನ ಕೂಡ ಎನೇಬಲ್ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ ಕೇಸ್ ಸೋರ್ಸಸ್ ಆಫ್ ಫಂಡ್ಸ್ ನ ಬಗ್ಗೆ ಏನಾದರೂ ಒಂದು ಸ್ಟೇಟ್ಮೆಂಟ್ ಬಂದಿದೆ ಆದ್ರೆ ಫಾರಿನ್ ಡೊನೇಷನ್ ಅನ್ನ ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇದೆ. ಆದ್ದರಿಂದ ಫಾರಿನ್ ಡೊನೇಷನ್ ನ ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಲಾಗ್ತಾ ಇದೆ. ಎರಡೂ ಫಂಡ್ಸ್ ಗಳಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಲಾಗ್ತಾ ಇದೆ. ಎರಡೂ ಫಂಡ್ಸ್ ಗಳಲ್ಲಿ ಬೇರೆ ಬೇರೆ ದೇಶಗಳಿಂದ ಬರುವಂತ ಈ ಫಂಡ್ಸ್ ಗಳಿಗೆ FCRA ಇಂದ ಎಕ್ಸೆಂಪ್ಷನ್ ನ ಕೊಡಲಾಗ್ತಾ ಇದೆ. ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂತ ಒಂದು ಕಾನೂನು ಇದೆ. ಇದರ ಅಡಿಯಲ್ಲಿ ಎಕ್ಸೆಂಪ್ಷನ್ ನ ಕೊಡಲಾಗಿದೆ ಈ ಎರಡು ಫಂಡ್ಸ್ ಗಳಿಗೆ ಯಾರಾದ್ರೂ ಡೊನೇಷನ್ ನ ಕೊಡ್ಲಿಕ್ಕೆ ಅಂತ ಮುಂದೆ ಬಂದಿದ್ದೆ ಆದ್ರೆ. ಆದರೆ ಈ ಹಿಂದೆ ಆದಂತ ಕೆಲವೊಂದು ಇನ್ಸಿಡೆಂಟ್ಸ್ ಗಳನ್ನ ನಾವು ರೀಕಾಲ್ ಮಾಡ್ಕೊಳ್ಳೋದಾದ್ರೆ, ಕೇರಳದಲ್ಲಿ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ, ಫಾರ್ ಎಕ್ಸಾಂಪಲ್ UAE ಅಂತ ದೇಶಗಳು ಕೇರಳಕ್ಕೆ ಅಸಿಸ್ಟೆನ್ಸ್ ಅನ್ನ ಕೊಡ್ಲಿಕ್ಕೆ ಅಂತ ಮುಂದೆ ಬರ್ತವೆ. ಆದರೆ ಈ ರೀತಿಯಾಗಿ ಬೇರೆ ದೇಶಗಳಿಂದ ನಾವು ಅಸಿಸ್ಟೆನ್ಸ್ ಅನ್ನ ತೆಗೆದುಕೊಳ್ಳೋದಿಲ್ಲ ಡಿಸಾಸ್ಟರ್ಸ್ ಗಳ ಸಂದರ್ಭದಲ್ಲಿ. ಯಾಕೆ ಅಂತಂದ್ರೆ ಇಂಡಿಯಾ ತನ್ನ ಡಿಸಾಸ್ಟರ್ಸ್ ಅನ್ನ ಮ್ಯಾನೇಜ್ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿದೆ ಅನ್ನುವಂತ ಸ್ಟ್ಯಾಂಡ್ ಅನ್ನ ತಗೊಳುತ್ತೆ ಗವರ್ನಮೆಂಟ್ ಆಫ್ ಇಂಡಿಯಾ. ಅಂದ್ರೆ ಕೇರಳಕ್ಕೆ ಅಲೋ ಮಾಡೋದಿಲ್ಲ ಬೇರೆ ಬೇರೆ ದೇಶಗಳಿಂದ ಫಂಡ್ಸ್ ಅನ್ನ ತಗೊಳ್ಳಿಕ್ಕೆ. ಆದರೆ ಈ COVID-19 ಡಿಸಾಸ್ಟರ್ ಆದಾಗ ನಾವು ಫಾರಿನ್ ಕಾಂಟ್ರಿಬ್ಯೂಷನ್ ನ ಎನೇಬಲ್ ಮಾಡ್ತಾ ಇದೀವಿ. ಅದರಲ್ಲೂ PM ಕೇರ್ಸ್ ಫಂಡ್ ಅಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ ನ ಸಾಕಷ್ಟು ಎನ್ಕರೇಜ್ ಮಾಡಲಾಗ್ತಾ ಇದೆ. ಇದು ಒಂದು ಕ್ರಿಟಿಸಿಸಂ ಗವರ್ನಮೆಂಟ್ ಆಫ್ ಇಂಡಿಯಾದ ಎಗೇನೆಸ್ಟ್ ಆಗಿ. ನಂತರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ಈ ಎರಡೂ ಫಂಡ್ಸ್ ಗಳಿಗೆ ಬಜೆಟ್ ಇಂದ ಯಾವುದೇ ಸಪೋರ್ಟ್ ಹೋಗೋದಿಲ್ಲ. ಅಂದ್ರೆ ಇಂಡಿವಿಜುವಲ್, ಇನ್ಸ್ಟಿಟ್ಯೂಷನ್, ಕಾರ್ಪೊರೇಟ್, ಫಾರಿನ್ ಕಾಂಟ್ರಿಬ್ಯೂಷನ್ ಇಷ್ಟು ಮಾತ್ರನೇ ಬರುತ್ತೆ ಈ ಎರಡು ಫಂಡ್ಸ್ ಗಳಿಗೆ. ಬಜೆಟ್ ಇಂದ ಯಾವುದೇ ಹಣ ಈ ಎರಡು ಫಂಡ್ಸ್ ಗಳಿಗೆ ರೀಚ್ ಆಗೋದಿಲ್ಲ. ಇಷ್ಟು ಪಾಯಿಂಟ್ಸ್ ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಒಂದು ಕ್ವಶನ್ ಫಿಕ್ಸ್ ಬರೋದಿದೆ, ಆಗ ನಿಮಗೆ ಈ ಪಾಯಿಂಟ್ಸ್ ಗಳು ಸಹಾಯಕ್ಕೆ ಬರ್ತವೆ.
ನಂತರ ಈ ವಾರ ಲಾಕ್ಡೌನಿನ ಥರ್ಡ್ ಫೇಸ್ ಇಂದ ಹೊರಗಡೆ ಬರ್ತಾ ಇರುವಂತ ನಮ್ಮ ಎಕಾನಮಿಗೆ ಬೂಸ್ಟ್ ಕೊಡ್ಲಿಕ್ಕೋಸ್ಕರ ಒಂದು ಮೇಜರ್ ಪ್ಯಾಕೇಜ್ ಅನ್ನ ಗವರ್ನಮೆಂಟ್ ಆಫ್ ಇಂಡಿಯಾ ತಗೊಂಡು ಬಂದಿದೆ. ಇದು ಒಂದು ಫ್ರೇಮ್ ವರ್ಕ್ ಪ್ಯಾಕೇಜ್ ಆಗಿದೆ. ಇದರ ಅಡಿಯಲ್ಲಿ ಇನ್ನೂ ಹಲವಾರು ಪ್ಯಾಕೇಜಸ್ಗಳು ಹೊರಬರೋವಿದಾವೆ. ಫಾರ್ ಎಕ್ಸಾಂಪಲ್, ಈಗ ಸದ್ಯಕ್ಕೆ ನಮ್ಮ ಫಿನಾನ್ಸ್ ಮಿನಿಸ್ಟರ್ MSME ಪ್ಯಾಕೇಜ್ ಅನ್ನ ತಗೊಂಡು ಬಂದಿದ್ದಾರೆ. ಇದರ ಬಗ್ಗೆ ನಾವು ನೆಕ್ಸ್ಟ್ ವೀಕ್ ಕರೆಂಟ್ ಅಫೈರ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಇವತ್ತು ನಾವು ಈ ಮೇಜರ್ ಪ್ಯಾಕೇಜ್ ಅನ್ನ ಡಿಸ್ಕಸ್ ಮಾಡೋಣ. ಈ ಮೇಜರ್ ಪ್ಯಾಕೇಜ್ಗೆ ಈಗ ಸದ್ಯಕ್ಕೆ ನಾವು ಕೊಟ್ಟಿರುವಂತಹ ಹೆಸರು ಆತ್ಮ ನಿರ್ಭರ ಭಾರತ್ ಅಭಿಯಾನ್ ಅಂತ. ಈ ಒಂದು ಪ್ಯಾಕೇಜಿನ ಸೈಜ್ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಇಂಡಿಯನ್ ಎಕಾನಮಿಯ 10% ಆಫ್ ದಿ GDP ಅಂತ ಗವರ್ನಮೆಂಟ್ ಹೇಳ್ತಾ ಇದೆ. ಇಂಡಿಯನ್ ಎಕಾನಮಿಯ ಸೈಜ್ ಬಂದು $2.9 ಟ್ರಿಲಿಯನ್ ಆಗಿದೆ. ಇದರ 10% ಅಂದ್ರೆ ಅರೌಂಡ್ 20 lakh crore rupees ವರ್ತ್ ಪ್ಯಾಕೇಜ್ ಇದಾಗಿದೆ. ಅಷ್ಟು ದೊಡ್ಡ ಪ್ಯಾಕೇಜ್ ಅನ್ನ ಗವರ್ನಮೆಂಟ್ ಆಫ್ ಇಂಡಿಯಾ ಈ ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಮ್ಮ ಎಕಾನಮಿಗೆ ಸಹಾಯ ಮಾಡ್ಲಿಕ್ಕೋಸ್ಕರ ತಂದಿದೆ. ವೆರಿ ಇಂಪಾರ್ಟೆಂಟ್ ಪ್ಯಾಕೇಜ್. ಪ್ರಿಲಿಮ್ಸ್ ಅಲ್ಲಿ ಒಂದು ಕ್ವೆಶನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮೊದಲಿಗೆ ಈ ಅಭಿಯಾನ ಬೇಸಿಕ್ ಪಿಲ್ಲರ್ಸ್ ಅನ್ನ ನೋಡೋದಾದ್ರೆ 5 ಪಿಲ್ಲರ್ಸ್ ಅನ್ನ ಗವರ್ನಮೆಂಟ್ ಹೇಳುತ್ತೆ. ಈ 5 ಪಿಲ್ಲರ್ಸ್ ಗಳು ಇಂಡಿಯಾದ ಸೆಲ್ಫ್ ರಿಲಯನ್ಸ್ ಅನ್ನ ಜಾಸ್ತಿ ಮಾಡುತ್ತೆ. ಇಂಡಿಯಾವನ್ನ ಸೆಲ್ಫ್ ರಿಲಯಂಟ್ ಇಂಡಿಯಾ ಅಥವಾ ತನ್ನ ಮೇಲೆ ತಾನು ಡಿಪೆಂಡ್ ಆಗಿರುವಂತ ಆತ್ಮ ನಿರ್ಭರ ಭಾರತವನ್ನ ನಿರ್ಮಾಣ ಮಾಡುತ್ತೆ ಅನ್ನುವಂತ ಮಾತನ್ನ ಗವರ್ನಮೆಂಟ್ ಆಫ್ ಇಂಡಿಯಾ ಹೇಳುತ್ತೆ. ಈ 5 ಪಿಲ್ಲರ್ಸ್ ಗಳು ಯಾವ್ಯಾವು ಅಂತಂದ್ರೆ, ಮೊದಲಿಗೆ ನಮ್ಮ ಎಕಾನಮಿಯಲ್ಲಿ ಸಣ್ಣ ಸಣ್ಣ ಚೇಂಜಸ್ ಗಳನ್ನ ಅಲ್ಲ, ಕ್ವಾಂಟಮ್ ಜಂಪ್ಸ್ ಗಳನ್ನ, ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ನಾವು ಇನ್ನು ಮುಂದೆ ಇಡಬೇಕಾಗುತ್ತೆ. ಅದಕ್ಕೋಸ್ಕರ ರಿಫಾರ್ಮ್ಸ್ ಗಳನ್ನ ತರಬೇಕು. ಯಾವ ರೀತಿಯ ರಿಫಾರ್ಮ್ಸ್ ಗಳು ಅಂತಂದ್ರೆ ಗವರ್ನಮೆಂಟ್ ಹೇಳುತ್ತೆ ಸಪ್ಲೈ ಚೈನ್ ರಿಫಾರ್ಮ್ಸ್ ಗಳನ್ನ ತರಬೇಕು. ಅಂದ್ರೆ ಅಗ್ರಿಕಲ್ಚರ್ ಅಲ್ಲಿ ಉತ್ಪಾದನೆ ಆಗುತ್ತೆ, ಈ ಉತ್ಪನ್ನಗಳನ್ನ ಒಂದು ಕಡೆ ತೆಗೆದುಕೊಂಡು ಹೋಗಬೇಕು, ಇಲ್ಲಿ ಪ್ರೋಸೆಸ್ ಮಾಡಬೇಕು, ನಂತರ ಕನ್ಸ್ಯೂಮರ್ಸ್ಗೆ ರೀಚ್ ಆಗಬೇಕು. ಈ ಕನ್ಸ್ಯೂಮರ್ಸ್ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ಆದ್ರೂ ಆಗಿರಬಹುದು ಅಥವಾ ವಿಶ್ವ ಮಾರುಕಟ್ಟೆಯಲ್ಲಿರುವಂತಹ ಕನ್ಸ್ಯೂಮರ್ಸ್ ಆದ್ರೂ ಆಗಿರಬಹುದು. ಈ ಎಂಟೈರ್ ಸಪ್ಲೈ ಚೈನ್ ಅಲ್ಲಿ ನಾವು ರಿಫಾರ್ಮ್ಸ್ ಅನ್ನ ತರಬೇಕು. ಅದಕ್ಕೆ ನಾವು APMC ಇಂದ ಶುರು ಮಾಡಬೇಕು. ಈ ರೀತಿಯ ಮಾತುಗಳನ್ನ ಗವರ್ನಮೆಂಟ್ ಆಫ್ ಇಂಡಿಯಾ ಹೇಳುತ್ತೆ. ನಂತರ ಟ್ಯಾಕ್ಸೇಷನ್ ಸಿಸ್ಟಮ್ ಅಲ್ಲಿ ರಾಷನಲೈಸೇಷನ್ ನ ಮಾಡಬೇಕು. ಈಗಾಗಲೇ ಟ್ಯಾಕ್ಸೇಷನ್ ಸಿಸ್ಟಮ್ ಅಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ GST ಅನ್ನ ತರಲಾಗಿದೆ. ಸೊ ನೆಕ್ಸ್ಟ್ ಟಾರ್ಗೆಟ್ ಬಂದು ಡೈರೆಕ್ಟ್ ಟ್ಯಾಕ್ಸೇಷನ್ ಅಲ್ಲಿ ಇರುತ್ತೆ. ನಂತರ ನಮ್ಮಲ್ಲಿರುವಂತಹ ಕಾನೂನುಗಳಲ್ಲಿರುವಂತಹ ಸಂಕೀರ್ಣತೆಯನ್ನ, ಕಾಂಪ್ಲೆಕ್ಸಿಟಿಯನ್ನ ಕಡಿಮೆ ಮಾಡಬೇಕು, ಸಿಂಪ್ಲಿಸಿಟಿಯನ್ನ ಜಾಸ್ತಿ ಮಾಡಬೇಕು, ಸರಳೀಕರಣವನ್ನ ಮಾಡಬೇಕಾಗಿದೆ ನಮ್ಮ ಲೀಗಲ್ ಸಿಸ್ಟಮ್ ಅನ್ನ. ನಂತರ ಹ್ಯೂಮನ್ ರಿಸೋರ್ಸ್, ಯಾಕೆ ಅಂತಂದ್ರೆ ಇಂಡಿಯಾ ಇವತ್ತು ಯಂಗೆಸ್ಟ್ ನೇಷನ್ ಆಗಿ ಎಮರ್ಜ್ ಆಗ್ತಾ ಇದೆ. ಆದ್ದರಿಂದ ಹ್ಯೂಮನ್ ರಿಸೋರ್ಸಿನ ಕಡೆಗೆ ನಾವೀಗ ಫೋಕಸ್ ಮಾಡಬೇಕಾಗಿದೆ, ಸ್ಕಿಲ್ಸ್ ಗಳನ್ನ ಕೊಡಬೇಕಾಗಿದೆ, ಎಜುಕೇಶನ್ ಸೆಕ್ಟರ್ ಅಲ್ಲಿ ಫೋಕಸ್ ಮಾಡಬೇಕಾಗಿದೆ. ನಂತರ ವೆರಿ ಇಂಪಾರ್ಟೆಂಟ್ಲಿ ಇವತ್ತು NPA ಇಂದ ಬಳಲ್ತಾ ಇರುವಂತಹ ಫಿನಾನ್ಷಿಯಲ್ ಸಿಸ್ಟಮಿನ ಕಡೆಗೆ ಫೋಕಸ್ ಅನ್ನ ಮಾಡಬೇಕಾಗಿದೆ. ಎಲ್ಲ ಸೆಕ್ಟರ್ ಗಳಲ್ಲಿ ನಾವು ಬೋಲ್ಡ್ ರಿಫಾರ್ಮ್ಸ್ ಗಳನ್ನ ತರ್ತೀವಿ ಅನ್ನುವಂತ ಮಾತನ್ನ ಗವರ್ನಮೆಂಟ್ ಹೇಳ್ತಾ ಇದೆ ಈ ಆತ್ಮ ನಿರ್ಭರ ಭಾರತ್ ಅಭಿಯಾನ್ ನ ಅಡಿಯಲ್ಲಿ. ಸೊ ಮೊದಲನೇ ಪಾಯಿಂಟ್ ಎಕಾನಮಿ ವಿಷಯವಾಗಿ. ಎರಡನೇ ಪಾಯಿಂಟ್, ಇವತ್ತು ಆಧುನಿಕ ಭಾರತವನ್ನ ನಿರ್ಮಾಣ ಮಾಡಬೇಕಾದ್ರೆ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕು. ಇದು ಎರಡನೇ ಪಿಲ್ಲರ್. ಮೊದಲನೇದು ಎಕಾನಮಿ, ಎರಡನೇದು ಇನ್ಫ್ರಾಸ್ಟ್ರಕ್ಚರ್, ಮೂರನೇದು ನಮ್ಮಲ್ಲಿರುವಂತಹ ವ್ಯವಸ್ಥೆ, ಟೆಕ್ನಾಲಜಿ ಡ್ರಿವನ್ ವ್ಯವಸ್ಥೆಯನ್ನು ನಾವೀಗ ತರಬೇಕಾಗಿದೆ. ನಾಲ್ಕನೆಯದು ಡೆಮೋಗ್ರಫಿ. ಇವತ್ತು ನಮ್ಮ ಜನಸಂಖ್ಯೆಯನ್ನು ನೋಡಿದ್ರೆ ಇಂಡಿಯಾ ಯಂಗೆಸ್ಟ್ ನೇಷನ್ ಆಗಿ ಎಮರ್ಜ್ ಆಗ್ತಾ ಇದೆ. ಜೊತೆಗೆ ಪ್ರಪಂಚದ ಅತಿ ದೊಡ್ಡ ಡೆಮೋಕ್ರಸಿ ನಾವಾಗಿದ್ದೀವಿ. ಆದ್ದರಿಂದ ಡೆಮೋಗ್ರಫಿಯ ಕಡೆಗೆ ನಾವೀಗ ಫೋಕಸ್ ಮಾಡಬೇಕಾಗಿದೆ. ಇದು ನಾಲ್ಕನೇ ಪಿಲ್ಲರ್. ಐದನೇ ಪಿಲ್ಲರ್, ವೆರಿ ಇಂಪಾರ್ಟೆಂಟ್ ಪಿಲ್ಲರ್, ನಮ್ಮ ಎಕಾನಮಿಯನ್ನು ರಿವೈವ್ ಮಾಡಲಿಕ್ಕೆ ಬೇಕಾಗಿರೋದು ಡಿಮ್ಯಾಂಡ್, ಬೇಡಿಕೆಯನ್ನ ಜಾಸ್ತಿ ಮಾಡಬೇಕಾಗಿದೆ. ನಮ್ಮಲ್ಲಿರುವಂತಹ ಮಿಡಲ್ ಕ್ಲಾಸ್ ಅನ್ನ ಬಳಕೆ ಮಾಡಿಕೊಂಡು, ಮಿಡಲ್ ಕ್ಲಾಸ್ಗೆ ಇರುವಂತಹ ವೆರಿ ಇಂಪಾರ್ಟೆಂಟ್ ಒಂದು ಫೀಚರ್ ಅಂತಂದ್ರೆ ಕನ್ಸ್ಯೂಮರಿಸಂ, ಹೆಚ್ಚಿನ ಬಳಕೆಯನ್ನ ಮಾಡುವಂತ ಒಂದು ಕ್ಲಾಸ್ ಅಂತಂದ್ರೆ ಮಿಡಲ್ ಕ್ಲಾಸ್. ಈ ಮಿಡಲ್ ಕ್ಲಾಸಿನ ಈ ಕನ್ಸ್ಯೂಮರಿಸಂ ಅನ್ನ ಬಳಕೆ ಮಾಡಿಕೊಂಡು ನಮ್ಮಲ್ಲಿ ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡಬೇಕು. ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡಿದಾಗ ಸಪ್ಲೈ ಜಾಸ್ತಿ ಆಗುತ್ತೆ. ಸಪ್ಲೈ ಜಾಸ್ತಿ ಆಗುತ್ತೆ ಅಂತಂದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆದ್ರಿಂದ ಡಿಮ್ಯಾಂಡ್ ಇವತ್ತು ನಮ್ಮ ಆತ್ಮ ನಿರ್ಭರ ಭಾರತ್ ಅಭಿಯಾನ್ಗೆ ಐದನೇ ಪಿಲ್ಲರ್ ಆಗಿದೆ ಅನ್ನುವಂತ ಮಾತನ್ನ ಗವರ್ನಮೆಂಟ್ ಹೇಳುತ್ತೆ. ಇದು ನಮಗೆ 5 ಪಿಲ್ಲರ್ ಆತ್ಮ ನಿರ್ಭರ ಭಾರತ್ ಅಭಿಯಾನ್ಗೆ. ಈ ಒಂದು ಪ್ಯಾಕೇಜಿನ ಸೈಜ್ ಬಂದು ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ, 20 ಲಕ್ಷ ಕೋಟಿ ರೂಪಾಯಿ. ಇದು ಇಂಡಿಯಾದ GDPಯ 10% ಅಷ್ಟು ಆಗಿದೆ. ಆದರೆ ವೆರಿ ಇಂಪಾರ್ಟೆಂಟ್ಲಿ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಅಂತಂದ್ರೆ ಈ 20 ಲಕ್ಷ ಕೋಟಿ ರೂಪಾಯಿಯ ಪ್ಯಾಕೇಜ್ ಅಲ್ಲಿ ಈ ಹಿಂದೆ ಗವರ್ನಮೆಂಟ್ ತಂದಿದ್ದಂತಹ ಪ್ಯಾಕೇಜಸ್ಗಳು, ಅಂದ್ರೆ ಲಾಕ್ ಡೌನಿನ ಮೊದಲನೇ ಫೇಸ್ ಅಲ್ಲಿ ಒಂದು ಪ್ಯಾಕೇಜ್ ಅನ್ನ ಗವರ್ನಮೆಂಟ್ ತಂದಿತ್ತು, ಅದನ್ನ ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ಈ ಪ್ಯಾಕೇಜ್ ಅನ್ನೇ ನಾವು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಪ್ಯಾಕೇಜ್ ಅಂತ ನೋಡಿದ್ವಿ. ಆ ಪ್ಯಾಕೇಜ್ ಅನ್ನ ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ಆ ಪ್ಯಾಕೇಜಿನ ಸೈಜ್ ಬಂದು ಅರೌಂಡ್ 1.7 lakh crore rupees ಆಗಿತ್ತು. ಇದನ್ನ ಕೂಡ ಇನ್ಕ್ಲೂಡ್ ಮಾಡಲಾಗಿದೆ ಈ 20 lakh crore rupees ಅಲ್ಲಿ. ಜೊತೆಗೆ RBI ತೆಗೆದುಕೊಂಡು ಬಂದಿರುವಂತಹ ಲಿಕ್ವಿಡಿಟಿ ಮೆಜರ್ಸ್ಗಳು, ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಈಗಾಗಲೇ ಅಧ್ಯಯನ ಮಾಡಿರುವಂತಹ ಲಾಂಗ್ ಟರ್ಮ್ ರೆಪೋ ಆಪರೇಷನ್ಸ್ಗಳು, ಟಾರ್ಗೆಟೆಡ್ ಲಾಂಗ್ ಟರ್ಮ್ ರೆಪೋ ಆಪರೇಷನ್ಸ್ಗಳು, ಇವೆಲ್ಲವನ್ನ ಇನ್ಕ್ಲೂಡ್ ಮಾಡಲಾಗಿದೆ. ಆದರೆ ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ ಇವೆಲ್ಲವನ್ನ ಇನ್ಕ್ಲೂಡ್ ಮಾಡಿದ್ದೆ ಆದ್ರೆ ಆತ್ಮ ನಿರ್ಭರ ಭಾರತ್ ಅಭಿಯಾನ ಅಡಿಯಲ್ಲಿ ಕೇವಲ 5% ಆಫ್ ದಿ GDP ಅಷ್ಟು ಮಾತ್ರನೇ ಗವರ್ನಮೆಂಟ್ ಆಫ್ ಇಂಡಿಯಾ
ಖರ್ಚು ಮಾಡಬೇಕಾಗಿ ಬರುತ್ತೆ. ಉಳಿದಿರೋದ್ರಲ್ಲಿ ಈಗಾಗಲೇ ಲಾಕ್ಡೌನಿನ ಮೊದಲನೇ ಫೇಸ್ ಅಲ್ಲಿ ತಂದಿದ್ದಂತ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಪ್ಯಾಕೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗಿದೆ, ಅಥವಾ RBI ಈಗಾಗಲೇ ತಂದಿರುವಂತಹ ಹಲವಾರು ಆಪರೇಷನ್ಸ್ ಗಳಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗಿದೆ, ಮತ್ತು ಬಜೆಟ್ ಅಲ್ಲಿ ಅಂದ್ರೆ ಈ ಹಿಂದೆ ಗವರ್ನಮೆಂಟ್ ಆಫ್ ಇಂಡಿಯಾ ತಂದಿದ್ದಂತ 2020-21ನೇ ಸಾಲಿನ ಬಜೆಟ್ ಅಲ್ಲಿ ಮಾಡಿರುವಂತಹ ಖರ್ಚುಗಳು. ಫಾರ್ ಎಕ್ಸಾಂಪಲ್ PM ಕಿಸಾನ್ ಸ್ಕೀಮಿನ ಅಡಿಯಲ್ಲಿ ಈ ಹಿಂದೆ ಬಜೆಟ್ ಅಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಲಾಗಿತ್ತು ಅದೇ ಹಣವನ್ನ ಈಗ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಆದರೆ ಈ ಪ್ಯಾಕೇಜಿನ ಅಡಿಯಲ್ಲಿ ಈ ಹಣವನ್ನ ಜನತೆಗೆ ಆದಷ್ಟು ಶೀಘ್ರವಾಗಿ ತಲುಪಿಸ್ತಾ ಇದ್ದೀವಿ. ಅಂದ್ರೆ ಈಗಾಗಲೇ ಬಜೆಟ್ ಅಲ್ಲಿ ಇರೋದು, ಈಗಾಗಲೇ ಫಸ್ಟ್ ಫೇಸ್ ಅಲ್ಲಿ ತಂದಿರುವಂತಹ ಪ್ಯಾಕೇಜು, ಮತ್ತು ಈಗಾಗಲೇ RBI ತಂದಿರುವಂತಹ ಲಿಕ್ವಿಡಿಟಿ ಮೆಜರ್ಸ್ಗಳು, ಇವೆಲ್ಲವೂ ಅರೌಂಡ್ 5% ಆಫ್ ದಿ GDP ಆಗುತ್ತೆ. ಅಂದ್ರೆ ಈಗ ಆತ್ಮನಿರ್ಭರ ಭಾರತ್ ಅಭಿಯಾನ ಅಡಿಯಲ್ಲಿ ಗವರ್ನಮೆಂಟ್ ಮಾಡುವಂತಹ ಖರ್ಚು ಕೇವಲ 5% ಆಫ್ ದಿ GDP ಮಾತ್ರನೇ. ಇದು ನಮ್ಮ ಎಕಾನಮಿನ ರಿವೈವ್ ಮಾಡ್ಲಿಕ್ಕೆ ಸಾಕಾಗೋದಿಲ್ಲ ಅನ್ನೋದು ಎಕ್ಸ್ಪರ್ಟ್ಸ್ ಗಳ ಒಪಿನಿಯನ್ ಆಗಿದೆ. ಇಷ್ಟು ನಮಗೆ ಓವರಾಲ್ ಆತ್ಮನಿರ್ಭರ ಭಾರತ್ ಅಭಿಯಾನ ಬಗ್ಗೆ ಬೇಸಿಕ್ ಪಾಯಿಂಟ್ಸ್ ತಿಳಿದಿರಬೇಕಾದಂತದ್ದು. ಇದರ ಅಡಿಯಲ್ಲಿ ಹಲವಾರು ಪ್ಯಾಕೇಜಸ್ಗಳು ಇನ್ನು ಮುಂದೆ ಬರ್ತಾ ಹೋಗ್ತವೆ, ಅವುಗಳನ್ನ ಇಂಡಿವಿಜುವಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಮತ್ತೆ ನಮಗೆ ದಿ ಹಿಂದೂ ಸಂಡೇ ಆರ್ಟಿಕಲ್ ಅಲ್ಲಿ COVID-19 ಪತ್ತೆ ಮಾಡಲಿಕ್ಕೆ ಇರುವಂತ ಟೆಕ್ನಿಕ್ಸ್ಗಳು. ಒಂದು RT-PCR, ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ. ಎರಡನೆಯದು ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ಸ್ಗಳು, ಇವುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಇವುಗಳಲ್ಲಿರುವಂತಹ ಅಡ್ವಾಂಟೇಜ್, ಈ ಎರಡರ ನಡುವೆ ಇರುವಂತಹ ಡಿಫರೆನ್ಸ್, ಇವೆಲ್ಲವನ್ನ ಡಿಸ್ಕಸ್ ಮಾಡಲಾಗಿದೆ. ಸಾಕಷ್ಟು ಬಾರಿ ಆರ್ಟಿಕಲ್ಸ್ಗಳು ಬಂದಿರೋ ಹಿನ್ನೆಲೆಯಲ್ಲಿ ನಾವು ಎಕ್ಸಾಮ್ ಅಲ್ಲಿ ಒಂದು ಕ್ವೆಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಎರಡು ಟೆಸ್ಟಿಂಗ್ ಮೆಥಡ್ಸ್ ಗಳ ನಡುವೆ ಇರುವಂತಹ ಡಿಫರೆನ್ಸ್ ಅನ್ನೇ ಟಾರ್ಗೆಟ್ ಮಾಡಿ ಒಂದು ಕ್ವೆಶನ್ ಅನ್ನ UPSC ಕೇಳುವಂತ ಸಾಧ್ಯತೆ ಇದೆ. ಆದ್ದರಿಂದ ಡಿಫರೆನ್ಸ್ ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳೋಣ. ಮೊದಲಿಗೆ RT-PCR, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಇದರ ಅಡಿಯಲ್ಲಿ ವೈರಸ್ ಅನ್ನೇ ಪತ್ತೆ ಮಾಡಲಾಗುತ್ತೆ. ಈಗ COVID-19ಗೆ ಕಾರಣ ಆಗಿರುವಂತಹ SARS-CoV-2 ವೈರಸ್ ಏನಿದೆ ಅದನ್ನೇ ಪತ್ತೆ ಮಾಡಲಾಗುತ್ತೆ. ಅದಕ್ಕೋಸ್ಕರ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಮಾಡಲಾಗುತ್ತೆ. ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತಂದ್ರೆ ಈ SARS-CoV-2 ಒಂದು RNA ವೈರಸ್ ಆಗಿದೆ. ಆದ್ದರಿಂದ ಇದರ RNA ಅನ್ನ DNA ಆಗಿ ಟ್ರಾನ್ಸ್ಕ್ರಿಪ್ಟ್ ಮಾಡುವಂತ, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಮಾಡುವಂತ ಒಂದು ಪ್ರೋಸೆಸ್, ಅದನ್ನೇ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಈ ಹಂತದಲ್ಲಿ ಬಂದಿರುವಂತಹ ಈ DNA ಅನ್ನ ಮಲ್ಟಿಪ್ಲೈ ಮಾಡಲಾಗುತ್ತೆ. ಅಂದ್ರೆ ಮೊದಲನೇ ಹಂತದಲ್ಲಿ SARS-CoV-2 ವೈರಸ್ಸಿನ RNA ಅನ್ನ DNA ಆಗಿ ಕನ್ವರ್ಟ್ ಮಾಡಲಾಗುತ್ತೆ. ಎರಡನೇ ಹಂತದಲ್ಲಿ ಈ DNA ಅನ್ನ ಮಲ್ಟಿಪ್ಲೈ ಮಾಡಲಾಗುತ್ತೆ. ಮಲ್ಟಿಪ್ಲೈ ಮಾಡಿದ ನಂತರ ಈ DNA SARS-CoV-2 ಹೌದೋ ಅಲ್ವೋ ಅನ್ನೋದನ್ನ ಪತ್ತೆ ಮಾಡಲಾಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಈ RT-PCR ನಡಿಯಲ್ಲಿ ವೈರಸ್ ಅನ್ನೇ ಪತ್ತೆ ಮಾಡಲಾಗುತ್ತೆ. ಅದೇ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್, ಅಥವಾ ಇದನ್ನೇ ನಾವು ಸೀರೋಲಜಿ ಟೆಸ್ಟಿಂಗ್ ಕಿಟ್ ಅಂತ ಕೂಡ ಕರಿತೀವಿ. ಇದರಲ್ಲಿ ಆಂಟಿಬಾಡಿಯನ್ನ ಪತ್ತೆ ಮಾಡಲಾಗುತ್ತೆ. ಆಂಟಿಬಾಡಿ ಅಂತಂದ್ರೆ ಒಂದು ಫಾರಿನ್ ಪಾರ್ಟಿಕಲ್ ನಮ್ಮ ದೇಹಕ್ಕೆ ಬಂದಿದೆ, ಇದರ ನಾವು ಆಂಟಿಜನ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಆಂಟಿಜನ್ ಅನ್ನ ನಾಶ ಮಾಡ್ಲಿಕ್ಕೋಸ್ಕರ ನಮ್ಮ ದೇಹ ಉತ್ಪಾದನೆ ಮಾಡುವಂತ ಒಂದು ಅಸ್ತ್ರವೇ ಆಂಟಿಬಾಡಿ ಆಗಿದೆ. ಈಗ SARS-CoV-2 ಏನಾದ್ರೂ ನಮ್ಮ ದೇಹಕ್ಕೆ ಬಂದಿದೆ ಆದ್ರೆ ಇದನ್ನ ಆಂಟಿಜನ್ ಅಂತ ಕನ್ಸಿಡರ್ ಮಾಡಿ ನಮ್ಮ ದೇಹ ಒಂದು ಆಂಟಿಬಾಡಿಯನ್ನ ಉತ್ಪಾದನೆ ಮಾಡಿರುತ್ತೆ. ಅಂದ್ರೆ ನಾವೀಗ ಒಬ್ಬ ವ್ಯಕ್ತಿಯ ದೇಹದಲ್ಲಿ SARS-CoV-2 ಅನ್ನ ನಾಶ ಮಾಡುವಂತ ಆಂಟಿಬಾಡಿ ಇದೆ ಅಂತ ಪತ್ತೆ ಮಾಡಿದೆ ಆದ್ರೆ ಆ ವ್ಯಕ್ತಿಯ ದೇಹಕ್ಕೆ SARS-CoV-2 ಅಟ್ಯಾಕ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಬಹುದು. ಅದನ್ನೇ ರ್ಯಾಪಿಡ್ ಟೆಸ್ಟ್ ಕಿಟ್ಗಳು ಮಾಡೋದು. ರ್ಯಾಪಿಡ್ ಟೆಸ್ಟ್ ಕಿಟ್ ಅಲ್ಲಿ ನಾವು ಐಡೆಂಟಿಫೈ ಮಾಡೋದು ಅಥವಾ ಪತ್ತೆ ಮಾಡೋದು ಆಂಟಿಬಾಡಿಯನ್ನ, ವೈರಸ್ ಅನ್ನ ಅಲ್ಲ. ಅದೇ RT-PCR ಅಲ್ಲಿ ಆಂಟಿಜನ್ ಅನ್ನ ಅಂದ್ರೆ ಪರ್ಟಿಕ್ಯುಲರ್ ವೈರಸ್ ಅನ್ನೇ ಪತ್ತೆ ಮಾಡ್ತೀವಿ. ಇದು ಮೊದಲನೇ ಡಿಫರೆನ್ಸ್. ಎರಡನೇ ಡಿಫರೆನ್ಸ್, ಇಲ್ಲಿ ನಾವು ಆಂಟಿಬಾಡಿಯನ್ನ ಪತ್ತೆ ಮಾಡಬೇಕು ಅಂತಂದ್ರೆ ಆಂಟಿಬಾಡಿಗಳು ಇರೋದು ನಮ್ಮ ದೇಹದ ಬ್ಲಡ್ ಅಲ್ಲಿ. ಅದರಿಂದ ಬ್ಲಡ್ ಸ್ಯಾಂಪಲ್ ನ ತಗೊಳ್ತೀವಿ. ಬ್ಲಡ್ ಅಲ್ಲಿ ಪ್ಲಾಸ್ಮಾದಲ್ಲಿ ಇರುವಂತಹ ಇಮ್ಯುನೋಗ್ಲೋಬ್ಯುಲೆನ್ಸ್ ಗಳನ್ನ, ಇವುಗಳನ್ನೇ ನಾವು ಆಂಟಿಬಾಡಿಗಳು ಅಂತ ಕರಿತೀವಿ. ಈ ಇಮ್ಯುನೋಗ್ಲೋಬ್ಯುಲೆನ್ಸ್ ಗಳನ್ನ ಪತ್ತೆ ಮಾಡ್ತೀವಿ. ಅದೇ RT-PCR ಅಡಿಯಲ್ಲಿ ನ್ಯಾಸಲ್ ಅಥವಾ ಥ್ರೋಟ್ ಸ್ವಾಬ್ ಅನ್ನ ತಗೊಂಡು ಮೂಗಿನಲ್ಲಿರುವಂತಹ ಮ್ಯೂಕಸ್ ಅಥವಾ ನಮ್ಮ ಗಂಟಲಿನಲ್ಲಿರುವಂತಹ ಮ್ಯೂಕಸ್ ಅನ್ನ ತಗೊಂಡು ಅಲ್ಲಿರುವಂತಹ ವೈರಸ್ ಅನ್ನ ಪತ್ತೆ ಮಾಡ್ತೀವಿ. ವೈರಸ್ಸಿನ ಜೀನ್ ನಮಗೆ ಬೇಕಾಗಿರುತ್ತೆ RT-PCR ಅಡಿಯಲ್ಲಿ. ಇಲ್ಲಿ ನಾವು ವೈರಸ್ ಅನ್ನೇ ಪತ್ತೆ ಮಾಡೋದ್ರಿಂದ ಇದು ಮೋಸ್ಟ್ ಅಕ್ಯುರೇಟ್ ಟೆಸ್ಟ್ ಆಗುತ್ತೆ. ಆದ್ದರಿಂದನೇ ಗವರ್ನಮೆಂಟ್ ಆಫ್ ಇಂಡಿಯಾ ಹೇಳುತ್ತೆ RT-PCR ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಗಿದೆ ಅಂತ. ನೆನ್ಪಿಟ್ಕೊಳ್ಬೇಕು, RT-PCR ಅನ್ನ ನಾವು ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಕರಿತೀವಿ, ರ್ಯಾಪಿಡ್ ಟೆಸ್ಟ್ ಕಿಟ್ ಅನ್ನ ಅಲ್ಲ. ಅದೇ ರ್ಯಾಪಿಡ್ ಟೆಸ್ಟ್ ಕಿಟ್ಟಿಗೆ ಬಂದಿದ್ರೆ ಇದು ಆಂಟಿಬಾಡಿಯನ್ನ ಪತ್ತೆ ಮಾಡುತ್ತೆ. ಆದರೆ ಒಬ್ಬ ವ್ಯಕ್ತಿಯ ದೇಹಕ್ಕೆ SARS-CoV-2 ವೈರಸ್ ಅಟ್ಯಾಕ್ ಆದ ನಂತರವೂ ಕೂಡ ಆ ವ್ಯಕ್ತಿಯ ದೇಹ ಆಂಟಿಬಾಡಿಯನ್ನ ಜನರೇಟ್ ಮಾಡದೇ ಇರಬಹುದು. ಜನರೇಟ್ ಮಾಡುವಂತ ಕೆಪಾಸಿಟಿ ಆ ವ್ಯಕ್ತಿಯ ದೇಹಕ್ಕೆ ಇಲ್ಲದೇ ಇರಬಹುದು. ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಆ ವ್ಯಕ್ತಿಯ ದೇಹದಲ್ಲಿ ಕಡಿಮೆ ಇರಬಹುದು. ಅಂದ್ರೆ ಒಟ್ಟಾರೆಯಾಗಿ SARS-CoV-2 ವೈರಸ್ ಅಟ್ಯಾಕ್ ಆದ್ರೂ ಕೂಡ ಆ ವ್ಯಕ್ತಿಯ ದೇಹ ಇನ್ನೂ ಆಂಟಿಬಾಡಿಯನ್ನ ಜನರೇಟ್ ಮಾಡದೇ ಇರಬಹುದು. ಅಂತ ವ್ಯಕ್ತಿಯ ದೇಹದ ಬ್ಲಡ್ ಸ್ಯಾಂಪಲ್ ಅನ್ನು ನಾವು ರ್ಯಾಪಿಡ್ ಟೆಸ್ಟ್ ಗೆ ಒಳಪಡಿಸಿದ್ದಾದ್ರೆ ಆ ವ್ಯಕ್ತಿಯ ದೇಹದಲ್ಲಿ ಇನ್ನೂ ಆಂಟಿಬಾಡಿಗಳು ಜನರೇಟ್ ಆಗಿಲ್ಲದೆ ಇರುವ ಕಾರಣದಿಂದಾಗಿ ನೆಗೆಟಿವ್ ಅನ್ನ ತೋರಿಸುತ್ತೆ. ಆದರೆ ಆ ವ್ಯಕ್ತಿಯ ದೇಹದಲ್ಲಿ ವೈರಸ್ ಇರಬಹುದು. ಅಂದ್ರೆ ಇದು ಫಾಲ್ಸ್ ನೆಗೆಟಿವ್ ಆಗುತ್ತೆ. ಇದು ಮೊದಲನೇ ಡಿಸ್ಅಡ್ವಾಂಟೇಜ್ ಈ ರ್ಯಾಪಿಡ್ ಟೆಸ್ಟಿಂಗ್ ಮೆಥಡಾಲಜಿಯಲ್ಲಿ. ಎರಡನೇ ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಸಮಯದಲ್ಲಿ ಈ ವೈರಸ್ ಅಟ್ಯಾಕ್ ಆಗಿರಬಹುದು. ಆ
ಆಗ ಈ ವ್ಯಕ್ತಿಯ ದೇಹ ಆಂಟಿಬಾಡಿಯನ್ನ ಜನರೇಟ್ ಮಾಡಿ ಆ ವೈರಸ್ ಅನ್ನ ನಾಶ ಮಾಡಿರಬಹುದು. ಆದರೆ ಈಗ ಸದ್ಯಕ್ಕೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನೋಡಿದೆ ಆದ್ರೆ ಆ ವ್ಯಕ್ತಿಯ ದೇಹದಲ್ಲಿ ವೈರಸ್ ಇಲ್ಲ, ಆದರೆ ಆ ವೈರಸ್ ಅನ್ನ ನಾಶ ಮಾಡಿದಂತ ಓಲ್ಡ್ ಆಂಟಿಬಾಡೀಸ್ಗಳು ಇರ್ತವೆ. ಇಂಥ ವ್ಯಕ್ತಿಯ ಬ್ಲಡ್ ಸ್ಯಾಂಪಲ್ ಅನ್ನ ರ್ಯಾಪಿಡ್ ಟೆಸ್ಟ್ ಕಿಟ್ಟಿಗೆ ಕೊಟ್ಟಿದೆ ಆದ್ರೆ ಪಾಸಿಟಿವ್ ತೋರಿಸುತ್ತೆ. ಯಾಕೆಂತಂದ್ರೆ ಆಂಟಿಬಾಡೀಸ್ಗಳು ಇದಾವೆ, ಆದರೆ ಪ್ರೆಸೆಂಟ್ಲಿ ಈ ವ್ಯಕ್ತಿಯ ದೇಹದಲ್ಲಿ ವೈರಸ್ ಇಲ್ಲ, ಕೇವಲ ಆಂಟಿಬಾಡೀಸ್ಗಳು ಮಾತ್ರನೇ ಇದಾವೆ. ಪಾಸ್ಟ್ ಇನ್ಫೆಕ್ಷನ್ ಇದೆ, ಆದರೆ ಪ್ರೆಸೆಂಟ್ಲಿ ಇನ್ಫೆಕ್ಷನ್ ಇಲ್ಲ, ಕೇವಲ ಆಂಟಿಬಾಡೀಸ್ಗಳು ಮಾತ್ರನೇ ಇದಾವೆ. ಆದರೆ ರ್ಯಾಪಿಡ್ ಟೆಸ್ಟ್ ಕಿಟ್ ಏನ್ ತೋರಿಸ್ತಾ ಇದೆ, ಕೋವಿಡ್-19 ಪಾಸಿಟಿವ್ ಅಂತ ತೋರಿಸ್ತಾ ಇದೆ. ಅದರಿಂದ ಫಾಲ್ಸ್ ಪಾಸಿಟಿವ್ ಆಗುತ್ತೆ. ಆದ್ದರಿಂದ ಎರಡನೇ ಡಿಸ್ಅಡ್ವಾಂಟೇಜ್ ಬಂದು ಓಲ್ಡ್ ಆಂಟಿಬಾಡೀಸ್ ಗಳನ್ನ ಡಿಟೆಕ್ಟ್ ಮಾಡೋದ್ರಿಂದ ಪ್ರೆಸೆಂಟ್ ಇನ್ಫೆಕ್ಷನ್ ನ ಸರಿಯಾಗಿ ಹೇಳೋದಿಲ್ಲ ಈ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ಗಳು. ಇದು ಎರಡು ಡಿಸ್ಅಡ್ವಾಂಟೇಜ್ಗಳು ರ್ಯಾಪಿಡ್ ಟೆಸ್ಟಿಗೆ ಇರೋದು. ಆದರೆ ಒಂದಷ್ಟು ಅಡ್ವಾಂಟೇಜಸ್ ಗಳು ಕೂಡ ಇದಾವೆ. ಅದೇನು ಅಂತಂದ್ರೆ ಈ ರ್ಯಾಪಿಡ್ ಟೆಸ್ಟ್ ಕಿಟ್ಗಳು ವಿತ್ ಇನ್ ಮಿನಿಟ್ಸ್ ಅಲ್ಲಿ ರಿಸಲ್ಟ್ಸ್ ಗಳನ್ನ ಕೊಡ್ತವೆ. ಜೊತೆಗೆ ಸ್ಪೆಷಲೈಸ್ಡ್ ಲ್ಯಾಬೊರೇಟರೀಸ್ ಗಳಿಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಸಣ್ಣ ಸಣ್ಣ ಕ್ಲಿನಿಕ್ ಗಳಲ್ಲಿ ಕೂಡ ಈ ಟೆಸ್ಟ್ ಅನ್ನ ಮಾಡಬಹುದು. ಎರಡನೇದಾಗಿ ಸಾಕಷ್ಟು ಚೀಪ್ ಕಾಸ್ಟ್ ಅಲ್ಲಿ ಈ ಕಿಟ್ಗಳು ನಮಗೆ ದೊರಕ್ತವೆ. ಮೂರನೇದಾಗಿ ಈ ಕಿಟ್ಗಳ ಮುಖಾಂತರವಾಗಿ ಪ್ರೆಸೆಂಟ್ ಇನ್ಫೆಕ್ಷನ್ ಮಾತ್ರನೇ ಅಲ್ಲ, ಪಾಸ್ಟ್ ಇನ್ಫೆಕ್ಷನ್ ನ ಕೂಡ ನಾವು ಪತ್ತೆ ಮಾಡಬಹುದು. ಆ ವ್ಯಕ್ತಿ ಈ ಹಿಂದೆ ಯಾವಾಗಾದ್ರೂ ಇನ್ಫೆಕ್ಷನ್ಗೆ ಸೋಂಕಿಗೆ ಒಳಗಾಗಿದ್ನೋ ಇಲ್ವೋ ಅನ್ನೋದನ್ನ ಕೂಡ ನಾವು ಡಿಟೆಕ್ಟ್ ಮಾಡಬಹುದು. ಇದು ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ದೇಶದಲ್ಲಿ ಕಮ್ಯುನಿಟಿ ಟ್ರಾನ್ಸ್ಫರ್ಸ್ ಗಳು ಆಗ್ತಾ ಇದಾವೋ ಇಲ್ವೋ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ. ಕಮ್ಯುನಿಟಿ ಟ್ರಾನ್ಸ್ಫರ್ ಅಂತಂದ್ರೆ ನಮಗೆ ಒಂದು ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಇರಬೇಕಾದ್ರೆ 3 ಹಂತಗಳು ಬರ್ತವೆ. ಮೊದಲನೇ ಹಂತ ಏನು, ಬೇರೆ ಬೇರೆ ದೇಶಗಳಿಂದ ಬಂದಿರುವಂತಹ ವ್ಯಕ್ತಿಗಳು ಬೇರೆ ಬೇರೆ ದೇಶದಿಂದ ಇನ್ಫೆಕ್ಷನ್ ನ ತರೋದು, ಇದು ಇಂಪೋರ್ಟೆಡ್ ಕೇಸಸ್ಗಳು. ಎರಡನೇ ಹಂತ ಏನು, ಈ ಇಂಪೋರ್ಟೆಡ್ ಕೇಸಸ್ ಗಳಿಗೆ ಅಂದ್ರೆ ಈ ಬೇರೆ ದೇಶದಿಂದ ಬಂದಿರುವಂತಹ ವ್ಯಕ್ತಿಯ ಜೊತೆಗೆ ಕಾಂಟ್ಯಾಕ್ಟ್ ಅನ್ನ ಹೊಂದಿರುವಂತಹ ವ್ಯಕ್ತಿಗಳಿಗೆ ಬರುವಂತ ಸೋಂಕು, ಇದು ಎರಡನೇ ಹಂತ. ಮೂರನೇ ಹಂತ, ನಮ್ಮ ಕಮ್ಯುನಿಟಿಯಲ್ಲಿ ನಮ್ಮ ಸಮುದಾಯದಲ್ಲೇ ಸೋಂಕುಗಳು ಹರಡ್ತಾ ಹೋಗೋದು. ಈ ರೀತಿಯಾಗಿ ಸಮುದಾಯದಲ್ಲಿ ಸೋಂಕು ಹರಡ್ತಾ ಇದೆಯಾ ಇಂಡಿಯಾದ ವಿಷಯವಾಗಿ ಅಂತ ಗವರ್ನಮೆಂಟ್ ಆಫ್ ಇಂಡಿಯಾವನ್ನ ಕೇಳಿದಾಗ ಇಲ್ಲಿಯವರೆಗೂ ನೋ ಅನ್ನುವಂತ ಆನ್ಸರ್ ಅನ್ನೇ ಕೊಟ್ಟಿದೆ. ಅಂದ್ರೆ ಇಂಡಿಯಾದಲ್ಲಿ ಇಲ್ಲಿಯವರೆಗೂ ಕಮ್ಯುನಿಟಿ ಟ್ರಾನ್ಸ್ಫರ್ ಶುರುವಾಗಿಲ್ಲ ಅಥವಾ ಲಿಮಿಟೆಡ್ ವೇ ಅಲ್ಲಿ ಕಮ್ಯುನಿಟಿ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತ ಮಾತನ್ನ ಮಾತ್ರನೇ ಗವರ್ನಮೆಂಟ್ ಹೇಳಿದೆ. ಆದರೆ ನಿಜವಾಗ್ಲೂ ಕಮ್ಯುನಿಟಿ ಟ್ರಾನ್ಸ್ಫರ್ ಆಗಿದೆಯೋ ಇಲ್ವೋ ಅಂತ ನಾವು ಕಂಡುಹಿಡಿಬೇಕು ಅಂತಂದ್ರೆ ಈ ರ್ಯಾಪಿಡ್ ಟೆಸ್ಟ್ ಕಿಟ್ಗಳು ನಮಗೆ ಸಹಾಯಕ್ಕೆ ಬರ್ತವೆ. ಯಾಕೆಂತಂದ್ರೆ ಇವತ್ತಿನ ಇನ್ಫೆಕ್ಷನ್ ಮಾತ್ರನೇ ಅಲ್ಲ, ಈ ಹಿಂದೆ ಕೂಡ ಆ ವ್ಯಕ್ತಿಗೆ ಇನ್ಫೆಕ್ಷನ್ ಆಗಿತ್ತೋ ಇಲ್ವೋ ಅನ್ನೋದನ್ನ ಹೇಳುತ್ತೆ ಈ ಕಿಟ್ಟು. ಆದ್ದರಿಂದನೇ ನಮಗೆ ಕಮ್ಯುನಿಟಿ ಟ್ರಾನ್ಸ್ಫರ್ ಅನ್ನ ಹೇಳಬೇಕು ಅಂತಂದ್ರೆ, ಜೊತೆಗೆ ಹರ್ಡ್ ಇಮ್ಯುನಿಟಿಯನ್ನ ನಾವು ಸಾಧಿಸಲಿಕ್ಕೆ ಆಗುತ್ತೋ ಇಲ್ವೋ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಈ ಕಿಟ್ಗಳು ಸಹಾಯಕ್ಕೆ ಬರ್ತವೆ. ಹರ್ಡ್ ಇಮ್ಯುನಿಟಿ ಅಂತಂದ್ರೆ ಎಂಟೈರ್ ಪಾಪ್ಯುಲೇಷನ್ಗೆ ಬಂದಿರುವಂತ ರೋಗ ನಿರೋಧಕ ಶಕ್ತಿ ಹೇಗೆ ಬರುತ್ತೆ. ಈಗ ಒಂದು ಪಾಪ್ಯುಲೇಷನ್ ನ ತಗೊಂಡಿದ್ರೆ ಒಬ್ಬ ವ್ಯಕ್ತಿಗೆ ಏನಾದ್ರೂ ಇನ್ಫೆಕ್ಷನ್ ಬಂದಿದೆ ಆದ್ರೆ, ಫಾರ್ ಎಕ್ಸಾಂಪಲ್ ಈ ವ್ಯಕ್ತಿಗೆ ಇನ್ಫೆಕ್ಷನ್ ಬಂದಿದೆ ಅಂತ ಅನ್ಕೊಳ್ಳೋಣ. ಈ ವ್ಯಕ್ತಿಯ ದೇಹ ಆ ಇನ್ಫೆಕ್ಷನ್ ನ ಫೈಟ್ ಮಾಡ್ಲಿಕ್ಕೋಸ್ಕರ ಆಂಟಿಬಾಡಿಗಳನ್ನ ಪ್ರೊಡ್ಯೂಸ್ ಮಾಡಿರುತ್ತೆ. ಆದ್ದರಿಂದ ಈ ವ್ಯಕ್ತಿಯ ದೇಹಕ್ಕೆ ಆ ಒಂದು ಇನ್ಫೆಕ್ಷನ್ ನ ವಿಷಯವಾಗಿ ರೋಗ ನಿರೋಧಕ ಶಕ್ತಿ ಬಂದಿದೆ ಅಂತ ಹೇಳ್ತೀವಿ. ಸೊ ಈ ವ್ಯಕ್ತಿ ಈಗ ಇಮ್ಯುನಿಟಿಯನ್ನ ಹೊಂದಿದ್ದಾನೆ. ಈಗ ಈ ವ್ಯಕ್ತಿಯಿಂದ ಎರಡನೇ ವ್ಯಕ್ತಿ ಇನ್ಫೆಕ್ಷನ್ ನ ತೆಗೆದುಕೊಳ್ಳಬಹುದು, ಮೂರನೇ ವ್ಯಕ್ತಿಗೂ ಕೂಡ ಇನ್ಫೆಕ್ಷನ್ ಆಗಬಹುದು. ಇದೇ ರೀತಿಯಾಗಿ ಎಂಟೈರ್ ಪಾಪ್ಯುಲೇಷನ್ಗೆ ಇನ್ಫೆಕ್ಷನ್ ಆಗಬಹುದು. ಆಗ ಎಂಟೈರ್ ಪಾಪ್ಯುಲೇಷನ್ ಎಲ್ಲ ಜನತೆಯ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪಾದನೆ ಆಗಿರುತ್ತೆ. ಇದನ್ನೇ ನಾವು ಹರ್ಡ್ ಇಮ್ಯುನಿಟಿ ಅಂತ ಕರಿತೀವಿ. ಎಂಟೈರ್ ಜನಸಂಖ್ಯೆ ರೋಗ ನಿರೋಧಕ ಶಕ್ತಿಯನ್ನ ಪಡೆದುಕೊಳ್ಳೋದು ಆ ಪರ್ಟಿಕ್ಯುಲರ್ ಸೋಂಕಿನ ವಿಷಯವಾಗಿ, ಅದನ್ನ ನಾವು ಹರ್ಡ್ ಇಮ್ಯುನಿಟಿ ಅಂತ ಕರಿತೀವಿ. ಆದರೆ ಈ ಹರ್ಡ್ ಇಮ್ಯುನಿಟಿಯಲ್ಲಿರುವಂತಹ ಒಂದು ಕನ್ಸರ್ನ್ ಅಂತಂದ್ರೆ ಈ ರೀತಿಯಾಗಿ ಎಂಟೈರ್ ಪಾಪ್ಯುಲೇಷನ್ ನ ಒಂದು ಸೋಂಕಿಗೆ ಒಳಪಡಿಸುವುದು ಸರಿಯಾ ಅನ್ನುವಂತ ಕ್ವೆಶ್ಚನ್ ನಮ್ಮ ಮುಂದೆ ಇರೋದು. ಅದರಲ್ಲೂ ಎಂಟೈರ್ ಪಾಪ್ಯುಲೇಷನ್ ಅಂತ ಹೇಳ್ತಿರ್ಬೇಕಾದ್ರೆ ಓಲ್ಡ್ ಏಜ್ ಇರ್ತಾರೆ, ಚಿಲ್ಡ್ರನ್ ಇರ್ತಾರೆ ಮತ್ತು ಇತರ ಕಾಯಿಲೆಗಳ ಪೇಷಂಟ್ಸ್ಗಳು ಇರ್ತಾರೆ. ಇವರೆಲ್ಲರಿಗೂ ಆ ಪರ್ಟಿಕ್ಯುಲರ್ ಸೋಂಕನ್ನ ಫೈಟ್ ಮಾಡುವಂತ ಶಕ್ತಿ ಇರುತ್ತಾ? ಇವರೆಲ್ಲರಿಗೂ ರೋಗ ನಿರೋಧಕ ಶಕ್ತಿಯನ್ನ ತೆಗೆದುಕೊಳ್ಳುವಂತ ಶಕ್ತಿ ಇರುತ್ತಾ? ಯಾಕೆ ಅಂತಂದ್ರೆ ಇವರೆಲ್ಲರೂ ವೀಕ್ ಇಮ್ಯುನಿಟಿಯನ್ನ ಹೊಂದಿರುವಂತ ವ್ಯಕ್ತಿಗಳು. ಆದ್ದರಿಂದ ಇವರನ್ನ ಕೂಡ ಇಲ್ಲಿ ನಾವು ಡೇಂಜರ್ಗೆ ಎಕ್ಸ್ಪೋಸ್ ಮಾಡಿದ ಹಾಗೆ ಆಗತ್ತೆ ಅನ್ನುವಂತ ಕನ್ಸರ್ನ್ ಈ ಹರ್ಡ್ ಇಮ್ಯುನಿಟಿಯಲ್ಲಿ ಇರೋದು. ಸೊ ಒಟ್ಟಾರೆಯಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಹರ್ಡ್ ಇಮ್ಯುನಿಟಿ ಅಂದ್ರೆ ಏನು? ಎಂಟೈರ್ ಜನಸಂಖ್ಯೆಯನ್ನ ಒಂದು ಸೋಂಕಿಗೆ ಎಕ್ಸ್ಪೋಸ್ ಮಾಡಿ ಎಂಟೈರ್ ಜನಸಂಖ್ಯೆಗೆ ರೋಗ ನಿರೋಧಕ ಶಕ್ತಿ ಬರುವ ಹಾಗೆ ಮಾಡೋದು. ಆದರೆ ಇಲ್ಲಿರುವಂತಹ ಕನ್ಸರ್ನ್ ಏನು? ವೀಕ್ ಇಮ್ಯುನಿಟಿ ಇರೋರು ಇಲ್ಲಿ ನಶಿಸಿ ಹೋಗಬಹುದು, ಅವರಿಗೆ ಈ ರೋಗ ನಿರೋಧಕ ಶಕ್ತಿ ಬರದೇ ಇರಬಹುದು. ಆದರೆ ಕೋವಿಡ್-19 ಅಂತ ಕಾಯಿಲೆಗಳಲ್ಲಿ ನಮಗೆ ಯಾವುದೇ ಸೊಲ್ಯೂಷನ್ ಇಲ್ಲದೆ ಇರಬೇಕಾದ್ರೆ ಎಂಟೈರ್ ಪಾಪ್ಯುಲೇಷನ್ ನ ಎಕ್ಸ್ಪೋಸ್ ಮಾಡಲೇಬೇಕಾಗಿ ಬರುತ್ತೆ. ಅಥವಾ ಇಂದಲ್ಲ ನಾಳೆ ಎಂಟೈರ್ ಪಾಪ್ಯುಲೇಷನ್ ಈ ರೀತಿಯಾಗಿ ಎಕ್ಸ್ಪೋಸ್ ಆಗಿಯೇ ಆಗತ್ತೆ. ಇದು ರಿಯಾಲಿಟಿ ಅನ್ನೋದು ಎಕ್ಸ್ಪರ್ಟ್ಸ್ ಗಳ ಒಪಿನಿಯನ್. ಸೊ ಒಟ್ಟಾರೆಯಾಗಿ ನಮಗೆ ಹರ್ಡ್ ಇಮ್ಯುನಿಟಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇದನ್ನ ಐಡೆಂಟಿಫೈ ಮಾಡಲಿಕ್ಕೆ ರ್ಯಾಪಿಡ್ ಟೆಸ್ಟ್
ಟೆಸ್ಟ್ ಕಿಟ್ಗಳು ಸಹಾಯಕ್ಕೆ ಬರ್ತವೆ ಅಂತ ಗೊತ್ತಾಯ್ತು. ಇದು ಅಡ್ವಾಂಟೇಜ್ ಆಯ್ತು ರ್ಯಾಪಿಡ್ ಟೆಸ್ಟ್ ಕಿಟ್ಗಳದು. ಈಗ RT-PCR ಬಗ್ಗೆ ಮಾತಾಡೋದಾದ್ರೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಇದು ಅಕ್ಯುರೇಟ್, ಯಾಕೆಂತಂದ್ರೆ ವೈರಸ್ ಅನ್ನೇ ಪತ್ತೆ ಮಾಡುತ್ತೆ. ಆದ್ದರಿಂದ ಇದನ್ನ ಗವರ್ನಮೆಂಟ್ ಆಫ್ ಇಂಡಿಯಾ ಹೇಳುತ್ತೆ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ. ಆದರೆ ಇದರಲ್ಲಿರುವಂತಹ ಡಿಸ್ಅಡ್ವಾಂಟೇಜಸ್ ಗಳು ಅಂತಂದ್ರೆ ಮೊದಲನೇದು ಟೈಮ್ ಟೇಕಿಂಗ್. ಯಾಕೆಂತಂದ್ರೆ ಈಗ ಸದ್ಯಕ್ಕೆ ನಮ್ಮಲ್ಲಿರುವಂತಹ ಲಾಜಿಸ್ಟಿಕ್ಸ್ ಅನ್ನ ಬಳಕೆ ಮಾಡ್ಕೊಂಡು ನೋಡ್ಕೊಂಡಿದ್ದೆ ಆದ್ರೆ ಒಂದು ಕೇಸನ್ನ ಪತ್ತೆ ಮಾಡ್ಲಿಕ್ಕೆ, ಒಂದು ಕಿಟ್ ಅನ್ನ ಬಳಕೆ ಮಾಡ್ಕೊಂಡು ಒಂದು ಕೇಸನ್ನ ಪತ್ತೆ ಮಾಡ್ಲಿಕ್ಕೆ 2 ದಿನಗಳಾದ್ರೂ ಬೇಕಾಗ್ತಾ ಇದಾವೆ. ನಂತರ ಕಾಸ್ಟ್ಲಿ, ಯಾಕೆಂತಂದ್ರೆ RT-PCR ಅರೌಂಡ್ 4000 ರೂಪೀಸ್ ಕಾಸ್ಟ್ ಮಾಡ್ತಾ ಇದೆ. ಅದೇ ರ್ಯಾಪಿಡ್ ಟೆಸ್ಟ್ ಕಿಟ್ ಆದ್ರೆ ಹಂಡ್ರೆಡ್ಸ್ಗಳಲ್ಲೇ ಬರ್ತಾ ಇದೆ. ನಂತರ ಪ್ರೆಸೆಂಟ್ ವೈರಸ್ ಅನ್ನ ಮಾತ್ರನೇ ಹೇಳುತ್ತೆ ಈ ಕಿಟ್ಟು, ಪಾಸ್ಟ್ ಇನ್ಫೆಕ್ಷನ್ ಅನ್ನ ಹೇಳೋದಿಲ್ಲ. ಅದೇ ರ್ಯಾಪಿಡ್ ಟೆಸ್ಟ್ ಕಿಟ್ಟಿನ ಅಡ್ವಾಂಟೇಜ್. ರ್ಯಾಪಿಡ್ ಟೆಸ್ಟ್ ಕಿಟ್ಟು ಇವತ್ತಿನ ಇನ್ಫೆಕ್ಷನ್ ಅನ್ನ ಮಾತ್ರನೇ ಇಲ್ಲ, ಪಾಸ್ಟ್ ಇನ್ಫೆಕ್ಷನ್ ನ ಕೂಡ ಹೇಳುತ್ತೆ. ಯಾಕೆಂತಂದ್ರೆ ಆಂಟಿಬಾಡಿಯನ್ನ ಡಿಟೆಕ್ಟ್ ಮಾಡುತ್ತಲ್ಲ, ಅದಕ್ಕೋಸ್ಕರ. ಇಷ್ಟು ನಮಗೆ ಓರಲ್ RT-PCR ಮತ್ತು ರ್ಯಾಪಿಡ್ ಟೆಸ್ಟ್ ಕಿಟ್ಟಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ತಿಳಿದಿರಲೇಬೇಕಾಗಿರುವಂತದ್ದು. ನಂತರ ಇದೇ ವಾರ ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡಲಾಗಿದೆ. ಈ ರಿಪೋರ್ಟ್ ಹೇಳುತ್ತೆ ಇಂಡಿಯಾ ತನ್ನ ನ್ಯೂಟ್ರಿಷನ್ ಟಾರ್ಗೆಟ್ಸ್ ಗಳನ್ನ ಮಿಸ್ ಮಾಡಬಹುದು ಅಂತ. ಇದರ ಹಿನ್ನೆಲೆಯಲ್ಲಿ ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟಿನ ಬಗ್ಗೆ ಮತ್ತು ನ್ಯೂಟ್ರಿಷನ್ ಟಾರ್ಗೆಟ್ಸ್ ಗಳ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಮೊದಲಿಗೆ ನ್ಯೂಟ್ರಿಷನ್ ಟಾರ್ಗೆಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಈ ಟಾರ್ಗೆಟ್ಸ್ ಗಳನ್ನ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ 2012ರಲ್ಲಿ ಕೊಡುತ್ತೆ. ಒಟ್ಟು 6 ನ್ಯೂಟ್ರಿಷನ್ ಟಾರ್ಗೆಟ್ಸ್ ಗಳು ಇದಾವೆ. ಈ 6 ಟಾರ್ಗೆಟ್ಸ್ ಗಳನ್ನ ಬೈ 2025 ಅಚೀವ್ ಮಾಡಬೇಕು ಅಂತ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಹೇಳುತ್ತೆ. ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯ ಬಗ್ಗೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀವಿ. ಇದು WHO ದ ಎಕ್ಸಿಕ್ಯೂಟಿವ್ ಡಿಸಿಷನ್ ಮೇಕಿಂಗ್ ಬಾಡಿ ಆಗಿದೆ. WHO ಅನ್ನೋದು ಯುನೈಟೆಡ್ ನೇಷನ್ಸಿನ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿದೆ. ಈಗ ಈ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ 2025ರ ಒಳಗಾಗಿ ಅಚೀವ್ ಮಾಡಬೇಕು ಅಂತ ಹೇಳಿ 2012ರಲ್ಲಿ ಕೊಟ್ಟಂತ ಈ 6 ನ್ಯೂಟ್ರಿಷನ್ ಟಾರ್ಗೆಟ್ಸ್ ಗಳನ್ನ ನೋಡೋದಾದ್ರೆ ಮೊದಲನೆಯದು ಸ್ಟಂಟಿಂಗ್, ಅಂದ್ರೆ ಕುಂಠಿತವಾದಂತ ಬೆಳವಣಿಗೆ. ನಾವು ಮಕ್ಕಳಲ್ಲಿ ಇರುವಂತ ಅಪೌಷ್ಟಿಕತೆಯನ್ನ ಅಧ್ಯಯನ ಮಾಡ್ತಿರ್ಬೇಕಾದ್ರೆ 3 ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಗಳು ಬರ್ತವೆ. ಮೊದಲನೆಯದು ವೇಸ್ಟಿಂಗು, ಎರಡನೆಯದು ಸ್ಟಂಟಿಂಗು, ಮೂರನೆಯದು ಅಂಡರ್ ವೇಟ್ ಮತ್ತು ನಾಲ್ಕನೆಯದು ಇತ್ತೀಚೆಗೆ ಸಾಕಷ್ಟು ಸುದ್ದಿಯಲ್ಲಿರೋದು ಮತ್ತು ನಮ್ಮ ಆನ್ಸರ್ಸ್ ಗಳಲ್ಲಿ ಇನ್ಕ್ಲೂಡ್ ಮಾಡಲೇಬೇಕಾಗಿರೋದು ಅಂತಂದ್ರೆ ಓವರ್ ವೇಟ್. ಓವರ್ ವೇಟ್ ಕೂಡ ಅಥವಾ ಓವರ್ ನ್ಯೂಟ್ರಿಷನ್ ಕೂಡ ಮಾಲ್ ನ್ಯೂಟ್ರಿಷನ್ ನ ಒಂದು ಭಾಗ ಆಗಿದೆ. ಸೊ ಈ 4 ಟರ್ಮ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೆಯದು ವೇಸ್ಟಿಂಗ್. ವೇಸ್ಟಿಂಗ್ ಅಂತಂದ್ರೆ ಒಂದು ಮಗುವಿನ ದೇಹದಲ್ಲಿರುವಂತಹ ಮಸಲ್ಸ್ ಗಳು ಏನಿದಾವೆ ಇವುಗಳು ವೇಸ್ಟ್ ಆಗ್ತಾ ಹೋಗೋದು. ಆದ್ದರಿಂದನೇ ವೇಸ್ಟಿಂಗ್ ಅಥವಾ ವೇಸ್ಟೆಡ್ ಚಿಲ್ಡ್ರನ್ ಅಂತ ನಾವು ಕರಿತೀವಿ. ವೇಸ್ಟಿಂಗ್ ಅಂತಂದ್ರೆ ಎಕ್ಸಾಕ್ಟ್ ಡೆಫಿನೇಷನ್ ಬಂದು ಆ ಮಗುವಿನ ಎತ್ತರಕ್ಕೆ ತಕ್ಕನಾಗಿ ವೇಟ್ ಇಲ್ಲದೆ ಇರುವುದು. ಲೋ ವೇಟ್ ಫಾರ್ ಹೈಟ್ ಅನ್ನೇ ನಾವು ವೇಸ್ಟೆಡ್ ಅಂತ ಕರಿತೀವಿ. ಮೊದಲನೆಯದು. ಎರಡನೆಯದು ಸ್ಟಂಟೆಡ್, ಕುಂಠಿತವಾದಂತ ಬೆಳವಣಿಗೆಯನ್ನ ಕಂಡಿರುವಂತ ಮಗು, ಅಂದ್ರೆ ಆ ವಯಸ್ಸಿಗೆ ತಕ್ಕನಾಗಿ ಹೈಟ್ ಅನ್ನ ಹೊಂದಿಲ್ಲದೆ ಇರುವಂತ ಮಗು, ಇದನ್ನ ನಾವು ಸ್ಟಂಟಿಂಗ್ ಅಂತ ಕರಿತೀವಿ. ಮೂರನೇದು ಅಂಡರ್ ವೇಟ್, ಆ ವಯಸ್ಸಿಗೆ ತಕ್ಕನಾದಂತ ತೂಕವನ್ನ ಹೊಂದಿಲ್ಲದೆ ಇರುವಂತ ಮಗು. ನಾಲ್ಕನೇದು ಓವರ್ ವೇಟ್, ಆ ವಯಸ್ಸಿಗೆ ತಕ್ಕನಾದಂತ ತೂಕಕ್ಕಿಂತ ಹೆಚ್ಚಿನ ತೂಕವನ್ನ ಹೊಂದಿರುವಂತ ಮಗು. ಈ 4 ಅಂಶಗಳು ಮಾಲ್ ನ್ಯೂಟ್ರಿಷನ್ ನ ಭಾಗ ಆಗಿದವೆ. ಒಂದು ಮಗುವಿನಲ್ಲಿ ಮಾಲ್ ನ್ಯೂಟ್ರಿಷನ್ ಅಥವಾ ಅಪೌಷ್ಟಿಕತೆ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಈ 4 ಅಂಶಗಳನ್ನೇ ರೆಫರ್ ಮಾಡೋದು. ಈಗ ನಾವು ವಾಪಸ್ಸು ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಕೊಟ್ಟಿರುವಂತಹ 6 ನ್ಯೂಟ್ರಿಷನ್ ಟಾರ್ಗೆಟ್ಸ್ ಗಳನ್ನ ನೋಡೋದಾದ್ರೆ ಮೊದಲನೆಯದು ಸ್ಟಂಟಿಂಗಿನ ವಿಷಯವಾಗಿ ಅಂಡರ್ 5 ಚಿಲ್ಡ್ರನ್ ಅಲ್ಲಿ 5 ವರ್ಷದ ಒಳಗೆ ಇರುವಂತಹ ಮಕ್ಕಳಲ್ಲಿ ಸ್ಟಂಟಿಂಗ್ ಅನ್ನ 40% ಅಷ್ಟು ಕಡಿಮೆ ಮಾಡಬೇಕಾಗಿದೆ. ಎರಡನೆಯದು ಮಹಿಳೆಯರಲ್ಲಿ ಅನಿಮಿಕ್ ಕಂಡೀಷನ್ಸ್ ಅನ್ನ ಕಡಿಮೆ ಮಾಡಬೇಕು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಟ್ಲೀಸ್ಟ್ 50% ಆದ್ರೂ ಕಡಿಮೆ ಮಾಡಬೇಕು. ಇಲ್ಲಿ ಮಹಿಳೆಯರು ಅಂತ ಹೇಳ್ತಿರ್ಬೇಕಾದ್ರೆ ರಿಪ್ರೊಡಕ್ಷನ್ ಅಲ್ಲಿ ಇರುವಂತ 19 ಇಂದ 49 ಇಯರ್ಸ್ ವರೆಗೂ ಇರುವಂತ ಮಹಿಳೆಯರನ್ನ ಕನ್ಸಿಡರೇಷನ್ಗೆ ತಗೊಳ್ಳಲಾಗುತ್ತೆ. ಈ ಮಹಿಳೆಯರಲ್ಲಿ ಅನಿಮಿಕ್ ಕಂಡೀಷನ್ಸ್ ಅನ್ನ ಬೈ 50% ಕಡಿಮೆ ಮಾಡಬೇಕು ಅನ್ನುವಂಥದ್ದು ಎರಡನೇ ಟಾರ್ಗೆಟ್. ಮೂರನೇ ಟಾರ್ಗೆಟ್ ಲೋ ಬರ್ತ್ weight ಅನ್ನ ಕಡಿಮೆ ಮಾಡಬೇಕಾಗಿದೆ. ಅಟ್ಲೀಸ್ಟ್ 30% ಆದ್ರೂ ಕಡಿಮೆ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಲಾಗುತ್ತೆ. ಯಾಕೆ ಅಂತಂದ್ರೆ ಲೋ ಬರ್ತ್ weight ಇರುವಂತ ಮಕ್ಕಳು ಉಳಿಯುವಂತ ಸಾಧ್ಯತೆ ಕಡಿಮೆ, ಸಾವಿನ ಸಂಖ್ಯೆ ಜಾಸ್ತಿ, ಅಥವಾ ಉಳಿದಿದ್ದೇ ಆದ್ರೂ ಕೂಡ ಮುಂದೆ ಕುಂಠಿತವಾದಂತ ಬೆಳವಣಿಗೆಯನ್ನ ಕಾಣಬಹುದು. ಆದ್ದರಿಂದ ಲೋ ಬರ್ತ್ weight ಅನ್ನ ಕಡಿಮೆ ಮಾಡಬೇಕು ಬೈ 30%. ಇದು ಮೂರನೇ ಟಾರ್ಗೆಟ್. ನಾಲ್ಕನೇ ಟಾರ್ಗೆಟ್ ಚೈಲ್ಡ್ಹುಡ್ ಓವರ್ weight ಅನ್ನ ಜಾಸ್ತಿ ಆಗ್ಲಿಕ್ಕೆ ಬಿಡಬಾರದು. ಐದನೇ ಟಾರ್ಗೆಟ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅನ್ನ ಜಾಸ್ತಿ ಮಾಡಬೇಕು. ಅದರಲ್ಲೂ ಮಕ್ಕಳಲ್ಲಿ ಫಸ್ಟ್ 6 ಮಂತ್ಸ್ ಬ್ರೆಸ್ಟ್ ಫೀಡಿಂಗ್ ಅನ್ನ ಜಾಸ್ತಿ ಮಾಡಬೇಕು. ಅಟ್ಲೀಸ್ಟ್ 50% ಗಾದ್ರೂ ಇನ್ಕ್ರೀಸ್ ಮಾಡಬೇಕು ಅನ್ನುವಂತ ಟಾರ್ಗೆಟ್. ಯಾಕೆ ಅಂತಂದ್ರೆ ಬ್ರೆಸ್ಟ್ ಫೀಡಿಂಗ್ ಜಾಸ್ತಿ ಆಗಿದ್ರೆ ಆ ಮಗುವಿನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಆ ಮಗುವಿಗೆ ಅಪೌಷ್ಟಿಕತೆ ಆಗುವಂತ ಸಾಧ್ಯತೆ ಕಡಿಮೆ ಇರುತ್ತೆ, ಆ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ಸೊ ಒಟ್ಟಾರಿಗೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅನ್ನ ಜಾಸ್ತಿ ಮಾಡಬೇಕು. ನಂತರ ಆರನೆಯದು ಚೈಲ್ಡ್ಹುಡ್ ವೇಸ್ಟಿಂಗ್ ನ ವಿಷಯವಾಗಿ ಈ ವೇಸ್ಟಿಂಗ್ ಅನ್ನ ಕಡಿಮೆ ಮಾಡಬೇಕು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಲೆಸ್ ದ್ಯಾನ್ 5% ಗೆ ಇಳಿಸಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಹಾಕೊಳ್ಳಲಾಗಿದೆ. ಇದು 6 ನ್ಯೂಟ್ರಿಷನ್ ಟಾರ್ಗೆಟ್ಸ್ ಗಳು. ಇವುಗಳ ವಿಷಯವಾಗಿ ಇವತ್ತು ಇಂಡಿಯಾದ ಸ್ಟೇಟಸ್ ಏನು ಅಂತ ನೋಡಿದ್ರೆ ಇಂಡಿಯಾ ಅಟ್ಲೀಸ್ಟ್ 4 ನ್ಯೂಟ್ರಿಷನ್ ಟಾರ್ಗೆಟ್ಸ್ ಗಳಲ್ಲಿ ತನ್ನ ಟಾರ್ಗೆಟ್ ಅನ್ನ ಮಿಸ್ ಮಾಡುವಂತ ಸಾಧ್ಯತೆ ಇದೆ ಅಂತ ಈಗ ಸದ್ಯಗಿನ ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ ಹೇಳ್ತಾ ಇದೆ. ಈ 4 ಯಾವ್ಯಾವು ಅಂತಂದ್ರೆ ಸ್ಟಂಟಿಂಗ್, ಅಂಡರ್ 5 ಚಿಲ್ಡ್ರನ್. ಯಾಕೆ ಅಂತಂದ್ರೆ ಇವತ್ತು ನಮ್ಮಲ್ಲಿರುವಂತಹ ಮಕ್ಕಳಲ್ಲಿ 37
7.9% ಮಕ್ಕಳು ಸ್ಟಂಟೆಡ್ ಗ್ರೋತ್ ಅನ್ನ ಕಾಣ್ತಾ ಇದ್ದಾವೆ. ನಂತರ ಅನಿಮಿಯಾದ ವಿಷಯವಾಗಿ, ಯಾಕೆಂತಂದ್ರೆ ಇಂಡಿಯಾದಲ್ಲಿ ಇವತ್ತು ಪ್ರತಿ 2 ಹೆಣ್ಣು ಮಕ್ಕಳಲ್ಲಿ ಒಬ್ಬರಲ್ಲಿ ಅನಿಮಿಕ್ ಕಂಡೀಷನ್ ಇದೆ. ನಂತರ ಚೈಲ್ಡ್ಹುಡ್ ಓವರ್ ವೇಟ್ ಕಡಿಮೆ ಮಾಡಬೇಕು ಅಥವಾ ಇನ್ಕ್ರೀಸ್ ಆಗ್ಲಿಕ್ಕೆ ಬಿಡಬಾರದು ಅಂತ ಟಾರ್ಗೆಟ್ ಹೇಳುತ್ತೆ, ಆದರೆ ಇಂಡಿಯಾದಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಅದೇ ರೀತಿಗೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ನಾವು ಎನ್ಶೋರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಇವತ್ತಿನ ಸ್ಟೇಟಸ್ ಇಂಡಿಯಾದ್ದು ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ ಹೇಳಿರೋದು. ಈಗ ನಾವು ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟಿನ ಬಗ್ಗೆ ಕೆಲವೊಂದು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಈ ರಿಪೋರ್ಟ್ ಅನ್ನ ತರಬೇಕು ಅಂತ ಮೊದಲನೆಯ ಬಾರಿಗೆ ನಾವು 2013ರಲ್ಲಿ ತಗೊಂಡು ಬಂದಂತ ನ್ಯೂಟ್ರಿಷನ್ ಫಾರ್ ಗ್ರೋತ್ ಇನಿಷಿಯೇಟಿವ್ ಸಮಿಟ್ ಅಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಯಿತು. ಅದೇ ಹಿನ್ನೆಲೆಯಲ್ಲಿ ಫಸ್ಟ್ ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ ಅನ್ನ 2014ರಲ್ಲಿ ತಗೊಂಡು ಬರಲಾಯಿತು. ಇದು ನ್ಯೂಟ್ರಿಷನ್ ನ ವಿಷಯವಾಗಿ ಪ್ರಪಂಚದಾದ್ಯಂತ ಎಷ್ಟರ ಮಟ್ಟಿಗೆ ಪ್ರಗತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೇಟಾವನ್ನ ಕೊಡುತ್ತೆ. ಇದು ಗ್ಲೋಬಲಿ ಡೇಟಾವನ್ನ ಕೊಡುತ್ತೆ. ರೀಜನಲಿ ಒಂದು ಪ್ರದೇಶದ ವಿಷಯವಾಗಿ, ಫಾರ್ ಎಕ್ಸಾಂಪಲ್ ಸೌತ್ ಏಷ್ಯಾದ ವಿಷಯವಾಗಿ ಡೇಟಾವನ್ನ ಕೊಡುತ್ತೆ. ಕಂಟ್ರಿ ಬೈ ಕಂಟ್ರಿ, ಫಾರ್ ಎಕ್ಸಾಂಪಲ್ ಇಂಡಿಯಾ, ಚೈನಾ, ಪಾಕಿಸ್ತಾನ್, ಈ ರೀತಿಯಾಗಿ ಕಂಟ್ರಿ ಬೈ ಕಂಟ್ರಿ ಕೂಡ ರಿಪೋರ್ಟ್ ಕಾರ್ಡ್ ಅನ್ನ ಕೊಡುತ್ತೆ. ನಂತರ ವೆರಿ ಇಂಪಾರ್ಟೆಂಟ್ಲಿ ಈ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಕೇಳಬಹುದು. ಇದು ಒಂದು ಮಲ್ಟಿ ಸ್ಟೇಕ್ ಹೋಲ್ಡರ್ ಇನಿಷಿಯೇಟಿವ್ ಆಗಿದೆ. ಈ ಇನಿಷಿಯೇಟಿವ್ ನಲ್ಲಿ ಸ್ಟೇಕ್ ಹೋಲ್ಡರ್ ಗ್ರೂಪ್ಸ್ ಗಳು, ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ ಗ್ರೂಪ್ಸ್ ಗಳು, ರಿಪೋರ್ಟ್ ಸೆಕ್ರೆಟರಿಯೇಟ್ ಇವರೆಲ್ಲರೂ ಜೊತೆಗೂಡಿ ಈ ರಿಪೋರ್ಟ್ ಅನ್ನು ತಗೊಂಡು ಬರ್ತಾರೆ. ಇದರಲ್ಲಿ WHO ಇದೆ ಮತ್ತು ಇತರ ಏಜೆನ್ಸಿಗಳು ಕೂಡ ಇದಾವೆ. ಆದ್ದರಿಂದ ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ ಒಂದು ಮಲ್ಟಿ ಸ್ಟೇಕ್ ಹೋಲ್ಡರ್ ಇನಿಷಿಯೇಟಿವ್ ಆಗಿದೆ. ಇಷ್ಟು ನಿಮಗೆ ನೆನಪಿದ್ರೆ ಸಾಕಾಗತ್ತೆ. ಇಷ್ಟು ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಅನಾಲಿಸಿಸ್. ನಂತರ ಇತ್ತೀಚೆಗೆ ಗುಜರಾತ್ ಹೈಕೋರ್ಟ್ 2017ರಲ್ಲಿ ಗುಜರಾತ್ ಅಸೆಂಬ್ಲಿಗೆ ನಡೆದಂತ ಎಲೆಕ್ಷನ್ ನ ಸಂದರ್ಭದಲ್ಲಿ ಒಬ್ಬರು MLA ವಿಷಯವಾಗಿ ಮಾಲ್ ಪ್ರಾಕ್ಟೀಸಸ್ಗಳು ಆಗಿದವೆ. ಆ ಕಾರಣಕ್ಕೋಸ್ಕರ ಇವರ ಎಲೆಕ್ಷನ್ ಅನ್ನ ತೆಗೆದು ಹಾಕ್ತಿದೀವಿ ಅನ್ನುವಂತ ಮಾತನ್ನ ಹೈಕೋರ್ಟ್ ಹೇಳಿದೆ. ಇಲ್ಲಿ ಹೈಕೋರ್ಟ್ ಕೊಟ್ಟಿರುವಂತ ಕಾರಣ ಏನು? ಕರಪ್ಟ್ ಪ್ರಾಕ್ಟೀಸ್ ಮತ್ತು ಮ್ಯಾನಿಪುಲೇಷನ್ ಆಫ್ ರೆಕಾರ್ಡ್ ಅನ್ನುವಂತ ಕಾರಣವನ್ನ ಕೊಟ್ಟಿದೆ. ಇದನ್ನ ನಾವು ಒಂದೆರಡು ಲೈನ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ, ನಂತರ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಆಗಿರುವಂತ ಇನ್ಸಿಡೆಂಟ್ ಏನು ಅಂತಂದ್ರೆ, ಒಂದು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯೆನ್ಸಿಯ ವಿಷಯವಾಗಿ ಪೋಸ್ಟಲ್ ಬ್ಯಾಲೆಟಿನ ಮುಖಾಂತರವಾಗಿ ಅರೌಂಡ್ 429 ವೋಟ್ಸ್ಗಳು ಬರ್ತವೆ. ಆದರೆ ಈ ವೋಟ್ಸ್ ಗಳನ್ನ ರಿಜೆಕ್ಟ್ ಮಾಡಲಾಗತ್ತೆ. ಅಲ್ಲಿರುವಂತ ಕೌಂಟಿಂಗ್ ಮಾಡ್ತಿರುವಂತ ವ್ಯಕ್ತಿ ಈ ವೋಟ್ಸ್ ಗಳನ್ನ ರಿಜೆಕ್ಟ್ ಮಾಡ್ತಾನೆ. ರಿಜೆಕ್ಟ್ ಮಾಡಿರೋದು 429 ವೋಟ್ಸ್, ಆದರೆ ವಿಕ್ಟರಿ ಮಾರ್ಜಿನ್ ಇರೋದು 327 ವೋಟ್ಸ್. ಅಂದ್ರೆ ಇವತ್ತು ಗೆದ್ದಿರುವಂತ ವ್ಯಕ್ತಿಗೂ ಮತ್ತು ಸೋತಿರುವಂತ ಸೆಕೆಂಡ್ ಹೈಯೆಸ್ಟ್ ವೋಟ್ಸ್ ಗಳನ್ನ ತೆಗೆದುಕೊಂಡು ಸೋತಿರುವಂತ ವ್ಯಕ್ತಿಯ ನಡುವೆ ಇರುವಂತ ವೋಟ್ ಮಾರ್ಜಿನ್ಸ್ ಬಂದು ಕೇವಲ 327 ಮಾತ್ರನೇ. ಇನ್ ಕೇಸ್ ಈ ಪೋಸ್ಟಲ್ ಬ್ಯಾಲೆಟ್ ಇಂದ ಬಂದಿರುವಂತ ಈ 429 ವೋಟ್ಸ್ ಗಳನ್ನ ಕನ್ಸಿಡರ್ ಮಾಡಿದ್ರೆ ಈ ಎರಡನೇ ವ್ಯಕ್ತಿ ಗೆಲ್ಲುವಂತ ಸಾಧ್ಯತೆ ಇತ್ತು. ಆದ್ದರಿಂದನೇ ರೆಕಾರ್ಡ್ಸ್ ಗಳಲ್ಲಿ ಮ್ಯಾನಿಪುಲೇಷನ್ ಆಗಿದೆ ಅನ್ನುವ ಕಾರಣವನ್ನ ಕೊಟ್ಟು ಪೋಸ್ಟಲ್ ಬ್ಯಾಲೆಟ್ಸ್ ಅಲ್ಲಿ ಬಂದಿರುವಂತಹ ಈ ವೋಟ್ಸ್ ಗಳನ್ನ ಕೌಂಟ್ ಮಾಡಿಲ್ಲ ಅನ್ನುವ ಕಾರಣವನ್ನ ಕೊಟ್ಟು ಈ ಎಲೆಕ್ಷನ್ ನ ತೆಗೆದು ಹಾಕಿದೆ ಗುಜರಾತ್ ಹೈಕೋರ್ಟ್. ಆದ್ದರಿಂದ ಈ ಪರ್ಟಿಕ್ಯುಲರ್ MLA ಈಗ ಸದ್ಯಕ್ಕೆ MLA ಅಲ್ಲ. ಜೊತೆಗೆ ಹೈಕೋರ್ಟಿನ ಅಬ್ಸರ್ವೇಷನ್ ಅಲ್ಲಿ ಗೊತ್ತಾಗಿರೋದು ಅಂತಂದ್ರೆ, ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್ಸ್ ಗಳನ್ನ ಇಲ್ಲಿ ವೋಟ್ ಗಳನ್ನ ಕೌಂಟ್ ಮಾಡ್ತಾ ಇರಬೇಕಾದ್ರೆ ಫಾಲೋ ಮಾಡಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಇಷ್ಟು ನಮಗೆ ಇನ್ಸಿಡೆಂಟ್. ಈಗ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇ ಪಾಯಿಂಟ್, ಎಲೆಕ್ಷನ್ ಪಿಟಿಷನ್ ನ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂತ. ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂತಂದ್ರೆ, ಪಾರ್ಲಿಮೆಂಟ್ಗೆ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ಗೆ ಎಲೆಕ್ಷನ್ ಆದಾಗ ಏನಾದ್ರೂ ಕನ್ಸರ್ನ್ ಇದೆ ಅಂತಂದ್ರೆ ಆ ಕನ್ಸರ್ನ್ ನ ಎಲೆಕ್ಷನ್ ಪಿಟಿಷನ್ ನ ಮುಖಾಂತರವಾಗಿ ಮಾತ್ರನೇ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗತ್ತೆ. ಅದರಲ್ಲೂ ಕಾನೂನು ಹೇಳುವ ರೀತಿಯಲ್ಲಿ, ಕಾನೂನು ಯಾವ ಅಥಾರಿಟಿಗೆ ಹೇಳುತ್ತೆ ಆ ಅಥಾರಿಟಿಗೆ ಮಾತ್ರನೇ ಈ ಪಿಟಿಷನ್ ನ ಕೊಂಡೊಯ್ಲಿಕ್ಕೆ ಆಗತ್ತೆ ಅನ್ನುವಂತ ಮಾತನ್ನ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಅಂದ್ರೆ ನಾರ್ಮಲ್ ಪಿಟಿಷನ್ ನ ಮುಖಾಂತರವಾಗಿ ಒಂದು ಎಲೆಕ್ಷನ್ ನಾವು ಚಾಲೆಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲೆಕ್ಷನ್ ಪಿಟಿಷನ್ ಅನ್ನೇ ತಗೊಂಡು ಹೋಗಬೇಕು. ಜೊತೆಗೆ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಆರ್ಟಿಕಲ್ 323B ಏನ್ ಹೇಳುತ್ತೆ ಅಂತಂದ್ರೆ, ಪಾರ್ಲಿಮೆಂಟ್ ಎಲೆಕ್ಷನ್ ಪಿಟಿಷನ್ಸ್ ಗಳನ್ನ, ಎಲೆಕ್ಷನ್ ಡಿಸ್ಪ್ಯೂಟ್ಸ್ ಗಳನ್ನ ಅಡ್ಜುಡಿಕೇಟ್ ಮಾಡ್ಲಿಕ್ಕೋಸ್ಕರ ಒಂದು ಎಲೆಕ್ಷನ್ ರಿಲೇಟೆಡ್ ಟ್ರಿಬ್ಯುನಲ್ ಅನ್ನ ತೆಗೆದುಕೊಂಡು ಬರಬಹುದು ಅನ್ನುವಂತ ಮಾತನ್ನ ಹೇಳುತ್ತೆ. ಜೊತೆಗೆ ಈ ಎಲೆಕ್ಷನ್ ಪಿಟಿಷನ್ಸ್ ಗಳನ್ನ ಕೋರ್ಟ್ಸ್ ಗಳು ಟ್ರೈ ಮಾಡುವ ಹಾಗಿಲ್ಲ, ಕೋರ್ಟ್ಸ್ ಗಳ ಜುರಿಸ್ಡಿಕ್ಷನ್ ಅಲ್ಲಿ ಬರೋದಿಲ್ಲ ಅನ್ನುವಂತ ಒಂದು ರಿಸ್ಟ್ರಿಕ್ಷನ್ ಅನ್ನ ಕೂಡ ಹೇರಬಹುದು ಅನ್ನುವಂತ ಮಾತನ್ನ ಈ ಆರ್ಟಿಕಲ್ ಹೇಳುತ್ತೆ. ಜೊತೆಗೆ ಈ ಆರ್ಟಿಕಲ್ ಹೇಳುತ್ತೆ, ಅಪೀಲ್ ಏನಾದ್ರೂ ಮಾಡಬೇಕು ಅಂತಂದ್ರೆ ಸ್ಪೆಷಲ್ ಲೀವ್ ಪಿಟಿಷನ್ ನ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಮಾತ್ರನೇ ಅಪೀಲ್ ಮಾಡಬೇಕು ಅನ್ನುವಂತ ನಿರ್ಬಂಧನೆಯನ್ನ ಹೇರಬಹುದು ಪಾರ್ಲಿಮೆಂಟ್ ಅನ್ನುವಂತ ಪ್ರಾವಿಷನ್ ಅನ್ನ ಈ ಆರ್ಟಿಕಲ್ ಕೊಡುತ್ತೆ. ಆದರೆ ನಂತರ 1997 ಅಲ್ಲಿ ಚಂದ್ರಕುಮಾರ್ ಕೇಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಈ ರೀತಿಯಾಗಿ ಮಾಡೋದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಟ್ರಿಬ್ಯುನಲ್ಸ್ ಗಳು ಕೊಟ್ಟಿರುವಂತ ಜಜ್ಮೆಂಟ್ ಅನ್ನ ಹೈಕೋರ್ಟ್ ಅಲ್ಲಿ ಕೂಡ ಅಪೀಲ್ ಮಾಡಬಹುದು. ಈ ರೀತಿಯಾಗಿ ಹೈಕೋರ್ಟ್ ಅನ್ನ ಎಕ್ಸ್ಕ್ಲೂಡ್ ಮಾಡೋದು ಅನ್ಕಾನ್ಸ್ಟಿಟ್ಯೂಷನಲ್ ಅನ್ನುವಂತ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆ ಕಾರಣದಿಂದಾಗಿ ಇಲ್ಲಿ ನಾವು ಟ್ರಿಬ್ಯುನಲ್ ಅನ್ನ ತಂದ್ರೂ ಕೂಡ, ಎಲೆಕ್ಷನ್ ರಿಲೇಟೆಡ್ ಆಗಿ ಟ್ರಿಬ್ಯುನಲ್ ಅನ್ನ ತಂದ್ರೂ ಕೂಡ ಅದು ಕೊಡುವಂತ ಜಜ್ಮೆಂಟ್ ಅನ್ನ ಹೈಕೋರ್ಟ್ ಅಲ್ಲಿ ನಾವು ಅಪೀಲ್ ಮಾಡಬಹುದು. ಹೈಕೋರ್ಟಿನ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಮಾಡಬಹುದು. ಇದು ಬಹುದು ಮಾತ್ರನೇ. ಯಾಕೆಂದ್ರೆ ಆಕ್ಚುಲಿ ನಮ್ಮಲ್ಲಿ ಎಲೆಕ್ಷನ್ ಟ್ರಿಬ್ಯುನಲ್ ಇಲ್ಲಿಯವರೆಗೂ ಎಸ್ಟಾಬ್ಲಿಷ್ ಆಗಿಲ್ಲ. ಈಗ ಸದ್ಯಕ್ಕೆ ಎಲೆಕ್ಷನ್
ಪಿಟಿಷನ್ ಅನ್ನು ನಾವು ಎಲ್ಲಿ ಚಾಲೆಂಜ್ ಮಾಡ್ತಾ ಇದೀವಿ ಅಂತಂದ್ರೆ 1966 ಇಂದ ನಾವು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾ ಇದೀವಿ. ಹೈಕೋರ್ಟ್ ಕೊಟ್ಟಿರುವಂತಹ ಜಜ್ಮೆಂಟ್ ಅನ್ನ ನೆಕ್ಸ್ಟ್ ನಾವು ಅಪೀಲ್ ಮಾಡ್ತೀವಿ ಸುಪ್ರೀಂ ಕೋರ್ಟ್ ಅಲ್ಲಿ. ಸುಪ್ರೀಂ ಕೋರ್ಟ್ ಅಲ್ಲಿ ಮಾತ್ರನೇ ಈಗ ಸದ್ಯಕ್ಕೆ ಅಪೀಲ್ ಮಾಡ್ಲಿಕ್ಕೆ ಆಗ್ತಾ ಇರೋದು. ಇಷ್ಟು ನಮಗೆ ಓರಲ್ ಎಲೆಕ್ಷನ್ ಪಿಟಿಷನ್ ನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ತಿಳಿದಿರಬೇಕಾದಂತದ್ದು. ನಂತರ ಇತ್ತೀಚೆಗೆ ಕೋವಿಡ್-19 ನ ಹಿನ್ನೆಲೆಯಲ್ಲಿ ಮಾಸ್ಕ್ಗಳ ಬೇಡಿಕೆ ಜಾಸ್ತಿಯಾಗಿದೆ. ಈ ಬೇಡಿಕೆಯನ್ನೇ ಬಳಕೆ ಮಾಡಿಕೊಂಡು ಟೋಡಾ ಅನ್ನುವಂತ ಒಂದು ಬುಡಕಟ್ಟು ಸಮುದಾಯ ತನ್ನಲ್ಲಿರುವಂತ ಟೋಡಾ ಎಂಬ್ರಾಯ್ಡ್ರಿ ಅನ್ನುವಂತ ವಿಶಿಷ್ಟವಾದಂತ ಎಂಬ್ರಾಯ್ಡ್ರಿಯನ್ನ ಬಳಕೆ ಮಾಡಿಕೊಂಡು ಮಾಸ್ಕ್ಗಳನ್ನ ತಯಾರು ಮಾಡ್ತಾ ಇದೆ. ಈ ಮಾಸ್ಕ್ಗಳು ಸಾಕಷ್ಟು ಡಿಮ್ಯಾಂಡ್ ಅನ್ನ ಹೊಂದಿದವೆ ಅಂತ ಇತ್ತೀಚೆಗೆ ರಿಪೋರ್ಟ್ ಅಲ್ಲಿ ಹೇಳಲಾಗಿದೆ. ಅದರ ಹಿನ್ನೆಲೆಯಲ್ಲಿ ಟೋಡಾ ಅನ್ನುವಂತ ಬುಡಕಟ್ಟು ಸಮುದಾಯದ ಬಗ್ಗೆ ಕೆಲವೊಂದು ಬೇಸಿಕ್ ಡೀಟೇಲ್ಸ್ ಮತ್ತು ಈ ಎಂಬ್ರಾಯ್ಡ್ರಿಯ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗಿದೆ. ಮೊದಲಿಗೆ ಟೋಡಾ ಅನ್ನುವಂತ ಬುಡಕಟ್ಟು ಸಮುದಾಯ ಕಂಡು ಬರೋದು ಸದರನ್ ಇಂಡಿಯಾದಲ್ಲಿ ನೀಲಗಿರಿ ಹಿಲ್ಸ್ ಅಲ್ಲಿ ಕಂಡು ಬರೋದು. ಇವರು ಮಾತಾಡುವಂತ ಭಾಷೆ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಆಗಿದೆ. ಅಂದ್ರೆ ದ್ರಾವಿಡ ಅನ್ನುವಂತ ಭಾಷಾ ಗುಂಪಿಗೆ ಸೇರಿರುವಂತ ಒಂದು ಭಾಷೆ ಇವರು ಮಾತಾಡುವಂತ ಟೋಡಾ ಲ್ಯಾಂಗ್ವೇಜ್ ಆಗಿದೆ. ಇವರು ಯೂಶಲಿ ಗುಡಿಸಲುಗಳಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಪ್ಯಾಸ್ಚೋರಲ್ ಟ್ರೈಬ್ ಇವರಾಗಿದ್ದಾರೆ. ಆದ್ದರಿಂದ ಡೈರಿ ಪ್ರಾಡಕ್ಟ್ಸ್ ಗಳನ್ನ ಹೆಚ್ಚಿನದಾಗಿ ಉತ್ಪಾದನೆ ಮಾಡ್ತಿರ್ತಾರೆ. ಕೇನ್ ಪ್ರಾಡಕ್ಟ್ಸ್ ಗಳು, ಬ್ಯಾಂಬೋ ಆರ್ಟಿಕಲ್ಸ್ ಗಳನ್ನ ಉತ್ಪಾದನೆ ಮಾಡ್ತಾ ಇರ್ತಾರೆ. ಮತ್ತು ಬಟ್ಟೆಯ ಮೇಲೆ ಇವರು ಮಾಡುವಂತ ಟೋಡಾ ಎಂಬ್ರಾಯ್ಡ್ರಿ ಸಾಕಷ್ಟು ಫೇಮಸ್ ಆಗಿದೆ. ಜೊತೆಗೆ ಇನ್ನೊಂದು ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಟೋಡಾ ಕಮ್ಯುನಿಟಿ ಅನ್ನೋದು ತಮಿಳುನಾಡಿನಲ್ಲಿ PVTG ಆಗಿದೆ. ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ ಆಗಿದೆ. ತಮಿಳುನಾಡಿನಲ್ಲಿ PVTG ಅಂತ ಕನ್ಸಿಡರ್ ಮಾಡ್ತಾರೆ ಟೋಡಾ ಕಮ್ಯುನಿಟಿಯನ್ನ. ಇವರು ಬಳಕೆ ಮಾಡುವಂತ ಶಾಲು ಒಂದು ವಿಶಿಷ್ಟ ರೀತಿಯ ಶಾಲು. ಇದಕ್ಕೆ ಪುಟ್ಟುಕುಲಿ ಅನ್ನುವಂತ ಹೆಸರನ್ನ ಕೊಡಲಾಗಿದೆ. ಇದು ಸಾಕಷ್ಟು ಗ್ರ್ಯಾಂಡ್ ಆಗಿರುತ್ತೆ. ಸ್ಪೆಷಲ್ ಅಕೇಶನ್ಸ್ ಗಳಲ್ಲಿ ಮಾತ್ರನೇ ಇವರು ಈ ಪುಟ್ಟುಕುಲಿಯನ್ನ ಧರಿಸ್ತಾರೆ. ನಂತರ ವೆರಿ ಇಂಪಾರ್ಟೆಂಟ್ಲಿ ಈ ಟೋಡಾ ಕಮ್ಯುನಿಟಿಯಲ್ಲಿರುವಂತಹ ಮಹಿಳೆಯರು ಒಂದು ಡಿಸ್ಟಿಂಕ್ಟಿವ್ ಎಂಬ್ರಾಯ್ಡ್ರಿ ಕಲೆಯನ್ನ ಕಲ್ತ್ಕೊಂಡಿದ್ದಾರೆ. ಇದರಲ್ಲಿ ರೆಡ್ ಮತ್ತು ಬ್ಲಾಕ್ ಅನ್ನ ಬಳಕೆ ಮಾಡ್ತಾರೆ. ಈ ಎಂಬ್ರಾಯ್ಡ್ರಿಗೆ ಈಗ ಸದ್ಯಕ್ಕೆ ನಾವು GI ಟ್ಯಾಗ್ ಅನ್ನ ಕೂಡ ಕೊಟ್ಟಿದ್ದೀವಿ. ಆದ್ದರಿಂದನೇ ಈಗ ಟೋಡಾ ಎಂಬ್ರಾಯ್ಡ್ರಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿರೋದು. ಸೊ ಒಟ್ಟಾರೆಯಾಗಿ ಟೋಡಾ ಟ್ರೈಬ್ ಎಲ್ಲಿ ಕಂಡು ಬರ್ತಾರೆ, ಇವರ ಸ್ಪೆಷಲ್ ಫೀಚರ್ಸ್ ಗಳು ಏನು, ಇವರ ಈ ಟೋಡಾ ಎಂಬ್ರಾಯ್ಡ್ರಿಗೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಇಷ್ಟು ಪಾಯಿಂಟ್ಸ್ ಗಳು ನೆನಪಿದ್ರೆ ಸಾಕಾಗುತ್ತೆ. ನಂತರ ಇದೇ ವಾರ ಜಾರ್ಖಂಡ್ ರಾಜ್ಯದ ಸೊಹ್ರಾಯ್ ಖೋವಾರ್ ಪೇಂಟಿಂಗಿಗೆ ಮತ್ತು ತೆಲಂಗಾಣದ ತೆಲಿಯಾ ರುಮಾಲಿಗೆ GI ಟ್ಯಾಗ್ ಅನ್ನ ಕೊಡಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಮೊದಲಿಗೆ GI ಟ್ಯಾಗಿನ ಬಗ್ಗೆ ಡಿಸ್ಕಸ್ ಮಾಡಬೇಕು. ಆದರೆ ಲಾಸ್ಟ್ ವೀಕ್ ತಾನೇ ನಾವು ಡಿಸ್ಕಸ್ ಮಾಡಿದೀವಿ, ಅದರಿಂದ ಮತ್ತೆ ಡಿಸ್ಕಸ್ ಮಾಡೋದು ಬೇಡ. ಆದರೆ ಈಗ ಸದ್ಯಕ್ಕೆ ಜಾರ್ಖಂಡಿನ ಈ ಸೊಹ್ರಾಯ್ ಖೋವಾರ್ ಪೇಂಟಿಂಗಿನ ಬಗ್ಗೆ ಮತ್ತು ತೆಲಂಗಾಣದ ತೇಲಿಯಾ ರುಮಾಲಿನ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ಸೊಹ್ರಾಯ್ ಖೋವಾರ್ ಪೇಂಟಿಂಗಿನ ಬಗ್ಗೆನೇ ಡಿಸ್ಕಸ್ ಮಾಡೋದಾದ್ರೆ, ಜಾರ್ಖಂಡ್ ರಾಜ್ಯದ ಹಜಾರಿಬಾಗ್ ಡಿಸ್ಟಿಕ್ ಅಲ್ಲಿ ಸಾಕಷ್ಟು ಕಂಡು ಬರುವಂತ ಒಂದು ಲೋಕಲ್ ಪೇಂಟಿಂಗ್ ಇದಾಗಿದೆ. ಇದು ಮುರಾಲ್ ಪೇಂಟಿಂಗ್ ಆಗಿದೆ. ಮುರಾಲ್ ಅಂತಂದ್ರೆ ಭಿತ್ತಿ ಚಿತ್ರ, ಗೋಡೆಗಳ ಮೇಲೆ ಅಥವಾ ಪರ್ಮನೆಂಟ್ ಒಂದಷ್ಟು ಸ್ಟ್ರಕ್ಚರ್ಸ್ ಗಳ ಮೇಲೆ ಮಾಡುವಂತ ಪೇಂಟಿಂಗ್. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಮನೆಯ ಗೋಡೆಯ ಮೇಲೆ ಮಾಡಿದರೆ ಇಂಥ ಪೇಂಟಿಂಗ್ ಅನ್ನ ಅಥವಾ ಕಲ್ಲು ಬಂಡೆಗಳ ಮೇಲೆ ಮಾಡುವಂತ ಪೇಂಟಿಂಗ್ ಅನ್ನ ನಾವು ಮುರಾಲ್ ಪೇಂಟಿಂಗ್ ಅಂತ ಕರಿತೀವಿ. ಈ ಸೊಹ್ರಾಯ್ ಖೋವಾರ್ ಪೇಂಟಿಂಗ್ ಕೂಡ ಅದೇ ರೀತಿಯಾದಂತಹ ಒಂದು ಭಿತ್ತಿ ಚಿತ್ರ ಆಗಿದೆ. ಇಲ್ಲಿ ಸೊಹ್ರಾಯ್ ಅಂತಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹಾರ್ವೆಸ್ಟ್ ಫೆಸ್ಟಿವಲ್, ಸುಗ್ಗಿ ಹಬ್ಬ ಆಗಿದೆ. ಈ ಹಬ್ಬದ ಹಿನ್ನೆಲೆಯಲ್ಲೇ ಈ ಪೇಂಟಿಂಗ್ ಕೂಡ ಡೆವಲಪ್ ಆಗಿದೆ. ಸಾಕಷ್ಟು ವಿಶಿಷ್ಟತೆಯನ್ನ ಹೊಂದಿರುವಂತಹ ಪೇಂಟಿಂಗ್ ಇದಾಗಿದೆ. ಇಲ್ಲಿ ಅನಿಮಲ್ ಫಿಗರ್ಸ್ ಗಳು, ಪ್ಲಾಂಟ್ಸ್ ಗಳು, ಡಾಟ್ಸ್ ಗಳು, ಲೈನ್ಸ್ ಗಳು ಇವೆಲ್ಲವೂ ಇರ್ತವೆ. ಮೇಜರ್ಲಿ ಮುರಾಲ್ ಪೇಂಟಿಂಗ್ ಅಂದರೆ ಗೋಡೆಯ ಮೇಲೆ ಕಂಡು ಬರುವಂತಹ ಪೇಂಟಿಂಗ್ ಇದಾಗಿದೆ. ಇಷ್ಟು ನಿಮ್ಗೆ ನೆನಪಿದ್ರೆ ಸಾಕಾಗುತ್ತೆ. ನಂತರ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ತೇಲಿಯಾ ರುಮಾಲ್. ತೇಲಿಯಾ ರುಮಾಲ್ಗಳು ತೆಲಂಗಾಣ ಏರಿಯಾದಲ್ಲಿ ಕಂಡು ಬರುವಂತಹ ಹ್ಯಾಂಡ್ ಮೇಡ್ ರುಮಾಲ್ಗಳು ಆಗಿದವೆ. ಕೈಮಗ್ಗದಿಂದ ತಯಾರಾಗಿರುವಂತಹ ಕಾಟನ್ ರುಮಾಲುಗಳು ಇವಾಗಿದವೆ. ಈ ರುಮಾಲುಗಳ ಮೇಲೆ ಬಣ್ಣವನ್ನ ಹಚ್ಚಲಿಕ್ಕೋಸ್ಕರ, ಚಿತ್ರಗಳನ್ನ ಬಿಡಿಸ್ಲಿಕ್ಕೋಸ್ಕರ ನ್ಯಾಚುರಲ್ ವೆಜಿಟೇಬಲ್ ಡೈಸ್ ಗಳನ್ನ ಬಳಕೆ ಮಾಡ್ತಾರೆ ಮತ್ತು ಅದಕ್ಕೋಸ್ಕರ ಇಕ್ಕತ್ ಟೆಕ್ನಿಕ್ ಅನ್ನ ಬಳಕೆ ಮಾಡ್ತಾರೆ. ಇಕ್ಕತ್ ಅನ್ನೋದು ಟ್ರೆಡಿಷನಲಿ ನಾವು ಬಟ್ಟೆಗಳಿಗೆ ಬಣ್ಣ ಹಚ್ಚುವಂತ ಒಂದು ಟೆಕ್ನಿಕ್. ಇದನ್ನ ನಾವು ಇಕ್ಕತ್ ಅಂತ ಕರಿತೀವಿ. ಸೌತ್ ಇಂಡಿಯಾದಲ್ಲಿ ಸಾಕಷ್ಟು ಫೇಮಸ್ ಟೆಕ್ನಿಕ್ ಇದು. ಇದನ್ನ ಬಳಕೆ ಮಾಡ್ತಾರೆ ಈ ತೇಲಿಯಾ ರುಮಾಲ್ಗಳಿಗೆ ಚಿತ್ರವನ್ನ ಬಿಡಿಸ್ಲಿಕ್ಕೋಸ್ಕರ. ಈ ತೇಲಿಯಾ ರುಮಾಲ್ಗಳ ಯುನಿಕ್ನೆಸ್ ಅಂತಂದ್ರೆ ಇವು ಕೈಮಗ್ಗದಿಂದ ತಯಾರು ಆಗಿರುವಂತ ರುಮಾಲ್ಗಳು ಆಗಿದವೆ. ಈ ರುಮಾಲ್ಗಳ ಕ್ವಾಲಿಟಿಯೇ ಕೈಮಗ್ಗದಿಂದ ಬರುತ್ತೆ. ಯಾಕೆಂದ್ರೆ ಮೆಷಿನ್ಸ್ ಗಳನ್ನ ಬಳಕೆ ಮಾಡಿದ್ರೆ ಇಷ್ಟರ ಮಟ್ಟಿಗೆ ಕ್ವಾಲಿಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದನೇ ಇದಕ್ಕೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರೋದು. ಈ ರುಮಾಲನ್ನ ನಿಜಾಮರ ಕಾಲದಿಂದನೂ ಸಾಕಷ್ಟು ನೋಬಲ್ಸ್ ಗಳು ಬಳಕೆ ಮಾಡ್ತಾನೆ ಬಂದಿದ್ದಾರೆ. ಈ ರುಮಾಲ್ಗಳು ವಿಶ್ವ ಮಾರುಕಟ್ಟೆಯಲ್ಲಿ ಕೂಡ ಸಾಕಷ್ಟು ಡಿಮ್ಯಾಂಡ್ ಅನ್ನ ಹೊಂದಿದವೆ. ಸಿಂಗಾಪುರ್, ಬರ್ಮಾ, ಈಸ್ಟ್ ಆಫ್ರಿಕಾ, ಮಿಡಲ್ ಈಸ್ಟ್, ಗಲ್ಫ್ ಎಲ್ಲ ಏರಿಯಾಗಳಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಆದ್ದರಿಂದನೇ ಈಗ ನಾವು GI ಟ್ಯಾಗ್ ಅನ್ನ ಕೊಟ್ಟಿದ್ವಿ ತೇಲಿಯಾ ರುಮಾಲ್ಗೆ. ಸೊ ಒಟ್ಟಾರೆಯಾಗಿ ತೇಲಿಯಾ ರುಮಾಲ್ ಮತ್ತು ಸೊಹ್ರಾಯ್ ಖೋವಾರ್ ಪೇಂಟಿಂಗ್ ಈ ಎರಡರ ಬಗ್ಗೆ ಇಷ್ಟು ಬೇಸಿಕ್ ಡೀಟೇಲ್ಸ್ ತಿಳಿದಿದ್ರೆ ಸಾಕಾಗುತ್ತೆ.
ನಂತರ ಇತ್ತೀಚೆಗೆ ಒಡಿಸ್ಸಾದ ಪುರಿ ಜಗನ್ನಾಥ ಟೆಂಪಲ್ ಅಲ್ಲಿ ಪ್ರತಿ ವರ್ಷ ನಡೆಯುವಂತ ರಥಯಾತ್ರಕ್ಕೆ ಬೇಕಾಗಿರುವಂತ ರಥಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೋಸ್ಕರ ಈ ವರ್ಷದ ರಥಯಾತ್ರಕ್ಕೆ ಬೇಕಾಗಿರುವಂತ ರಥಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೋಸ್ಕರ ಹೋಮ್ ಮಿನಿಸ್ಟ್ರಿ ಪರ್ಮಿಷನ್ ಅನ್ನ ಕೊಡ್ತು. ಇದರ ಹಿನ್ನೆಲೆಯಲ್ಲಿ ಈ ಪುರಿ ಜಗನ್ನಾಥ ಟೆಂಪಲ್ ನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಬೇಕು. ಈ ಹಿಂದೆ ನಾವು ಇದೇ ಒಡಿಸ್ಸಾದ ತಾರತಾರಿಣಿ ಟೆಂಪಲಿನ ಹತ್ತಿರ ನಡೆಯುವಂತ ಚೈತ್ರ ಜಾತ್ರದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಅಸ್ಸಾಮಿನ ಗುವಾಹಟಿಯಲ್ಲಿ ಕಾಮಾಖ್ಯ ಟೆಂಪಲ್ ನಲ್ಲಿ ನಡೆಯುವಂತ ಅಂಬುಬಾಚಿ ಫೆಸ್ಟಿವಲ್ ನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಪುರಿ ಜಗನ್ನಾಥ ಟೆಂಪಲಿನ ಬಗ್ಗೆ. ಈ ಟೆಂಪಲಿನ ಹತ್ತಿರ ಪ್ರತಿ ವರ್ಷ ರಥಯಾತ್ರವನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಈ ಸೆಲೆಬ್ರೇಷನ್ ಸಂದರ್ಭದಲ್ಲಿ 3 ರಥಗಳು ಬೇಕಾಗ್ತವೆ. ಒಂದು ಅಲ್ಲಿರುವಂತಹ ದೇವರು ಜಗನ್ನಾಥ ದೇವರಿಗೆ, ನಂತರ ಆತನ ಬ್ರದರ್ ಆಗಿರುವಂತಹ ಬಾಲಭದ್ರನಿಗೆ, ನಂತರ ಅವರಿಬ್ಬರ ತಂಗಿ ಆಗಿರುವಂತಹ ಸುಭದ್ರೆಗೆ. ಈ ರೀತಿಯಾಗಿ 3 ರಥಗಳು ಬೇಕಾಗ್ತವೆ ರಥಯಾತ್ರೆಗೆ. ಈ 3 ರಥಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಅಂತ ಹೋಮ್ ಮಿನಿಸ್ಟ್ರಿ ಪರ್ಮಿಷನ್ ಅನ್ನ ಕೊಟ್ಟಿದೆ. ಇದರ ಹಿನ್ನೆಲೆಯಲ್ಲಿ ಜಗನ್ನಾಥ ಟೆಂಪಲ್ ನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ನಮಗೀಗ ಬೇಕಾಗಿದೆ. ಈ ಟೆಂಪಲ್ ಅನ್ನ 12ನೇ ಸೆಂಚುರಿಯಲ್ಲಿ ಈಸ್ಟರ್ನ್ ಗಂಗಾ ಡಿನಾಸ್ಟಿಗೆ ಬಿಲಾಂಗ್ ಆಗಿರುವಂತಹ ರಾಜ ಅನಂತವರ್ಮನ ಚೋಡಗಂಗಾ ದೇವ ಅನ್ನುವಂತ ರಾಜ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಈ ಟೆಂಪಲ್ ನ ಸ್ಪೆಷಾಲಿಟಿ ಅಂತಂದ್ರೆ ಇದನ್ನ ಯಮನಿಕ ತೀರ್ಥ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಬಿಲೀಫ್ಸ್ ಗಳ ಪ್ರಕಾರವಾಗಿ ಈ ಟೆಂಪಲಿನ ಹತ್ತಿರ ಯಮನ ಪವರ್ ಕೂಡ ಕೆಲಸಕ್ಕೆ ಬರುವುದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿರುವಂತಹ ದೇವರು ಜಗನ್ನಾಥ ದೇವರು ಯಮನ ಪವರ್ ಅನ್ನ ಕೂಡ ಈ ಒಂದು ಟೆಂಪಲಿನ ಹತ್ತಿರ ಶೂನ್ಯಗೊಳಿಸ್ತಾನೆ ಅನ್ನುವಂತ ನಂಬಿಕೆ ಇದೆ. ಆದ್ದರಿಂದನೇ ಈ ಟೆಂಪಲ್ ನ ಯಮನಿಕ ತೀರ್ಥ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಜಗನ್ನಾಥ ಪುರಿ ಟೆಂಪಲ್ ಅನ್ನ ಯಮನಿಕ ತೀರ್ಥ ಅಂತ ಕರೀತಾರೆ. ಇದಕ್ಕೆ ವೈಟ್ ಪಗೋಡಾ ಅನ್ನುವಂತ ಹೆಸರು ಕೂಡ ಇದೆ. ನಾವು ಈಗಾಗಲೇ ಬ್ಲಾಕ್ ಪಗೋಡಾದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಂಡಿಯಾದಲ್ಲಿ ಬ್ಲಾಕ್ ಪಗೋಡಾ ಅಂತ ಕೊನಾರ್ಕ್ ಅಲ್ಲಿರುವಂತ ಸೂರ್ಯ ದೇವರ ದೇವಸ್ಥಾನವನ್ನ ಕರಿತೀವಿ. ಅದೇ ವೈಟ್ ಪಗೋಡಾ ಜಗನ್ನಾಥ ಪುರಿ ಟೆಂಪಲ್. ಈ ಪಾಯಿಂಟ್ ಅನ್ನ ಕೂಡ ನೆನಪಿಟ್ಕೊಳ್ಬೇಕು. ಜೊತೆಗೆ ಇಂಡಿಯಾದಲ್ಲಿ ಚಾರ್ಧಾಮ್ ಪಿಲ್ಗ್ರಿಮೇಜಸ್ ಗಳು ಇದಾವೆ. ಚಾರ್ಧಾಮ್ ಅಂತಂದ್ರೆ 4 ದಿಕ್ಕುಗಳಲ್ಲಿ 4 ಪುಣ್ಯ ಕ್ಷೇತ್ರಗಳು ಇದಾವೆ. ಮೊದಲನೆಯದು ಉತ್ತರದಲ್ಲಿ ಬದರಿನಾಥ್, ಎರಡನೆಯದು ದಕ್ಷಿಣದಲ್ಲಿ ರಾಮೇಶ್ವರಂ, ಮೂರನೆಯದು ಪಶ್ಚಿಮದಲ್ಲಿ ದ್ವಾರಕಾ, ನಾಲ್ಕನೆಯದು ಈಗ ಸದ್ಯಕ್ಕೆ ನಾವು ಡಿಸ್ಕಸ್ ಮಾಡ್ತಾ ಇರುವಂತ ಈಸ್ಟ್ ಅಲ್ಲಿರುವಂತ ಈ ಪುರಿ ಜಗನ್ನಾಥ ಟೆಂಪಲ್. ಆದ್ದರಿಂದ ಹಿಂದೂ ನಂಬಿಕೆಯಲ್ಲಿರುವಂತ ಚಾರ್ಧಾಮ್ ಪಿಲ್ಗ್ರಿಮೇಜಸ್ ಗಳಲ್ಲಿ ಇದು ಕೂಡ ಒಂದು ಭಾಗ ಆಗಿದೆ. ನಂತರ ಈ ಟೆಂಪಲ್ ನ ಬಗ್ಗೆನೇ ಡಿಸ್ಕಸ್ ಮಾಡೋದಾದ್ರೆ ಈ ಟೆಂಪಲ್ಗೆ 4 ಗೇಟ್ಗಳು ಇದಾವೆ, 4 ದ್ವಾರಗಳು ಇದಾವೆ. ಅದರಲ್ಲಿ ಈಸ್ಟರ್ನ್ ಸೈಡ್ ಅಲ್ಲಿ ಇರುವಂತಹ ದ್ವಾರಕ್ಕೆ ಸಿಂಹ ದ್ವಾರ ಅಥವಾ ಸಿಂಹಗಳಿಂದ ಆಗಿರುವಂತಹ ದ್ವಾರ ಅಂತ ಕರೀತಾರೆ. ಆದ್ದರಿಂದನೇ ಈ ಗೇಟಿನ ಹತ್ತಿರ 2 ಲಯನ್ ಇಮೇಜಸ್ ಗಳನ್ನ ನಾವು ಕಾಣಬಹುದು. ನಂತರ ದಕ್ಷಿಣದಲ್ಲಿರುವಂತಹ ದ್ವಾರಕ್ಕೆ ಅಶ್ವದ್ವಾರ ಅಂತ ಕರೀತಾರೆ. ಅದೇ ರೀತಿಯಾಗಿ ಪಶ್ಚಿಮದಲ್ಲಿರುವಂತಹ ದ್ವಾರಕ್ಕೆ ವ್ಯಾಘ್ರ ದ್ವಾರ ಅಂತ ಕರೀತಾರೆ, ಅಂದ್ರೆ ಹುಲಿಗಳಿಂದ ಆಗಿರುವಂತಹ ದ್ವಾರ ಅಂತ. ಅದೇ ರೀತಿಯಾಗಿ ದಕ್ಷಿಣದಲ್ಲಿರುವಂತಹ ದ್ವಾರಕ್ಕೆ ಹಸ್ತಿ ದ್ವಾರ ಅಂತ ಕರೀತಾರೆ. ಅದೇ ರೀತಿಯಾಗಿ ಅಕಾರ್ಡಿಂಗ್ಲಿ ಆಯಾ ದ್ವಾರದಲ್ಲಿ ಆಯಾ ಪ್ರಾಣಿಗಳನ್ನ ಕೆತ್ತಲಾಗಿದೆ. ನಂತರ ಈ ದೇವಸ್ಥಾನದ ಮುಖದ್ವಾರದಲ್ಲೇ ಅರುಣ ಸ್ತಂಭ ಅಥವಾ ಸನ್ ಪಿಲ್ಲರ್ ಕೂಡ ಇದೆ. ಈ ಪಿಲ್ಲರ್ ಒರಿಜಿನಲಿ ಕೊನಾರ್ಕ್ ಅಲ್ಲಿರುವಂತಹ ಸನ್ ಟೆಂಪಲ್ ಅಲ್ಲಿ ಇತ್ತು. ಇದನ್ನ ತೆಗೆದುಕೊಂಡು ಬಂದು ಜಗನ್ನಾಥ್ ಪುರಿ ಟೆಂಪಲ್ ನ ಮುಖದ್ವಾರದಲ್ಲೇ ಸ್ಥಾಪಿಸಲಾಗಿದೆ. ಇಷ್ಟು ನಮಗೆ ಓವರಾಲ್ ಜಗನ್ನಾಥ ಟೆಂಪಲ್ ನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ತಿಳಿದಿರಬೇಕಾದಂತದ್ದು. ನಂತರ ಇದೇ ವಾರ PIBಯಲ್ಲಿ ರೀಸ್ಟಾರ್ಟ್ ಅನ್ನುವಂತ ಒಂದು ಡಿಜಿಟಲ್ ಕಾನ್ಫರೆನ್ಸಿನ ಬಗ್ಗೆ ಒಂದು ಆರ್ಟಿಕಲ್ ಅನ್ನ ಕೊಡ್ತಾರೆ. ರೀಸ್ಟಾರ್ಟ್ ಅಂತಂದ್ರೆ ರೀಬೂಟಿಂಗ್ ದ ಎಕಾನಮಿ ಥ್ರೂ ಸೈನ್ಸ್, ಟೆಕ್ನಾಲಜಿ ಅಂಡ್ ರಿಸರ್ಚ್ ಟ್ರಾನ್ಸ್ಲೇಷನ್ಸ್ ಅಂತ. ಇದನ್ನ ನ್ಯಾಷನಲ್ ಟೆಕ್ನಾಲಜಿ ಡೇ ನ ಹಿನ್ನೆಲೆಯಲ್ಲಿ ತೆಗೆದುಕೊಂಡು ಬರಲಾಯಿತು. ಇದರ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲಿಗೆ ನ್ಯಾಷನಲ್ ಟೆಕ್ನಾಲಜಿ ಡೇ ನ ಬಗ್ಗೆ ಡಿಸ್ಕಸ್ ಮಾಡಬೇಕು. ನಂತರ ಎರಡನೇದಾಗಿ ಈ ರೀಸ್ಟಾರ್ಟ್ ಡಿಜಿಟಲ್ ಕಾನ್ಫರೆನ್ಸಿನ ಬಗ್ಗೆ ಡಿಸ್ಕಸ್ ಮಾಡಬೇಕು. ಮೊದಲಿಗೆ ನ್ಯಾಷನಲ್ ಟೆಕ್ನಾಲಜಿ ಡೇ ನ ಬಗ್ಗೆನೇ ಡಿಸ್ಕಸ್ ಮಾಡೋದಾದ್ರೆ ಇದನ್ನ ಪ್ರತಿ ವರ್ಷ ನಾವು ಮೇ 11ನೇ ತಾರೀಕು ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ 1998 ಅಲ್ಲಿ ಮೇ 11ನೇ ತಾರೀಕು ಪೋಖ್ರಾನಲ್ಲಿ ನಾವು ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಸಕ್ಸಸ್ಫುಲಿ ಕಂಡಕ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಆ ದಿನವನ್ನ ಕಮಮರೇಟ್ ಮಾಡ್ಲಿಕ್ಕೋಸ್ಕರ ಪ್ರತಿ ವರ್ಷ ಮೇ 11ನೇ ತಾರೀಕು ನಾವು ನ್ಯಾಷನಲ್ ಟೆಕ್ನಾಲಜಿ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ನ್ಯಾಷನಲ್ ಟೆಕ್ನಾಲಜಿ ಡೇ ಯ ಹಿನ್ನೆಲೆಯಲ್ಲಿರುವಂತ ಕಾರಣ ಏನು ಅಂತ ಕೇಳಬಹುದು. 1998ರ ನ್ಯೂಕ್ಲಿಯರ್ ಟೆಸ್ಟ್ ಅಂತ ನಿಮ್ಗೆ ನೆನಪಿರಬೇಕು. ಇದನ್ನೇ ನಾವು ಆಪರೇಷನ್ ಶಕ್ತಿ ಅಂತ ಕರಿತೀವಿ. ಅದಕ್ಕೂ ಹಿಂದೆ 1974 ಅಲ್ಲಿ ನಾವು ಆಪರೇಷನ್ ಸ್ಮೈಲಿಂಗ್ ಬುದ್ಧವನ್ನ ತಗೊಂಡ್ ಬಂದಿದ್ವಿ. ಇದನ್ನೇ ನಾವು ಪೋಖ್ರಾನ್ 1 ಅಂತ ಕರಿತೀವಿ. ಆಗ ನಾವು ನಮ್ಮ ನ್ಯೂಕ್ಲಿಯರ್ ಕೆಪಬಿಲಿಟಿಯನ್ನ ತೋರಿಸಿದ್ವಿ. ನಂತರ 2ನೇ ಬಾರಿ ತೋರಿಸ್ತೀವಿ ಪೋಖ್ರಾನ್ 2 ನಲ್ಲಿ. ಇದಕ್ಕೆ ನಾವು ಕೊಟ್ಟಂತ ಹೆಸರು ಆಪರೇಷನ್ ಶಕ್ತಿ. ಇದು ಸಕ್ಸಸ್ಫುಲ್ ಆದ ಹಿನ್ನೆಲೆಯಲ್ಲಿ ನ್ಯಾಷನಲ್ ಟೆಕ್ನಾಲಜಿ ಡೇ ಅನ್ನ ಈಗ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಜೊತೆಗೆ ಇದೇ ದಿನ ನಾವು ತ್ರಿಶೂಲ್ ಮಿಸೈಲ್ ಅನ್ನ ಕೂಡ ಟೆಸ್ಟ್ ಫೈರಿಂಗ್ ಮಾಡ್ತೀವಿ.
ತ್ರಿಶೂಲ್ ಮಿಸೈಲ್ ಅನ್ನೋದು ಸರ್ಫೇಸ್ ಟು ಏರ್ ಇರುವಂತ ಒಂದು ಶಾರ್ಟ್ ರೇಂಜ್ ಮಿಸೈಲ್ ಆಗಿದೆ. ನಾವೇ ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಮಾಡಿರುವಂತ ಮಿಸೈಲ್ ಇದಾಗಿದೆ. ಜೊತೆಗೆ ಇದೇ ದಿನ ನಾವು ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡಿದಂತ ಫಸ್ಟ್ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಹನ್ಸಾ-3 ಇದನ್ನ ಕೂಡ ಪರೀಕ್ಷೆಗೆ ಒಳಪಡಿಸ್ತೀವಿ. ಎಲ್ಲ ಕಾರಣದಿಂದಾಗಿಯೇ ಮೇ 11 ಅನ್ನ ನಾವು ನ್ಯಾಷನಲ್ ಟೆಕ್ನಾಲಜಿ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಈ ಸೆಲೆಬ್ರೇಷನ್ಸ್ ಅನ್ನ ಅರೇಂಜ್ ಮಾಡೋದು ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಅಡಿಯಲ್ಲಿರುವಂತಹ ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿರುವಂತಹ ಟೆಕ್ನಾಲಜಿ ಡೆವಲಪ್ಮೆಂಟ್ ಬೋರ್ಡ್ ಆಫ್ ಇಂಡಿಯಾ. ಇದು ಪ್ರತಿ ವರ್ಷ ಈ ಸೆಲೆಬ್ರೇಷನ್ಸ್ ಅನ್ನ ಅರೇಂಜ್ ಮಾಡುತ್ತೆ. ಈ ವರ್ಷದ ಫೋಕಸ್ ಏನಿತ್ತು ಅಂತಂದ್ರೆ ಲಾಕ್ಡೌನ್ ನ ಹಿನ್ನೆಲೆಯಲ್ಲಿ, ಕೋವಿಡ್-19 ನ ಹಿನ್ನೆಲೆಯಲ್ಲಿ ನಮ್ಮ ಎಕಾನಮಿಗೆ ಆಗಿರುವಂತಹ ಹೊಡೆತದಿಂದ ನಮ್ಮ ಎಕಾನಮಿಯನ್ನ ಯಾವ ರೀತಿಯಾಗಿ ಮೇಲೆ ತರಬೇಕು, ಯಾವ ರೀತಿಯಾಗಿ ರೀಸ್ಟಾರ್ಟ್ ಮಾಡಬೇಕು, ಅದಕ್ಕೋಸ್ಕರ ಟೆಕ್ನಾಲಜಿಯನ್ನ, ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಇದನ್ನ ಡಿಸ್ಕಸ್ ಮಾಡ್ಲಿಕ್ಕೋಸ್ಕರನೇ ಈ ವರ್ಷ ರೀಸ್ಟಾರ್ಟ್ ಅನ್ನುವಂತ ಡಿಜಿಟಲ್ ಕಾನ್ಫರೆನ್ಸ್ ಅನ್ನ ತರಲಾಗಿದೆ. ಈ ರೀಸ್ಟಾರ್ಟ್ ಅಂತಂದ್ರೆ ರೀಬೂಟಿಂಗ್ ದ ಎಕಾನಮಿ ಥ್ರೂ ಸೈನ್ಸ್, ಟೆಕ್ನಾಲಜಿ ಅಂಡ್ ರಿಸರ್ಚ್ ಟ್ರಾನ್ಸ್ಲೇಷನ್ಸ್. ಸೈನ್ಸು, ಟೆಕ್ನಾಲಜಿ ಅಂದ್ರೆ ತಂತ್ರಜ್ಞಾನ, ರಿಸರ್ಚ್ ಅಂದ್ರೆ ಸಂಶೋಧನೆಯನ್ನ ಬಳಕೆ ಮಾಡಿಕೊಂಡು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಯಾವ ರೀತಿಯಾಗಿ ರೀಬೂಟ್ ಮಾಡಬಹುದು ಅನ್ನೋದನ್ನ ಈ ಕಾನ್ಫರೆನ್ಸ್ ಅಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಈ ಕಾನ್ಫರೆನ್ಸ್ ಅನ್ನ ತಂದಿದ್ದು ಯಾರು ಅಂತಂದ್ರೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿರುವಂತಹ ಟೆಕ್ನಾಲಜಿ ಡೆವಲಪ್ಮೆಂಟ್ ಬೋರ್ಡ್ ಆಫ್ ಇಂಡಿಯಾ, ಜೊತೆಗೆ ಒಂದು ಇಂಡಸ್ಟ್ರಿ ಬಾಡಿ ಆಗಿರುವಂತಹ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ CII ಕೂಡ ತನ್ನ ಕಡೆಯಿಂದ ಕಾಂಟ್ರಿಬ್ಯೂಟ್ ಮಾಡಿದೆ ಈ ಕಾನ್ಫರೆನ್ಸ್ ಅನ್ನ ತರುವಲ್ಲಿ. ಸೊ ಒಟ್ಟಾರೆಯಾಗಿ ರೀಸ್ಟಾರ್ಟ್ ಅನ್ನುವಂತಹ ಕಾನ್ಫರೆನ್ಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಬೋರ್ಡ್ ಆಫ್ ಇಂಡಿಯಾ ಮತ್ತು CII ಜೊತೆಯಾಗಿ ತಂದಿರುವಂತಹ ಒಂದು ಡಿಜಿಟಲ್ ಕಾನ್ಫರೆನ್ಸ್ ಆಗಿದೆ. ನ್ಯಾಷನಲ್ ಟೆಕ್ನಾಲಜಿ ಡೇ, ಈ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ಈ ಕಾನ್ಫರೆನ್ಸ್ ಅನ್ನ ತರಲಾಗಿದೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ನಿಮ್ಗೆ ನೆನಪಿದ್ರೆ ಸಾಕಾಗುತ್ತೆ. ನಂತರ ಇತ್ತೀಚೆಗೆ ದಿ ಹಿಂದೂನಲ್ಲಿ ಬಂದಿರುವಂತಹ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ತಂದಿರುವಂತಹ ಒಂದು ಸರ್ವೆಯ ಮುಖಾಂತರವಾಗಿ ನಮಗೆ ಗೊತ್ತಾಗಿರೋದು ಅಂತಂದ್ರೆ ಸಾಲ್ ಫಾರೆಸ್ಟ್ ಟಾರ್ಟೈಸ್. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಈ ಟಾರ್ಟೈಸ್ ಗಳು ಕಂಡು ಬರುವಂತಹ ಪ್ರದೇಶಗಳು ನಮ್ಮ ದೇಶದಲ್ಲಿರುವಂತಹ ಪ್ರೊಟೆಕ್ಟೆಡ್ ಏರಿಯಾಗಳು, ಅಂದ್ರೆ ಸಂರಕ್ಷಣೆಗೆ ಒಳಗಾಗಿರುವಂತಹ ಏರಿಯಾಗಳು. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕ್ ಆಗಿರಬಹುದು, ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಆಗಿರಬಹುದು. ಈ ರೀತಿಯಾಗಿರುವಂತಹ ಈ ಪ್ರೊಟೆಕ್ಟೆಡ್ ಏರಿಯಾಗಳಿಂದ ಹೊರಗಡೆ ಇದೆ. ಅಂದ್ರೆ ಈ ಒಂದು ಪ್ರಾಣಿ ಕಂಡು ಬರುವಂತಹ ಏರಿಯಾಗಳು ಪ್ರೊಟೆಕ್ಟೆಡ್ ಏರಿಯಾಗಳಿಂದ ಹೊರಗಡೆ ಇದೆ ಅಂತಂದ್ರೆ ಪ್ರೊಟೆಕ್ಷನ್ಗೆ ಅಥವಾ ಸಂರಕ್ಷಣೆಗೆ ಒಳಪಡ್ತಾ ಇಲ್ಲ. ಆ ಕಾರಣದಿಂದಾಗಿಯೇ ಈ ಸಾಲ್ ಫಾರೆಸ್ಟ್ ಟಾರ್ಟೈಸಿನ ಪಾಪ್ಯುಲೇಷನ್ ತುಂಬಾ ಕಡಿಮೆ ಆಗ್ತಾ ಇದೆ ಅನ್ನುವಂತ ಮಾತನ್ನ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ತಂದಿರುವಂತಹ ಒಂದು ಸರ್ವೆಯಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಈ ಸರ್ವೆ ಹೇಳೋದು ಅಂತಂದ್ರೆ ಈ ಪ್ರಾಣಿ ಕಂಡು ಬರುವಂತಹ 90% ಆಫ್ ದಿ ಡಿಸ್ಟ್ರಿಬ್ಯೂಟೆಡ್ ಏರಿಯಾ ಏನಿದೆ, ಈ ಏರಿಯಾ ಪ್ರೊಟೆಕ್ಟೆಡ್ ಏರಿಯಾದಿಂದ ಹೊರಗಿದೆ ಅಂತ ನಮ್ಗೀಗ ಗೊತ್ತಾಗಿದೆ. ಆದ್ದರಿಂದ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲಿಗೆ ಈ ಸರ್ವೆ ಏನೇನು ಹೇಳುತ್ತೆ ಮತ್ತು ನಂತರ ಸಾಲ್ ಫಾರೆಸ್ಟ್ ಟಾರ್ಟೈಸಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕು. ಮೊದಲನೇ ಪಾಯಿಂಟ್, ಈ ಸ್ಟಡಿಯನ್ನ ಕಂಡಕ್ಟ್ ಮಾಡಿರೋದು ಇಂಡಿಯಾ, ಬಾಂಗ್ಲಾದೇಶ್, ಭೂತಾನ್ ಮತ್ತು ನೇಪಾಳ್ ಈ ಎಲ್ಲ ದೇಶಗಳನ್ನ ಒಳಗೊಂಡಿರುವಂತಹ ಏರಿಯಾಗಳಲ್ಲಿ ಈ ಸ್ಟಡಿಯನ್ನ ಕಂಡಕ್ಟ್ ಮಾಡಲಾಗಿದೆ. ಈ ಸ್ಟಡಿಯಲ್ಲಿ ಗೊತ್ತಾಗಿರೋದು ಅಂದರೆ ಇಂಡಿಯಾದಲ್ಲಿ ನಾರ್ತ್ ಈಸ್ಟರ್ನ್ ಇಂಡಿಯಾ, ಈಶಾನ್ಯ ಭಾರತದಲ್ಲಿ ಇವತ್ತು ಈ ಸಾಲ್ ಫಾರೆಸ್ಟ್ ಟಾರ್ಟೈಸ್ ಕಂಡು ಬರುವಂತಹ ಏರಿಯಾಗಳು ತುಂಬಾ ಕಡಿಮೆ ಆಗಿದಾವೆ ಅನ್ನೋದು ಗೊತ್ತಾಗಿದೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಈ ಸಾಲ್ ಫಾರೆಸ್ಟ್ ಟಾರ್ಟೈಸ್ 29% ಪಾಪ್ಯುಲೇಷನ್ ಇವತ್ತು ಎಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ ಕಾಳ್ಗಿಚ್ಚಿನ ಪ್ರಭಾವ ಜಾಸ್ತಿ ಎಲ್ಲಿದೆಯೋ, ಫಾರೆಸ್ಟ್ ಫೈರ್ಗಳು ಆಗುವಂತ ಪ್ರೊಬಾಬಿಲಿಟಿ ಜಾಸ್ತಿ ಎಲ್ಲಿದೆಯೋ ಆ ಫಾರೆಸ್ಟ್ ಗಳಲ್ಲೇ ಹೆಚ್ಚು ಕಂಡು ಬರ್ತಾ ಇದೆ. ಅದರಲ್ಲೂ ನಾರ್ತ್ ಈಸ್ಟರ್ನ್ ಇಂಡಿಯಾವನ್ನ ನೋಡಿದ್ರೆ ಜುಮ್ ಕಲ್ಟಿವೇಶನ್ ಜಾಸ್ತಿ, ಆದ್ದರಿಂದನೇ ಕಾಡಿನಲ್ಲಿ ಬೆಂಕಿಯ ಸಾಧ್ಯತೆ ಜಾಸ್ತಿ ಇರುತ್ತೆ. ಜುಮ್ ಕಲ್ಟಿವೇಶನ್ ಅಂತಂದ್ರೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀವಿ, ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಕೂಡ ಕರಿತೀವಿ. ಇದರ ಅಡಿಯಲ್ಲಿ ಒಂದು ಕಾಡಿನ ಪ್ರದೇಶವನ್ನ, ಅಲ್ಲಿರುವಂತ ಅರಣ್ಯವನ್ನ ತೆಗೆದು ಹಾಕಿ ಅಂದ್ರೆ ಸುಟ್ಟು ಹಾಕಿ ಆ ಪ್ರದೇಶವನ್ನ ಅಗ್ರಿಕಲ್ಚರ್ಗೆ ಒಳಪಡಿಸಲಾಗುತ್ತೆ. ಆ ಒಂದು ಅಗ್ರಿಕಲ್ಚರ್ ಅಲ್ಲಿ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನ ಅಥವಾ ಮೆನ್ಯೂರ್ ಅನ್ನ ಬಳಕೆ ಮಾಡದೇ ಇರೋದ್ರಿಂದ ಆದಷ್ಟು ಬೇಗ ಇಲ್ಲಿರುವಂತ ನೆಲ ಫಲವತ್ತತೆಯನ್ನ ಕಳ್ಕೊಳ್ಳುತ್ತೆ. ಆಗ ಈ ನೆಲವನ್ನ ಬಿಟ್ಟು ಬೇರೆ ಅರಣ್ಯ ಪ್ರದೇಶಕ್ಕೆ ಹೋಗೋದು, ಅಲ್ಲಿರುವಂತಹ ಮರಗಳನ್ನ ಕಡೆದು ಸುಡೋದು, ನಂತರ ಆ ಪ್ರದೇಶವನ್ನ 2-3 ವರ್ಷಗಳ ಕಾಲ ಬಳಕೆ ಮಾಡಿಕೊಂಡು ಆ ಪ್ರದೇಶ ಫಲವತ್ತತೆಯನ್ನ ಕಳೆದುಕೊಂಡ ನಂತರ ಇನ್ನೊಂದು ಫಾರೆಸ್ಟ್ ಏರಿಯಾಕ್ಕೆ ಹೋಗೋದು. ಈ ರೀತಿಯಾಗಿ ಶಿಫ್ಟ್ ಮಾಡ್ತಾ ಇರುವಂತಹ ಅಗ್ರಿಕಲ್ಚರ್, ಶಿಫ್ಟಿಂಗ್ ಕಲ್ಟಿವೇಶನ್, ಇದನ್ನೇ ನಾವು ಜುಮ್ಮಿಂಗ್ ಅಂತ ಕೂಡ ಕರಿತೀವಿ. ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ ಸಾಕಷ್ಟು ಕಂಡು ಬರುವಂತಹ ಕಲ್ಟಿವೇಶನ್ ಇದು. ಇದರಿಂದಾಗಿಯೇ ಅರಣ್ಯ ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಕೂಡ ಹೇಳಿತ್ತು. ಈ ಜುಮ್ಮಿಂಗ್ ಕಲ್ಟಿವೇಶನ್ ಇಂದಾಗಿಯೇ ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ ಕಾಡ್ಗಿಚ್ಚುಗಳು ಜಾಸ್ತಿ ಆಗ್ತಾ ಇದಾವೆ, ಫಾರೆಸ್ಟ್ ಫೈರ್ಗಳು ಜಾಸ್ತಿ ಆಗ್ತಾ ಇದಾವೆ ಅನ್ನುವಂತ ಪಾಯಿಂಟ್ ಕೂಡ ನಾವು ನೋಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಈ ಸ್ಟಡಿಯಲ್ಲಿ ಕೂಡ ಹೇಳ್ತಾ ಇದ್ದಾರೆ ಸಾಲ್ ಫಾರೆಸ್ಟ್ ಟಾರ್ಟೈಸ್ ಗಳು ಕಂಡು ಬರುವಂತಹ ಏರಿಯಾಗಳಲ್ಲಿ ಫಾರೆಸ್ಟ್ ಫೈರ್ಗಳು ಕೂಡ ಜಾಸ್ತಿ ಇದಾವೆ ಅಂತ. ಜೊತೆಗೆ IUCN ಹೇಳುತ್ತೆ ಕಳೆದ 90 ವರ್ಷಗಳಲ್ಲಿ ಈ ಸಾಲ್ ಫಾರೆಸ್ಟ್ ಟಾರ್ಟೈಸ್ ತನ್ನ 80% ಆಫ್ ದಿ ಪಾಪ್ಯುಲೇಷನ್ ನ ಕಳ್ಕೊಂಡಿದೆ. ಆದ್ದರಿಂದನೇ IUCN ರೆಡ್ ಲಿಸ್ಟ್ ನ ಅಡಿಯಲ್ಲಿ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಆಗಿದೆ. ಸೈಟ್ಸ್ ನ ಅಡಿಯಲ್ಲಿ ಅಪೆಂಡಿಕ್ಸ್ 2 ನ ಅಡಿಯಲ್ಲಿ ಸಂರಕ್ಷಣೆಗೆ ಒಳಪಟ್ಟಿದೆ ಮತ್ತು ನಮ್ಮಲ್ಲಿರುವಂತಹ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಇದರ ಅಡಿಯಲ್ಲಿ ಶೆಡ್ಯೂಲ್ 4 ನ ಅಡಿಯಲ್ಲಿ ನಾವು ಇದನ್ನ ಸಂರಕ್ಷಣೆ ಮಾಡ್ತಾ ಇದೀವಿ. ಇದಕ್ಕೆ ಮೇನ್ಲಿ ಥ್ರೆಟ್ಸ್ ಗಳು ಯಾವ್ಯಾವು ಅಂತಂದ್ರೆ ಫುಡ್ಡಿಗೋಸ್ಕರ ಇದನ್ನ ಬೇಟೆ ಆಡ್ತಾರೆ. ಈ ಒಂದು ಟಾರ್ಟೈಸಿನ ಅಡಿಯಲ್ಲಿರುವಂತಹ ಈ ಮಾಂಸಕ್ಕೋಸ್ಕರ ಬೇಟೆಯನ್ನ
ಆಡ್ತಾರೆ. ಜೊತೆಗೆ ಲೋಕಲ್ ಯೂಸ್, ಫಾರ್ ಎಕ್ಸಾಂಪಲ್ ಡೆಕೋರೇಷನ್ಗೋಸ್ಕರ ಇದರ ಮಾಸ್ಕ್ ಅನ್ನ ಡೆಕೋರೇಷನ್ಗೋಸ್ಕರ ಬಳಕೆ ಮಾಡ್ಕೊಳ್ತಾರೆ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಕೂಡ ಇದೆ. ಆದ್ದರಿಂದನೇ ಸಾಲ್ ಫಾರೆಸ್ಟ್ ಟಾರ್ಟೈಸಿನ ಪಾಪ್ಯುಲೇಷನ್ ಇವತ್ತು ಕಡಿಮೆ ಆಗ್ತಾ ಇರೋದು. ಯೂಶಲಿ ಸಾಲ್ ಫಾರೆಸ್ಟ್ ಟಾರ್ಟೈಸ್ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಈಸ್ಟರ್ನ್ ಮತ್ತು ನಾರ್ದರ್ನ್ ಇಂಡಿಯಾದಲ್ಲಿ ಕಂಡು ಬರುತ್ತೆ, ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಡು ಬರುತ್ತೆ. ಆಲ್ಮೋಸ್ಟ್ ವೆಲ್ ಡಿಸ್ಟ್ರಿಬ್ಯೂಟೆಡ್ ಸ್ಪೀಶೀಸ್ ಇದು ಅಂತಾನೆ ಹೇಳಬಹುದು. ಇಷ್ಟು ನಮಗೆ ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಇದೇ ವಾರ ಗವರ್ನಮೆಂಟ್ ಮಿಷನ್ ಸಾಗರ್ ಅನ್ನುವಂಥ ಮಿಷನ್ ಅನ್ನ ತಗೊಂಡು ಬಂತು. ಇದರ ಉದ್ದೇಶ ಏನು ಅಂತಂದ್ರೆ ಮಾಲ್ಡೀವ್ಸ್, ಮಾರಿಷಿಯಸ್, ಮಡಗಾಸ್ಕರ್, ಕ್ಯಾಮರೋಸ್ ಮತ್ತು ಸಿಶೆಲೆಸ್ ಈ 5 ದ್ವೀಪ ದೇಶಗಳಿಗೆ ಫುಡ್ ಐಟಮ್ಸ್ಗಳು, ಎಸೆನ್ಷಿಯಲ್ಸ್ಗಳು, ಮೆಡಿಕಲ್ ಅಸಿಸ್ಟೆನ್ಸ್ ಅನ್ನ ಕಳಿಸೋದು. ಅದಕ್ಕೋಸ್ಕರ ಇಂಡಿಯಾ INS ಕೇಸರಿಯನ್ನ ಬಳಕೆ ಮಾಡಿಕೊಂಡು ಈ ಹಡಗಿನ ಮುಖಾಂತರವಾಗಿ ಎಲ್ಲ ವಸ್ತುಗಳನ್ನ ಈ 5 ದೇಶಗಳಿಗೆ ಕಳಿಸಿಕೊಡುತ್ತೆ. ಸೊ ಒಟ್ಟಾರೆಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಿಷನ್ ಸಾಗರಿನ ಉದ್ದೇಶ ಏನು ಮತ್ತು ಇದರಲ್ಲಿ ಬಳಕೆ ಮಾಡಿರುವಂತಹ ಹಡಗು ಯಾವುದು ಇಷ್ಟು ನಿಮಗೆ ತಿಳಿದಿದ್ರೆ ಸಾಕು. ಜೊತೆಗೆ ಈ 5 ದೇಶಗಳು ಎಲ್ಲಿ ಲೊಕೇಟ್ ಆಗಿದ್ದಾವೆ ಅಂತ ಮ್ಯಾಪ್ ಅಲ್ಲಿ ವಿಜುವಲೈಸೇಷನ್ ಇರಬೇಕು. ಎಲ್ಲಿ ಅಂದ್ರೆ ಮೊದಲಿಗೆ ನಾರ್ತ್ ಇಂದ ಸೌತ್ ಗೆ ನೋಡೋದಾದ್ರೆ ಮೊದಲಿಗೆ ಸಿಶೆಲ್ಲೆಸ್ ಬರುತ್ತೆ, ನಂತರ ಮಾಲ್ಡೀವ್ಸ್ ಬರುತ್ತೆ. ಈ ಸಿಶೆಲ್ಲೆಸ್ ಅಲ್ಲಿ ಅಸಂಪ್ಷನ್ ಐಲ್ಯಾಂಡ್ ನಮಗೆ ನೆನಪಿರಬೇಕು. ನಂತರ ಡಿಯಾಗೋ ಗಾರ್ಷಿಯಾ, ಇದು USA ಬಳಕೆ ಮಾಡ್ತಿರುವಂತಹ ಒಂದು ದ್ವೀಪ ಆಗಿದೆ. ಈ ದ್ವೀಪವನ್ನ ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ. ಯಾವ ಓಷನ್ ಅಲ್ಲಿ ಲೊಕೇಟ್ ಆಗಿದೆ ಅಂತ ಇಂಡಿಯನ್ ಓಷನ್ ಅಂತ ನೆನಪಿದ್ರೆ ಸಾಕಾಗುತ್ತೆ. ನಂತರ ಮಾರಿಷಿಯಸ್, ನಂತರ ಮಡಗಾಸ್ಕರ್. ಈ ದೇಶಗಳನ್ನ ನಾರ್ತ್ ಇಂದ ಸೌತ್ಗೆ ಅಥವಾ ಸೌತ್ ಇಂದ ನಾರ್ತ್ಗೆ ಅರೇಂಜ್ ಮಾಡ್ಲಿಕ್ಕೆ ಕೇಳಬಹುದು. ಆದ್ದರಿಂದ ವಿಜುವಲೈಸೇಷನ್ ಇರಬೇಕು. ನಂತರ COVID-19 ನ ಹಿನ್ನೆಲೆಯಲ್ಲಿ ಬೇರೆ ಬೇರೆ ದೇಶಗಳು ಲಾಕ್ಡೌನ್ ಅನ್ನ ವಿಧಿಸಿರುವ ಹಿನ್ನೆಲೆಯಲ್ಲಿ ಮತ್ತು ಇಂಡಿಯಾದಲ್ಲಿ ಕೂಡ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಗಳನ್ನ ಮತ್ತು ಬೇರೆ ಬೇರೆ ದೇಶಗಳಿಂದ ಬರ್ತಾ ಇರುವಂತಹ ಹಡಗುಗಳನ್ನ ನಾವು ಅಲೋ ಮಾಡದೇ ಇರುವ ಕಾರಣದಿಂದಾಗಿ ಬೇರೆ ಬೇರೆ ದೇಶಗಳಲ್ಲಿ ಇಂಡಿಯನ್ಸ್ ಇವತ್ತು ಸ್ಟ್ಯಾಂಡರ್ಡ್ ಆಗಿದ್ದಾರೆ. ಹೀಗೆ ಸಿಕ್ಕಾಕೊಂಡಿರುವಂತಹ ಇಂಡಿಯನ್ಸ್ ಅನ್ನ ವಾಪಸ್ಸು ಕರ್ಕೊಂಡು ಬರ್ಲಿಕ್ಕೋಸ್ಕರ, ಇವ್ಯಾಕ್ಯುಯೇಟ್ ಮಾಡ್ಲಿಕ್ಕೋಸ್ಕರ ಗವರ್ನಮೆಂಟ್ ಆಫ್ ಇಂಡಿಯಾ ನಿರ್ಧಾರವನ್ನ ಕೈಗೊಂಡಿದೆ. ಇದನ್ನ ನಾವು ಈಗಾಗಲೇ ಲಾಸ್ಟ್ ವೀಕ್ ಡಿಸ್ಕಸ್ ಮಾಡಿದೀವಿ. ಇದರಲ್ಲಿ 2 ಭಾಗಗಳು ಕಂಡು ಬರ್ತವೆ. ಮೊದಲನೇದು ವಿಮಾನಗಳನ್ನ ಬಳಕೆ ಮಾಡಿಕೊಂಡು ಇಂಡಿಯನ್ಸ್ ಅನ್ನ ಕರೆತರೋದು. ಇದಕ್ಕೆ ನಾವು ಕೊಟ್ಟಿರುವಂತಹ ಹೆಸರು ವಂದೇ ಭಾರತ್ ಮಿಷನ್. ಎರಡನೇದು ಹಡಗುಗಳನ್ನ ಬಳಕೆ ಮಾಡಿಕೊಂಡು ಇಂಡಿಯನ್ಸ್ ಅನ್ನ ವಾಪಸ್ಸು ಕರೆತರೋದು. ಇದಕ್ಕೆ ಕೊಟ್ಟಿರುವಂತಹ ಹೆಸರು ಆಪರೇಷನ್ ಸಮುದ್ರ ಸೇತು. ವಂದೇ ಭಾರತ್ ಮಿಷನ್ ನ ಅಡಿಯಲ್ಲಿ ವಿಮಾನಗಳನ್ನ ಕಳಿಸಿ, ಅದಕ್ಕೋಸ್ಕರ ಪಬ್ಲಿಕ್ ಫ್ಲೈಟ್ಸ್ ಗಳು ಅಂದ್ರೆ ಏರ್ ಇಂಡಿಯಾದ ಕಡೆಯಿಂದ ಕೂಡ ವಿಮಾನಗಳು ಹೋಗ್ತಾ ಇದಾವೆ. ಪ್ರೈವೇಟ್ ಪ್ಲೇಯರ್ಸ್ ಗಳು ಕೂಡ ತಮ್ಮ ಫ್ಲೈಟ್ಸ್ ಗಳನ್ನ ಕಳಿಸ್ತಾ ಇದ್ದಾರೆ. ಈ ವಿಮಾನಗಳನ್ನ ಬಳಕೆ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಆಗಿರುವಂತಹ ಇಂಡಿಯನ್ಸ್ ಅನ್ನ ಎವ್ಯಾಕ್ಯುಯೇಟ್ ಮಾಡ್ತಾ ಇದೀವಿ. ಇಲ್ಲಿ ಇನ್ನೊಂದು ಪಾಯಿಂಟ್ ನೆನಪಿರಬೇಕಾಗಿರೋದು ಅಂತಂದ್ರೆ ಈ ವಿಮಾನಗಳಲ್ಲಿ ಪ್ರಯಾಣ ಮಾಡ್ತಿರುವಂತಹ ಇಂಡಿಯನ್ಸ್ ಟಿಕೆಟ್ ಕಾಸ್ಟ್ ಅನ್ನ ತಾವೇ ಭರಿಸಬೇಕಾಗಿದೆ. ಗವರ್ನಮೆಂಟ್ ಆಫ್ ಇಂಡಿಯಾ ಯಾವುದೇ ಸಬ್ಸಿಡಿಯನ್ನ ಅಥವಾ ಟಿಕೆಟ್ ಕಾಸ್ಟ್ ಅನ್ನ ತನ್ನ ಕಡೆಯಿಂದ ಭರಿಸ್ತಾ ಇಲ್ಲ. ಆದರೆ ನೀವು ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಗಲ್ಫ್ ವಾರಿನ ಸಂದರ್ಭದಲ್ಲಿ ಈ ಗಲ್ಫ್ ಏರಿಯಾದಲ್ಲಿ ಇರುವಂತಹ ಇಂಡಿಯನ್ಸ್ ಅನ್ನ ಎವ್ಯಾಕ್ಯುಯೇಟ್ ಮಾಡ್ತಾ ಇರಬೇಕಾದ್ರೆ ಗವರ್ನಮೆಂಟೇ ತಾನೇ ಖರ್ಚನ್ನ ಭರಿಸಿ ಎವ್ಯಾಕ್ಯುಯೇಟ್ ಮಾಡಿತ್ತು ಲ್ಯಾಕ್ಸ್ ಟುಗೆದರ್ ಇಂಡಿಯನ್ಸ್ ಅನ್ನ. ಆದರೆ ಇವತ್ತು ವಂದೇ ಭಾರತ್ ಮಿಷನ್ ಅಡಿಯಲ್ಲಿ ಟಿಕೆಟ್ ಕಾಸ್ಟ್ ಅನ್ನ ಪ್ರಯಾಣಿಕರೇ ಭರಿಸಬೇಕು ಅನ್ನುವಂತ ಮಾತನ್ನ ಗವರ್ನಮೆಂಟ್ ಹೇಳಿದೆ. ಇದು ವಂದೇ ಭಾರತ್ ಮಿಷನ್ ನ ಬಗ್ಗೆ ಮೊದಲನೇ ಪಾಯಿಂಟ್. ಪ್ರೈವೇಟ್ ಫ್ಲೈಟ್ಸ್ ಗಳು ಕೂಡ ಇನ್ವಾಲ್ವ್ ಆಗಿದಾವೆ. ಎರಡನೇ ಪಾಯಿಂಟ್, ಇಲ್ಲಿ ಫಿನಾನ್ಷಿಯಲ್ ಕಾಸ್ಟ್ ಅನ್ನ ಗವರ್ನಮೆಂಟ್ ಭರಿಸ್ತಾ ಇಲ್ಲ, ಪ್ರಯಾಣಿಕರೇ ಭರಿಸಬೇಕಾಗಿದೆ. ಈಗ ನಾವು ಆಪರೇಷನ್ ಸಮುದ್ರ ಸೇತುವಿನ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ INS ಜಲಶ್ವ ಮತ್ತು INS ಮಗರ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ. ಈಗ ಸದ್ಯಕ್ಕೆ ಮಾಲ್ಡೀವ್ಸ್ ದೇಶದಿಂದ ಸಾಕಷ್ಟು ಇಂಡಿಯನ್ಸ್ ಅನ್ನ ಕರೆ ತಂದಿದ್ದೀವಿ ಮತ್ತು ಬೇರೆ ಬೇರೆ ದೇಶಗಳಿಂದ ಕೂಡ ಕರೆ ತರುವಂತ ಪ್ಲಾನ್ಸ್ ಗಳು ಇದಾವೆ. ಇಷ್ಟು ನಮಗೆ ಓವರಾಲ್ ಈ ಟಾಪಿಕ್ನ ಬಗ್ಗೆ ಬೇಕಾಗಿರುವಂತ ಡೀಟೇಲ್ಸ್. ನಂತರ ಇತ್ತೀಚೆಗೆ ದಿ ಹಿಂದೂನಲ್ಲಿ ಬಂದಂತ ಈ ಎಡಿಟೋರಿಯಲ್ ಆರ್ಟಿಕಲ್ ಅಲ್ಲಿ ಬ್ರಿಟನ್ ವರ್ಲ್ಡ್ ವಾರ್ 1 ಸಂದರ್ಭದಲ್ಲಿ ಕನ್ಸೋಲ್ ಬಾಂಡ್ಸ್ ಗಳನ್ನ ಬಳಕೆ ಮಾಡಿಕೊಂಡ ರೀತಿಯಲ್ಲೇ ಇವತ್ತು ಇಂಡಿಯಾ COVID-19 ಅನ್ನ ಫೈಟ್ ಮಾಡ್ಲಿಕ್ಕೋಸ್ಕರ ಕನ್ಸೋಲ್ ಬಾಂಡ್ಸ್ ಗಳನ್ನ ಬಳಕೆ ಮಾಡಿಕೊಳ್ಳಬಹುದು ಅನ್ನುವಂತ ಸಜೆಷನ್ ಕೇಳಿ ಬಂತು. ಇದರ ಹಿನ್ನೆಲೆಯಲ್ಲಿ ಕನ್ಸೋಲ್ ಬಾಂಡ್ಸ್ ಗಳ ಬಗ್ಗೆ ಕೆಲವೊಂದು ಬೇಸಿಕ್ ಡೀಟೇಲ್ಸ್ ಗಳನ್ನ ನೋಡೋಣ. ಕನ್ಸೋಲ್ ಬಾಂಡ್ಸ್ ಗಳು ಅಂತಂದ್ರೆ ನಾರ್ಮಲ್ ಗವರ್ನಮೆಂಟ್ ಬಾಂಡ್ಸ್ ಗಳೇ ಆಗಿರ್ತವೆ. ಬಾಂಡ್ಸ್ ಗಳು ಅಂದ್ರೆ ಏನು? ಸಾಲದ ಪತ್ರಗಳು. ಗವರ್ನಮೆಂಟ್ ಈ ಬಾಂಡ್ಸ್ ಗಳನ್ನ ರಿಲೀಸ್ ಮಾಡುತ್ತೆ, ಜನತೆ ಈ ಬಾಂಡ್ಸ್ ಗಳ ಮುಖಾಂತರವಾಗಿ ಗವರ್ನಮೆಂಟ್ ಗೆ ಸಾಲವನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಕನ್ಸೋಲ್ ಬಾಂಡ್ಸ್ ಗಳು ಕೂಡ ಗವರ್ನಮೆಂಟ್ ರಿಲೀಸ್ ಮಾಡುವಂತ ಒಂದು ಸಾಲದ ಪತ್ರವೇ ಆಗಿದೆ. ಈ ಸಾಲದ ಪತ್ರದ ಮೇಲೆ ಒಂದಷ್ಟು ಹಣವನ್ನ ಮೆನ್ಷನ್ ಮಾಡಲಾಗಿರುತ್ತೆ, ಕೂಪನ್ ರೇಟ್ ಅಂದ್ರೆ ಎಷ್ಟು ಬಡ್ಡಿ ದರವನ್ನ ಕೊಡಲಾಗುತ್ತೆ ಅಂತ ಮೆನ್ಷನ್ ಮಾಡಲಾಗಿರುತ್ತೆ. ಜೊತೆಗೆ ನಾರ್ಮಲ್ ಗವರ್ನಮೆಂಟ್ ಬಾಂಡ್ಸ್ ಗಳಲ್ಲಿ ಯಾವ ದಿನದಂದು ಈ ಬಾಂಡ್ ಮೆಚ್ಯೂರ್ ಆಗುತ್ತೆ ಅನ್ನುವಂತ ಡೇಟ್ ಅನ್ನ ಕೂಡ ಮೆನ್ಷನ್ ಮಾಡಲಾಗಿರುತ್ತೆ. ಆದರೆ ಕನ್ಸೋಲ್ ಬಾಂಡ್ಸ್ ಗಳಲ್ಲಿ ಯಾವುದೇ ಮೆಚುರಿಟಿ ಡೇಟ್ ಅನ್ನ ಮೆನ್ಷನ್ ಮಾಡಿರೋದಿಲ್ಲ. ಇದು ಮಾತ್ರನೇ ನಾರ್ಮಲ್ ಬಾಂಡ್ಗೂ ಮತ್ತು ಕನ್ಸೋಲ್ ಬಾಂಡ್ಗೂ ಇರುವಂತ ಡಿಫರೆನ್ಸ್. ಸೊ ಒಟ್ಟಾರೆಯಾಗಿ ಕನ್ಸೋಲ್ ಬಾಂಡ್ ಅನ್ನೋದು ಒಂದು ಬಾಂಡ್ ಆಗಿದೆ. ಈ ಬಾಂಡಿನ ಮೇಲೆ ಮೆಚುರಿಟಿ ಡೇಟ್ ಅನ್ನ ಮೆನ್ಷನ್ ಮಾಡಿರೋದಿಲ್ಲ. ಆದ್ದರಿಂದ ಗವರ್ನಮೆಂಟ್ ಜನತೆಯಿಂದ ಸಾಲವನ್ನ ತಗೊಳುತ್ತೆ, ಪ್ರತಿ ವರ್ಷ ತನ್ನ ಕಡೆಯಿಂದ ಬಡ್ಡಿಯನ್ನ ಜನತೆಗೆ ರೀಚ್ ಮಾಡಿಸುತ್ತೆ. ಆದರೆ ಮೆಚುರಿಟಿ ಡೇಟ್ ಇಲ್ಲದೆ ಇರೋದ್ರಿಂದ ಗವರ್ನಮೆಂಟ್ಗೆ ಯಾವಾಗ ಈ ಸಾಲವನ್ನ ಮರುಪಾವತಿ ಮಾಡಬೇಕು ಅನ್ಸುತ್ತೋ ಆಗ ಮರುಪಾವತಿ ಮಾಡುತ್ತೆ ಜನತೆಗೆ. ಆದ್ದರಿಂದನೇ ಈ ಕನ್ಸೋಲ್ ಬಾಂಡ್ಸ್ ಗಳನ್ನ COVID-19 ನ ಹಿನ್ನೆಲೆಯಲ್ಲಿ ಇಂಡಿಯಾ ಕೂಡ ಬಳಕೆ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಗವರ್ನಮೆಂಟಿನ
ಹತ್ತಿರ ಈಗ ಸಂಪನ್ಮೂಲಗಳು ಕಡಿಮೆ ಇದಾವೆ, ಅದಕ್ಕೋಸ್ಕರ ಅನ್ನುವಂತ ಮಾತುಗಳು ಕೇಳಿ ಬಂದ್ವು. ಈಗ ಸದ್ಯಕ್ಕೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕನ್ಸೋಲ್ ಬಾಂಡ್ಸ್ ಗಳ ಬಗ್ಗೆ ಮೊದಲನೇ ಪಾಯಿಂಟ್, ಮೆಚುರಿಟಿ ಡೇಟ್ ಇರೋದಿಲ್ಲ. ಜೊತೆಗೆ ಈ ಸಾಲದ ಪತ್ರಗಳನ್ನ ಸಾಲದ ಪತ್ರಗಳು ಅನ್ನೋದಕ್ಕಿಂತನೂ ಮಾಲೀಕತ್ವದ ಪತ್ರಗಳು ಅಥವಾ ಈಕ್ವಿಟಿಗಳು ಅಂತ ಕೂಡ ಕರೀತಾರೆ. ಈ ಒಂದು ಬಾಂಡ್ಗಳ ಮುಖಾಂತರವಾಗಿ ಇನ್ವೆಸ್ಟ್ ಮಾಡಿರುವಂತಹ ಜನತೆಗೆ ಕಂಟಿನ್ಯೂಸ್ಲಿ ಇಂಟ್ರೆಸ್ಟ್ ಪೇಮೆಂಟ್ ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಕೊಟ್ಟಿರುವಂತಹ ಅಸಲು ಯಾವಾಗ ಜನತೆಗೆ ವಾಪಸ್ ಬರುತ್ತೆ ಅಂತಂದ್ರೆ ಯಾವಾಗ ಗವರ್ನಮೆಂಟ್ ಡಿಸೈಡ್ ಮಾಡುತ್ತೋ ಆಗ, ಯಾಕೆಂದ್ರೆ ಮೆಚುರಿಟಿ ಡೇಟ್ ಇರೋದಿಲ್ಲ, ಅದಕ್ಕೋಸ್ಕರ. ಈ ಬಾಂಡ್ಸ್ ಗಳನ್ನ ವರ್ಲ್ಡ್ ವಾರ್ 1 ಸಂದರ್ಭದಲ್ಲಿ ಬ್ರಿಟನ್ ಬಳಕೆ ಮಾಡಿಕೊಳ್ಳುತ್ತೆ ಸಂಪನ್ಮೂಲಗಳಿಗೋಸ್ಕರ. ಇನ್ಫ್ಯಾಕ್ಟ್ ಆ ಸಂದರ್ಭದಲ್ಲಿ ಬ್ರಿಟನ್ ಜನತೆಗೆ ಒಂದು ಮಾತನ್ನ ಹೇಳುತ್ತೆ, ನೀವು ನಿಮ್ಮ ದೇಶಕ್ಕೋಸ್ಕರ ಯೋಧರ ರೂಪದಲ್ಲಿ ಹೋರಾಟವನ್ನ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದಕ್ಕೋಸ್ಕರ ಅಂದ್ರೆ ಯುದ್ಧಕ್ಕೋಸ್ಕರ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನ ಗವರ್ನಮೆಂಟ್ ಗೆ ಕೊಡಿ, ಅದಕ್ಕೋಸ್ಕರ ಈ ಕನ್ಸಾಲ್ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಅನ್ನುವಂತ ಕರೆಯನ್ನ ಕೊಟ್ಟಿತ್ತು. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಹರಿದು ಬರುತ್ತೆ, ಗವರ್ನಮೆಂಟ್ ಗೆ ಸಾಕಷ್ಟು ಸಾಲ ಜನತೆಯ ಕಡೆಯಿಂದ ಗವರ್ನಮೆಂಟ್ ಗೆ ಬರುತ್ತೆ. ಈ ಕನ್ಸಾಲ್ ಬಾಂಡ್ಸ್ ಗಳ ಮುಖಾಂತರವಾಗಿ ಈ ಬಾಂಡ್ಸ್ ಗಳಿಗೆ ಇರುವಂತಹ ಬಡ್ಡಿ ದರವನ್ನ ಜನತೆಗೆ ಗವರ್ನಮೆಂಟ್ ಪ್ರತಿ ವರ್ಷ ಕೊಡ್ತಾ ಇತ್ತು. ಆದರೆ ಅಸಲನ್ನ ಇತ್ತೀಚೆಗೆ ಕೊಡಲಾಯಿತು, 2014ರಲ್ಲಿ ಕೊಡಲಾಯಿತು. ಅಂದ್ರೆ 1917ರಲ್ಲಿ ಕೊಟ್ಟಿರುವಂತಹ ಸಾಲವನ್ನ ಮರುಪಾವತಿ ಮಾಡಿರೋದು 2014ರಲ್ಲಿ. ಇಷ್ಟರ ಮಟ್ಟಿಗೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ಗವರ್ನಮೆಂಟ್ಗೆ ಈ ಕನ್ಸಾಲ್ ಬಾಂಡ್ಸ್ ಗಳ ಅಡಿಯಲ್ಲಿ. ಆದ್ದರಿಂದನೇ ಗವರ್ನಮೆಂಟ್ ಆಫ್ ಇಂಡಿಯಾ ಕೂಡ ಈ ಕನ್ಸಾಲ್ ಬಾಂಡ್ಸ್ ಗಳನ್ನ ಬಳಕೆ ಮಾಡಿಕೊಳ್ಬೇಕು ಅನ್ನುವಂತ ಸಜೆಷನ್ ಕೇಳಿ ಬಂದಿದೆ. ಇಷ್ಟು ನಮಗೆ ಓವರ್ ಆಲ್ ಕನ್ಸಾಲ್ ಬಾಂಡ್ಸ್ ಗಳ ಬಗ್ಗೆ ತಿಳಿದಿರಬೇಕಾದಂತದ್ದು. ನಂತರ ಇದೇ ವಾರ ಲುಹ್ಮನ್ 16A ಅನ್ನುವಂತ ಬೈನರಿ ಸ್ಟಾರಿನ ಬಗ್ಗೆ ಒಂದು ಆರ್ಟಿಕಲ್ ಬರುತ್ತೆ. ಹಿನ್ನೆಲೆ ಏನು ಅಂತಂದ್ರೆ ಈ ಒಂದು ಸ್ಟಾರ್ ಅಲ್ಲಿ ಕಂಡು ಬರುವಂತ ಈ ಬ್ಯಾಂಡ್ ಗಳ ರೂಪದಲ್ಲಿರುವಂತ ಈ ಡಲ್ ಏರಿಯಾಗಳ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಈ ಕ್ಲಾರಿಟಿಯ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಲುಹ್ಮನ್ 16A ಅನ್ನುವಂತ ಬೈನರಿ ಸ್ಟಾರಿನ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಸೂರ್ಯನಿಗೆ ಹತ್ತಿರದಲ್ಲಿರುವಂತ ನಕ್ಷತ್ರಗಳಲ್ಲಿ 3ನೇ ನಕ್ಷತ್ರ ಈ ಲುಹ್ಮನ್ 16A ಆಗಿದೆ. ಸೂರ್ಯನಿಗೆ ಅತಿ ಹತ್ತಿರದಲ್ಲಿರುವಂತ ಇನ್ನೊಂದು ನಕ್ಷತ್ರ ಆಲ್ಫಾ ಸೆಂಚುರಿ, ಇದಾದ ನಂತರ ಬರ್ನರ್ಡ್ ಸ್ಟಾರ್, ನಂತರ 3ನೇದು ಈ ಲುಹ್ಮನ್ 16A ಆಗಿದೆ. ಲುಹ್ಮನ್ 16 ಅನ್ನೋದು ಒಂದು ಬೈನರಿ ಸ್ಟಾರ್, ಅಂದ್ರೆ 2 ಸ್ಟಾರ್ಗಳು, 2 ನಕ್ಷತ್ರಗಳು ತಮ್ಮ ಸುತ್ತ ತಾವೇ ಸುತ್ತುತ್ತಾ ಇರುವಂತ ಒಂದು ವ್ಯವಸ್ಥೆ. ಈ 2 ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರವೇ ಈ ಲುಹ್ಮನ್ 16A ಆಗಿದೆ. ಇನ್ನೊಂದು ಸ್ಟಾರ್ ಲುಹ್ಮನ್ 16B. ಈ 2 ಸ್ಟಾರ್ಗಳು ಇರುವಂತ ಈ ವ್ಯವಸ್ಥೆಯೇ ಬೈನರಿ ಸ್ಟಾರ್ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿರುವಂತ ಈ 2 ಸ್ಟಾರ್ಸ್ ಗಳನ್ನ ಬ್ರೌನ್ ಡ್ವಾರ್ಫ್ಸ್ ಗಳು ಅಂತ ಕರೀತಾರೆ. ಯಾಕೆ ಅಂತಂದ್ರೆ ನಾರ್ಮಲಿ ಒಂದು ನಕ್ಷತ್ರದಲ್ಲಿ ಆಗುವಂತ ನ್ಯೂಕ್ಲಿಯರ್ ರಿಯಾಕ್ಷನ್ ಏನಿದೆ, ಫಾರ್ ಎಕ್ಸಾಂಪಲ್ ಸೂರ್ಯನನ್ನೇ ತಗೊಂಡಿದ್ದೆ ಆದ್ರೆ ಹೈಡ್ರೋಜನ್ ಆಟಮ್ಸ್ ಗಳು ಒಂದು ಗೂಡಿ ಆಗುವಂತ ಫ್ಯೂಷನ್ ಇಂದ ಹೀಲಿಯಂ ಉತ್ಪಾದನೆ ಆಗ್ತಾ ಇದೆ. ಈ ರೀತಿಯಾದಂತ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಗಳನ್ನ ಸಸ್ಟೈನ್ ಮಾಡುವಂತ ಕೆಪಾಸಿಟಿ ಈ ಬ್ರೌನ್ ಡ್ವಾರ್ಫ್ಸ್ ಗಳಿಗೆ ಇರೋದಿಲ್ಲ. ಆದ್ದರಿಂದನೇ ಬ್ರೌನ್ ಡ್ವಾರ್ಫ್ ಗಳು ಅನ್ನುವಂತ ಹೆಸರು ಈ ನಕ್ಷತ್ರಗಳಿಗೆ ಬಂದಿರೋದು. ಸಾಕಷ್ಟು ಸಣ್ಣದಾಗಿರುವಂತ ನಕ್ಷತ್ರಗಳು ಆಗಿರ್ತವೆ, ಪ್ಲಾನೆಟ್ ಗಿಂತ ಜಾಸ್ತಿ, ಆದರೆ ನಕ್ಷತ್ರಗಳಿಗಿಂತ ಕಡಿಮೆ ಇರುವಂತ ಸೈಜ್ ಈ ನಕ್ಷತ್ರಗಳಿಗೆ ಇರುತ್ತೆ. ಜೊತೆಗೆ ಈ ನಕ್ಷತ್ರಗಳಲ್ಲಿ ನ್ಯೂಕ್ಲಿಯರ್ ರಿಯಾಕ್ಷನ್ ಅಷ್ಟರ ಮಟ್ಟಿಗೆ ಆಗ್ತಾ ಇರೋದಿಲ್ಲ, ಆದ್ರಿಂದ ಬ್ರೌನ್ ಡ್ವಾರ್ಫ್ ಗಳು ಅನ್ನುವಂತ ಹೆಸರು ಬಂದಿದೆ. ಈ ಬ್ರೌನ್ ಡ್ವಾರ್ಫ್ ಗಳಲ್ಲಿ ನ್ಯೂಕ್ಲಿಯರ್ ರಿಯಾಕ್ಷನ್ ಸರಿಯಾಗಿ ಆಗದೇ ಇರುವ ಕಾರಣದಿಂದಾಗಿಯೇ ಈ ಡಲ್ ಏರಿಯಾಗಳು ಕಂಡು ಬರ್ತಾ ಇರೋದು. ಡಲ್ ಏರಿಯಾಗಳನ್ನೇ ನಾವು ಕ್ಲೌಡ್ ಗಳು ಅಂತ ಕರಿತೀವಿ. ಈ ಬ್ಯಾಂಡ್ ಗಳು ಕಂಡು ಬರ್ತಾ ಇರ್ಲಿಕ್ಕೆ ಕಾರಣ ಅಂತಂದ್ರೆ ಇಲ್ಲಿ ಆಗ್ತಾ ಇರುವಂತ ನ್ಯೂಕ್ಲಿಯರ್ ರಿಯಾಕ್ಷನ್ ನಾರ್ಮಲ್ ಸ್ಟಾರ್ ಗಳಲ್ಲಿ ಆಗ್ತಾ ಇರುವಂತ ರಿಯಾಕ್ಷನ್ ಗೆ ಸಮವಾಗಿ ಇಲ್ಲ. ಆ ಕಾರಣದಿಂದಾಗಿಯೇ ಈ ಬ್ಯಾಂಡ್ ಗಳು ಕಂಡು ಬಂದಿರೋದು ಅನ್ನುವಂತ ಅಬ್ಸರ್ವೇಷನ್ ಆಗಿದೆ. ಸದ್ಯಕ್ಕೆ ಈಗ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೈನರಿ ಸ್ಟಾರ್ ಅಂದ್ರೆ ಏನು, ಸೂರ್ಯನಿಗೆ ಹತ್ತಿರದಲ್ಲಿರುವಂತಹ ನಕ್ಷತ್ರಗಳು ಈಗ ತಾನೇ ನಾವು ಡಿಸ್ಕಸ್ ಮಾಡಿದಂತ ಆಲ್ಫಾ ಸೆಂಚುರಿ, ಬರ್ನಾರ್ಡ್ ಸ್ಟಾರ್, ನಂತರ ಈ ಲುಹ್ಮನ್ 16 ಸ್ಟಾರ್ಸ್ ಗಳು. ಲುಹ್ಮನ್ 16 ಅಲ್ಲಿ 2 ಸ್ಟಾರ್ಸ್ ಗಳು ಬರ್ತವೆ, ಆದ್ರಿಂದ ನಾವು ಬೈನರಿ ಸ್ಟಾರ್ ವ್ಯವಸ್ಥೆ ಅಂತ ಕರಿತೀವಿ. ಈ 2 ಸ್ಟಾರ್ ಗಳು ತಮ್ಮ ತಮ್ಮ ನಡುವೆಯೇ ಸುತ್ತುತ್ತವೆ. ಇಷ್ಟು ಬೇಸಿಕ್ ಪಾಯಿಂಟ್ಸ್ ಗಳು ತಿಳಿದಿದ್ರೆ ಸಾಕಾಗುತ್ತೆ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.